ಚಿತ್ರದುರ್ಗದಿಂದ ಬರ್ತಿದ್ದೀನಿ. ಈಗ ನಿಮಗೆ ಸ್ಟ್ರಾಟಜೀಸ್ ಬಗ್ಗೆ ಮಾತಾಡಬೇಕು, ನನ್ನ ಲೈಫ್ ಜರ್ನಿ ಬಗ್ಗೆ ಹೇಳಬೇಕು, ಇನ್ಸ್ಪೈರ್ ಮಾಡಬೇಕು, ನೀವೇ ಯಾರನ್ನೋ ಒಬ್ರು ಹೇಳಿದ್ರೆ ಅದನ್ನೇ ಮಾಡ್ಬಿಡ್ತೀನಿ. ಜರ್ನಿ ಅದೇನು ಎಕ್ಸ್ಟ್ರಾರ್ಡಿನರಿ ಜರ್ನಿ ಏನಿಲ್ಲಪ್ಪ, ನಾರ್ಮಲ್ಲೇ. ಓಕೆ, ನಾನು ಹುಟ್ಟಿದ್ದು ಹಳ್ಳಿಲೇ, ಚಿತ್ರದುರ್ಗದಲ್ಲಿ ಗಟ್ಟಿಹೊಸಹಳ್ಳಿ ಅಂತೇಳಿ ಒಂದು ಹಳ್ಳಿ, ಅಲ್ಲಿ ಹೊಳಲ್ಕೆರೆ ತಾಲೂಕಲ್ಲಿ ಬರುತ್ತೆ. ಅಲ್ಲಿ ನಾನು ಚಿಕ್ಕ ವಯಸ್ಸಲ್ಲೇ ನನ್ನ ತಂದೆ ತೀರೋಗ್ಬಿಟ್ರು. ಸೊ ಮೈ ಮಾಮ್ ವಾಸ್ ಎ ಸಿಂಗಲ್ ಮದರ್. ಸೊ ತುಂಬ ಕಷ್ಟನೇ ಇತ್ತು ಎಲ್ಲರಿಗೂ. ನನಗೂ ಫಸ್ಟ್ ಚಿತ್ರದುರ್ಗಕ್ಕೆ ಬರೋ ಅವಕಾಶ ಇರಲಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ನಮ್ಮಮ್ಮ 10th ಸ್ಟ್ಯಾಂಡರ್ಡ್ ಫೇಲ್ ಆಗಿ ಸುಮ್ಮನೆ ಕೂತ್ಕೊಂಡಿದ್ದಾಗ ನಮ್ಮ ತಾತ ಬಂದ್ಬಿಟ್ಟು, ಇಲ್ಲಮ್ಮ ನೋಡು, ನಿನ್ನ ಮಗನ ಜೀವನಕ್ಕೋಸ್ಕರ ಓದಬೇಕು ಅಂತ ಹೇಳ್ತಾರೆ. ಸೊ ನಮ್ಮ ಫೇಲ್ ಆಗಿದ್ದಂಥ ನಮ್ಮಮ್ಮ ಕೂತ್ಕೊಂಡು ಮತ್ತೆ ಕಷ್ಟಪಟ್ಟು ಓದಿ PCH ಮಾಡಿ, PCH ಅಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ, ಸೊ ಶಿ ಗಾಟ್ ಎ ಮೆರಿಟ್ ಸೀಟ್ ಆ್ಯಂಡ್ ಟೀಚರಾಗಿ ಅವಕಾಶ ಸಿಗುತ್ತೆ ಚಿತ್ರದುರ್ಗದಲ್ಲಿ. ದೆನ್ ಏನೋ ನನ್ನ ಲಕ್ ಚೆನ್ನಾಗಿತ್ತು ಅನ್ಸುತ್ತೆ, ಚಿತ್ರದುರ್ಗದಲ್ಲಿ ಬಂದೆ. ಚಿತ್ರದುರ್ಗದಲ್ಲಿ ನನ್ನ ಎಜುಕೇಷನ್ ಸ್ಟಾರ್ಟ್ ಆಯಿತು. ಸೊ ಇವತ್ತಿನವರೆಗೂ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಎಜುಕೇಷನ್ಗೋಸ್ಕರ MS ಆರ್ಥೋ ಮುಗಿಸಿದ್ದೀನಿ. ಎಜುಕೇಷನ್ಗೋಸ್ಕರ ಅಂತೇಳಿ 20,000 ಬಿಟ್ಟರೆ ಎಕ್ಸ್ಟ್ರಾ ಖರ್ಚು ಮಾಡಿಲ್ಲ ನಾನು. ಎಲ್ಲ ಮೆರಿಟ್ ಸೀಟೇ ಸಿಕ್ಕಿದೆ ಬೈ ಗಾಡ್ಸ್ ಗ್ರೇಸ್ ಆ್ಯಂಡ್ ಮೈ ಎಫರ್ಟ್, ಎವ್ರಿಥಿಂಗ್ ಎಲ್ಸ್. ಸೊ ಫಸ್ಟ್ ಚಿತ್ರದುರ್ಗದಲ್ಲಿ ಎಲ್ಲ ಪ್ರೈಮರಿ ಎಜುಕೇಷನ್ ಮುಗಿಸಿದೆ. ಆಮೇಲೆ ನವೋದಯ ವಿದ್ಯಾಲಯ ಅಂತ ಕೇಳಿರ್ತೀರ, ಎಕ್ಸಾಮ್ ಬರೆದೆ, ನವೋದಯದಲ್ಲಿ ಹೋದೆ. ನನ್ನ ಜೀವನದ ಬಿಗ್ಗೆಸ್ಟ್ ಡಿಸಿಷನ್ ಅನಿಸುತ್ತೆ ಅದು. ನಾನು ಐ ಆಮ್ ದ ಓನ್ಲಿ ಸನ್ ಟು ಮೈ ಮದರ್. ಬಿಟ್ಟು ಹೋಗ್ಲಿಕ್ಕೆ ಹೆದರಿಕೆ. 6ನೇ ಕ್ಲಾಸ್ ಆದರೂ ಕೂಡ ಬಿಟ್ಟು ಹೋಗ್ಬೇಕು, ನನ್ನ ತಾಯಿನ ಹೆಂಗೆ ಬಿಟ್ಟು ಹೋಗೋದು? ಆ ಟೈಮಲ್ಲಿ ನಮ್ಮ ಅಮ್ಮನ ತಮ್ಮ ಅವ್ರ ಜೊತೆಗೆ ಇರ್ತೀನಿ, ನೀನು ಹೋಗು ಅಂತೇಳಿ ಧೈರ್ಯ ತುಂಬಿದ್ರು. ಸೊ ದೆನ್ ಐ ವೆಂಟ್ ಟು ನವೋದಯ ಆ್ಯಂಡ್ ದಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಐ ಎವರ್ ಡನ್. ಇವತ್ತಿನವರೆಗೂ IAS ಪಾಸ್ ಮಾಡಿದೆ ನನಗಿಂತ ಜಾಸ್ತಿ ನಾನು ನವೋದಯ ಓದಿ ನನ್ನ ಖುಷಿನೇ ನನಗೆ ಹೆಚ್ಚು. ಯಾಕಂದರೆ ನವೋದಯಕ್ಕೆ ಹೋಗೋದಕ್ಕಿಂತ ಮುಂಚೆ ನನಗೆ ಕಾನ್ಫಿಡೆನ್ಸ್ ಅನ್ನೋದು ಇರಲಿಲ್ಲ ಲೈಫಲ್ಲಿ. ಐ ನೆವರ್ ಥಾಟ್ ದಟ್ ಐ ವಿಲ್ ಬಿಕಮ್ ನಾನು ಆಫೀಸರ್, ನಾನು ಏನೋ ಒಂದು ಮಾಡ್ತೀನಿ ಅನ್ನೋದಿರಲಿಲ್ಲ. ನನ್ನ ಅವು ಸುತ್ತಮುತ್ತ ಇರೋರ ಮಧ್ಯೆ ಬದುಕಿ ಮೇಲೆ ಬರ್ತೀನಿ ಅನ್ನೋ ನಂಬಿಕೆನೇ ಇರಲಿಲ್ಲ. ನವೋದಯ ಟಾಟ್ ಮಿ ದಟ್. ಅದಕ್ಕೋಸ್ಕರ ನಾನು ಯಾವತ್ತೂ ಚಿರಋಣಿಯಾಗೇ ಇರಬೇಕು ನವೋದಯಕ್ಕೆ. ಸೊ ನವೋದಯ ಮುಗಿಸಿ 12th ಮುಗಿಸಿದೆ. 12th ಮುಗಿಸಿದ ಮೇಲೆ ನಮಗೆಲ್ಲರಿಗೂ ಗೊತ್ತಿರೋಂಗೆ ಆಬ್ವಿಯಸ್ಲಿ ಮೆಡಿಕಲ್ ಇಲ್ಲ ಇಂಜಿನಿಯರಿಂಗ್, ಬೇರೆ ಐಡಿಯಾ ಇರಲಿಲ್ಲ. ಬೇರೆ ಮಾಡ್ತೀನಿ ಅಂತ ಹೇಳೋದು ಬಿಡ್ತಾನೆ ಇರಲಿಲ್ಲ. ಸೊ ರ್ಯಾಂಕ್ ಚೆನ್ನಾಗಿ ಬಂತು, ಮೆಡಿಕಲ್ ಸೀಟ್ ತೊಗೊಂಡೆ, MBBS ಮುಗಿಸಿದೆ. MBBS ಮಾಡೋ ಟೈಮಲ್ಲಿ ನನಗೆ ಒಂಥರ ಆ್ಯಕ್ಚುಲಿ ನನಗೊಂಥರ ಡಿಫ್ರೆಂಟ್ ಜರ್ನಿ ಇತ್ತು. ಯಾಕಂದರೆ ಕಮ್ಯುನಿಸ್ಟ್ ಐಡಿಯಾಸ್ಗಳ ಕಡೆಗೂ ಭಾಳ ಒಲವಿತ್ತು. ಬರ್ತಾ ಬರ್ತಾ ಚೇಂಜ್ ಆಗಿ RSS ಜಾಯ್ನ್ ಆದೆ, RSS ಮೆಂಬರ್ ಕೂಡ ಆದೆ. ಇವೆಂಚುಲಿ ಅದನ್ನು ಬಿಟ್ಟೆ. ಅಂದರೆ ಐ ಕುಡಂಟ್ ಮೇಕಪ್, ನನ್ನ ಮೈಂಡ್ ಏನಿದೆ ಅಂತ ಅರ್ಥ ಆಗ್ತಾ ಇರಲಿಲ್ಲ. ಸೊ ಇವೆಂಚುಲಿ ಒಟ್ಟು ಏನಾದರೂ ದೇಶಕ್ಕೆ ಏನಾದ್ರು ಮಾಡಬೇಕು ಅನ್ನೋದು ಮೊದಲಿಂದನೇ ಇತ್ತು. ಬಿಕಾಸ್ ಇವತ್ತಿನ ದಿನ ನಮ್ಮ ಕಾನ್ಸ್ಟಿಟ್ಯೂಷನ್ ಇರ್ತಿರಲಿಲ್ಲ ಅಂದರೆ ನನ್ನಂಥ ವ್ಯಕ್ತಿ ಮೇಲೆ ಬರೋಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. ಸೊ ಏನಾದ್ರು ಮಾಡಬೇಕು, ವಾಪಸ್ ಏನಾದ್ರು ಕೊಡಬೇಕು ಅನ್ನೋದು ಯಾವಾಗಲೂ ಇತ್ತು ನನಗೆ. ಅಂಥ ಟೈಮಲ್ಲಿ MBBS ಆದಮೇಲೆ ಡೆಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಬಟ್ ನನ್ನ ಅಮ್ಮ ಅಂದರು, ನೋಡಪ್ಪ ನೀನು ಡೆಲ್ಲಿಗೆ ಹೋದ್ರೆ ಆಗಲ್ಲ, ಸ್ವಲ್ಪ ದುಡಿಬೇಕು ಅಂತೇಳಿ. ಸೊ ಐ ಜಾಯಿಂಡ್ ಎ PHC. ನನಗೆ ಕಂಪಲ್ಸರಿ 1 ವರ್ಷ ರೂರಲ್ ಸರ್ವಿಸ್ ಕೂಡ ಇತ್ತು. ಸೊ ಇವೆಂಚುಲಿ ಅದು ಮುಗಿದೋಗುತ್ತೆ ಅಂತೇಳಿ 1 ವರ್ಷ PHCಲಿ ವರ್ಕ್ ಮಾಡಿದೆ. ಅದು ನನ್ನ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಬೇಕು, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಬೇಕು, ಐ ಡೋಂಟ್ ನೋ. ಬಟ್ ಐ ವಿಲ್ ಟೇಕ್ ಇಟ್ ಆಸ್ ಎ ಎಕ್ಸ್ಪೀರಿಯನ್ಸ್. ನನ್ನ ಜೀವನದಲ್ಲಿ ಒಂದು ಪಾಠ ಕಲಿಸ್ಕೊಡ್ತು. ಈಗ ಒಂದು PHC ಅಂತ ತಕ್ಷಣ ನಾವೆಲ್ಲ ಅನ್ಕೊಂತೀವಿ, ಅಲ್ಲೇ ಫೆಸಿಲಿಟಿ ಸರಿ ಇಲ್ಲ, ಡಾಕ್ಟರ್ ಚೆನ್ನಾಗಿ ನೋಡ್ಕೊಳಲ್ಲ, ಅದು ಕೊಡಲ್ಲ ಇದು ಕೊಡಲ್ಲ ಅಂತ ಇರ್ತಾರೆ. ನಿಜ ಕೂಡ, ಅದು ತಕ್ಕ ಮಟ್ಟಿಗಲ್ಲ, ಮೆಜಾರಿಟಿ ಪಾರ್ಟ್ ನಿಜ ಕೂಡ ಒಪ್ಕೊಳ್ತೀನಿ. ಅದು ಯಾಕೆ ಅಂತ ನಾವು ಅನಲೈಸ್ ಮಾಡೋಕೆ ಹೋಗಲ್ಲ, ಅದೇ ಪ್ರಾಬ್ಲಮ್. ಅದು ಯಾಕೆ ಅಂತ ಅನಲೈಸಿಸ್ ಬಗ್ಗೆ ನಾನು ಮತ್ತೆ ಮುಂದೆ ಬರ್ತೀನಿ. ಸೊ MBBS ಮುಗಿಸಿದೆ, ಇಂಟರ್ನ್ಶಿಪ್ PHCಲಿ ವರ್ಕ್ ಮಾಡಿದೆ. ಅದಾದಮೇಲೆ ಇದಕ್ಕೆಲ್ಲ ಓದೋಕ್ಕಾಗಲ್ಲ. ಸೊ ಅಲ್ಲಿ ಒಂದ್ಸಲ ಆ ಕಡೆ ಹೋದಷ್ಟು ನನಗೆ ಮೆಂಟಾಲಿಟಿ ಬೇರೆನೇ ಇತ್ತು. MBBSಲ್ಲಿ ಉಳ್ಕೊಂಡ್ಬಿಟ್ರೆ ನನಗೆ ಏನಾಗುತ್ತೆ ಏನೋ ಅನ್ನೋ ಕಾನ್ಫಿಡೆನ್ಸ್, ಹೆದರಿಕೆ. ಸೊ ಆಬ್ವಿಯಸ್ಲಿ PG ಎಂಟ್ರೆನ್ಸ್ ಟ್ರೈ ಮಾಡಿದೆ, ನೀಟ್ ಎಕ್ಸಾಮ್ ಬರೆದೆ. ನೀಟಲ್ಲಿ ಒಳ್ಳೆ ರ್ಯಾಂಕ್ ಬಂತು. MS ಆರ್ಥೋಪೆಡಿಕ್ಸ್ ಇನ್ MMC ಮೈಸೂರು ಮಾಡಿದೆ. ದಟ್ ವಾಸ್ ರಿಯಲಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದನ್ನು ಮುಗಿಸ್ಕೊಂಡು ಮತ್ತೆ ನಾನು ಐ ಕುಡ್ ಹ್ಯಾವ್ ಜಾಯಿಂಡ್ ಎನಿ ಕಾರ್ಪೊರೇಟ್ ಹಾಸ್ಪಿಟಲ್. ಐ ಹ್ಯಾಡ್ ಕಪಲ್ ಆಫ್ ಫ್ರೆಂಡ್ಸ್ ಇನ್ ಕಾರ್ಪೊರೇಟ್ ಸೆಟಪ್. ಸೊ ಐ ಕುಡ್ ಹ್ಯಾವ್ ಜಾಯಿಂಡ್ ದೆ. ಬಟ್ ಏನೋ ಮಾಡಬೇಕು ಅನ್ನೋದಿತ್ತು. ಇಲ್ಲ ನಾನು ನಮ್ಮ ದುರ್ಗದಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೋದೆ. ಚಿತ್ರದುರ್ಗ DH ಹೋಗಿ ಒಂದು ಲೆಟರ್ ಕೂಡ ಕೊಟ್ಟು ಬಂದೆ, ತಾಲೂಕು ಹಾಸ್ಪಿಟಲ್, ಹೊಸದುರ್ಗ ತಾಲೂಕು ಹಾಸ್ಪಿಟಲ್ ಬೇಕು ಅಂತೇಳಿ. ಅವರು 3-4 ಡೇಸ್ ಬಿಟ್ಟು ಬಾ ಅಂತ ಹೇಳಿದ್ರು. 3-4 ಡೇಸ್ ಬಿಟ್ಟು ಹೋದ್ರೆ ನನಗೇನು ಮುಂಚೆ ಬೇರೆಯವ್ರನ್ನ ಅಲಾಟ್ ಮಾಡಿದರು. ನನಗೆ ಇಂಟರ್ನ್ಯಾಷನಲ್ ಪೇಪರ್ ಪಬ್ಲಿಕೇಶನ್ ಇದೆ ನನ್ನ ಹೆಸರಿನಲ್ಲಿ, ಯು ಕ್ಯಾನ್ ಚೆಕ್ ಇಟ್ ಆನ್ಲೈನ್. ಬಟ್ ಸ್ಟಿಲ್ ಹಿ ಅಲಾಟೆಡ್ ದ ಸೀಟ್ ಟು ಸಮನ್ ಎಲ್ಸ್. ಐ ಕುಡಂಟ್ ಸೇ ಆಸ್ಕ್ ಹಿಮ್ ವಾಟ್ ಹ್ಯಾಪನ್. ಬಟ್ ಕೇಸ್ ವರ್ಕರಿಗೆ ಕೇಳಿದೆ, ಏನಾಯ್ತು ಸರ್ ಅಂತೇಳಿ. ಏನಿಲ್ಲ ಸರ್, ಒಬ್ರು ಇಲ್ಲೇ ಚಿತ್ರದುರ್ಗದ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದಾರಲ್ಲ, ಅವ್ರ ಕಡೆ ವ್ಯಕ್ತಿ, ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ತುಂಬ ಬೇಜಾರಾಯಿತು. ಅವಾಗ ಕೂಡ ವಾಪಸ್ ಬಂದು ನಾನು ಕಾರ್ಪೊರೇಟ್ ಸೆಟಪಲ್ಲಿ ವರ್ಕ್ ಮಾಡ್ಬೋದಿತ್ತು. ಐ ಪರ್ಸಿಸ್ಟೆಡ್. ಬಳ್ಳಾರಿ ಜಿಲ್ಲೆಗೆ ಹೋಗಿ ಅಲ್ಲಿ ಜಾಯ್ನ್ ಆದೆ.
ಚಿತ್ರದುರ್ಗ ಪಕ್ಕನಲ್ಲ. ಸೊ ಬಳ್ಳಾರಿಯಲ್ಲಿ ಕೂಡ್ಲಿಗಿ ತಾಲೂಕಲ್ಲಿ ವರ್ಕ್ ಮಾಡಿದೆ. ಕೂಡ್ಲಿಗಿ ತಾಲೂಕು ಹಾಸ್ಪಿಟಲ್ ಯಾವ ಥರ ಇತ್ತಪ್ಪ ಅಂತ ಹೇಳಿದ್ರೆ, ಹಲೋ, ಕೂಡ್ಲಿಗಿ is 80 kilometers away from ಚಿತ್ರದುರ್ಗ, 80 kilometers away from ದಾವಣಗೆರೆ, 80 kilometers away from ಬಳ್ಳಾರಿ. ಸೊ ಇಟ್ಸ್ ಲೈಕ್ ಯಾವುದೋ ಒಂದು ಮೂಲೆ ಇದೆ, ನಿಮಗೆ ಎಮರ್ಜೆನ್ಸಿಗೆ ಏನು ಬೇಕು ಅಂದರೆ ಏನೂ ಇಲ್ಲ. ಪೂರಾ ತಾಲೂಕ್ ಹಾಸ್ಪಿಟ್ಲಲ್ಲಿ ಟೋಟಲ್ ಇರೋದು 28 ಡಾಕ್ಟರ್ಸಿಗೆ ಅವಕಾಶ ಇದೆ. ಆ್ಯಂಡ್ ಗೆಸ್ ಹೌ ಮೆನಿ ಡಾಕ್ಟರ್ಸ್ were there? Any guesses? Yeah, one. And I was the only one. ಯಾವುದೋ ಒಂದು ಪೇಷಂಟ್ 9 months ಪ್ರೆಗ್ನೆನ್ಸಿ ಇರುತ್ತೆ, ಬಂದಿದೆ ವಿತ್ ಲೇಬರ್ ಪೇನ್, ಯು ಕಾಂಟ್ ಸೆಂಡ್ ದಮ್ ಬ್ಯಾಕ್. ನಿಮ್ಮ ಪ್ರೊಫೆಷನಲ್ ಧರ್ಮ ಹೇಳುತ್ತೆ ಆಪರೇಷನ್ ಮಾಡಪ್ಪ, ಡೆಲಿವರಿ ಮಾಡಿಸು ಅಂತ ಹೇಳುತ್ತೆ. ಬಟ್ ದ ಕೋಡ್ ಆಫ್ ಎಥಿಕ್ಸ್ ಆಲ್ಸೋ ಸೇಸ್ ದಟ್ ಇಫ್ ಯು ಆರ್ ನಾಟ್ ಕೇಪಬಲ್ ಆಫ್ ಡೂಯಿಂಗ್ ಇಟ್, ಡೋಂಟ್ ಡೂ ಇಟ್. ಧರ್ಮ ಸಂಕಟ, ಇದನ್ನ ಪ್ರಪಂಚದ ಜನಗಳಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗಲ್ಲ. ವಾಟ್ ಯು ಕ್ಯಾನ್ ಡೂ ಇಸ್, ಇಫ್ ಇಟ್ ಈಸ್ ಅ ನಾರ್ಮಲ್ ಲೇಬರ್ within your MBBS knowledge, if you are able to do it, conduct it, explain the problems associated with it, complications associated with it, then take the signature, and then after stabilizing the patient, just send them off to the gynecologist and pediatrician. The problem ಏನು ಅಂತ ಹೇಳಿದ್ರೆ, ಒಂದ್ಸಲ ನೀವು ಒಂದು ನಾರ್ಮಲ್ ಡೆಲಿವರಿ ನಾರ್ಮಲ್ ಆಗಿ ಕಂಡಕ್ಟ್ ಮಾಡಿಬಿಟ್ರೆ ಮುಗಿದೋಯ್ತು ನಿಮ್ಮ ಜೀವನ ಅನ್ಕೊಳ್ಳಿ. ದೇ ವಿಲ್ ಟ್ರೀಟ್ ಯು ಆಸ್ ಎ ಗೈನಕಾಲಜಿಸ್ಟ್. ಎವ್ರಿ ಡೇ 3 to 4 patients ಡೆಲಿವರಿ ನಾನು ಮಾಡಿಸಿದ್ದೀನಿ. ಐ ವಾಸ್ ದೇರ್ ಫಾರ್ 6 months. 6 months ಕೂಡ ಎವ್ರಿ ಡೇ 3 ಡೆಲಿವರೀಸ್ ಡೇ ಮಿನಿಮಮ್. ಅದರಲ್ಲೂ ಕಾಂಪ್ಲಿಕೇಟೆಡ್ ಡೆಲಿವರೀಸ್ ಇರ್ತಾ ಇದ್ವು. ಅದು TPH ಅಂತ ಕರಿತೀವಿ, ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತೇಳಿ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್. ಅದು ಅಂದರೆ ಡೆಲಿವರಿ ಆದಮೇಲೆ ಬ್ಲೀಡಿಂಗ್ ನಿಲ್ಲೋಲ್ಲ. ಅದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಪ್ಯಾಕ್ ಸಪ್ರೇಟ್ ಬರುತ್ತೆ. ದೆನ್ ಯು ಮೈಟ್ ನೀಡ್ ಆಕ್ಸಿಜನ್ ಸಪ್ಲೈ, ವೆಂಟಿಲೇಟರ್ಸ್ ಎಲ್ಲ ಇರುತ್ತೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಅವೈಲೇಬಲ್ ಇರಲ್ಲ, ಅದು ತಾಲೂಕು ಹಾಸ್ಪಿಟಲ್ ಯು ಕ್ಯಾನ್ ಡೂ. ಸೊ ಏನಾದ್ರು ಕಾಂಪ್ಲಿಕೇಶನ್ಸ್ ಆದರೆ ಏನೋ ಅಂತ ಹೆದರಿಕೆ ಇರುತ್ತೆ. ಬಟ್ ಸ್ಟಿಲ್ ಯು ವಿಲ್ ಹ್ಯಾವ್ ಟು ಡೂ ಇಟ್. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಬಗ್ಗೆ ನಾನು ಒಪ್ಸ್ಕೊಳಕ್ಕಲ್ಲ. ಸಿ ಆಸ್ ಎ ಸಿವಿಲ್ ಸರ್ವೆಂಟ್ ಇನ್ ಫ್ಯೂಚರ್, ನಿಮಗೆ ಈಗ ನೀವೊಬ್ಬ IPS ಆದ್ರಿ ಅಂತ ಹೇಳಿದ್ರೆ ನಿಮಗೆ ಬರೀ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಷ್ಟೇ ಕೆಲಸ ಅಲ್ಲ. ಎಸ್, ದಟ್ ಈಸ್ ದ ಲೀಗಲ್ ವರ್ಕ್ ಯು ವಿಲ್ ಹ್ಯಾವ್ ಟು ಡೂ. ಎಷ್ಟೊಂದು ಜನ ಹೆಲ್ಪ್ ಕೇಳ್ಕೊಂಡು ಬರ್ತಾರೆ. ನೀವು ಯಾವುದೋ ಅಸಹಾಯಕ ವ್ಯಕ್ತಿ ನೋಡ್ತಾ ಇರ್ತೀರಾ, ಅವರಿಗೆ ಒಳ್ಳೇದು ಮಾಡಬೇಕು ಅನ್ನೋ ನಿಮ್ಮ ಮನಸ್ಸಲ್ಲಿ ಬರುತ್ತಲ್ಲ, ಅದಕ್ಕೋಸ್ಕರ ಸಿವಿಲ್ ಸರ್ವೆಂಟ್ ಆಗಿ. ಸೊ ಅದರಿಂದ ಏನಾದ್ರು ಒಳ್ಳೇದು ಸಿಗುತ್ತೆ, ನಾನು ಮನೆ ಕಟ್ಸ್ಕೋಬೋದು, ಅದು ಮಾಡ್ಕೋಬೋದು, ಇದು ಮಾಡ್ಕೋಬೋದು ಅನ್ನೋ ಅಂತ ಯಾರನ್ನ ಮೆಂಟಾಲಿಟಿ ಇದ್ರೆ ನಿಮ್ಮಲ್ಲಿ ಯಾರು ಇಲ್ಲ ಅಂತ ಗೊತ್ತು. ಇವೆಂಚುಲಿ ಯು ವಿಲ್ ಗೆಟ್ ಸಕ್ಡ್ ಅಪ್ ಟು ಇಟ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದಾಗ ಮಾತ್ರ ಸಿವಿಲ್ ಸರ್ವೆಂಟ್ ಆಗಬೇಕು, ಏನೋ ಒಂದು ದೇಶಕ್ಕೆ ಮಾಡಬೇಕು ಅನ್ನೋ ಇದ್ದವ್ರು ಮಾತ್ರ ಬರ್ತಾರೆ. ಅಂದರೆ ಐ ಮೀನ್ ಟೆಲಿಂಗ್ ಯು ವರ್ಕ್ ಸಿವಿಲ್ ಸರ್ವಿಸ್ ಅಂತ ಕೇಳುತ್ತೆ. ಅಂದರೆ ಆಲ್ಮೋಸ್ಟ್ ಐ ವಾಸ್ ಡೂಯಿಂಗ್ ದ ಸಿವಿಲ್ ಸರ್ವಿಸ್ ಇನ್ ಹೆಲ್ತ್ ಸೆಕ್ಟರ್ ಅಷ್ಟೇ. ಸೊ ವೈ ನಾಟ್ ಇನ್ ಎ ಬ್ರಾಡರ್ ಸ್ಪೆಕ್ಟರ್ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಒನ್ ಫೈನ್ ಡೇ ಥಾಟ್, ಇಲ್ಲ ಇದಾಗ್ತಾ ಇಲ್ಲ. ಇಷ್ಟರ ಮಧ್ಯೆ ಇನ್ನೊಂದು ಹೇಳಬೇಕು, 6 months ವರ್ಕ್ ಮಾಡಿದ್ರು ಕೂಡ ನನಗೆ 1 ರೂಪಾಯಿ ಸ್ಯಾಲ್ರಿ ಇರಲಿಲ್ಲ ಇನ್ ಗವರ್ಮೆಂಟ್ ಸೆಟಪ್, ಪರ್ಮನೆಂಟ್ ಜಾಬ್, ಆ್ಯಂಡ್ ಐ ಡಿಡ್ಂಟ್ ಗೆಟ್ 1 ರೂಪಿ ಸ್ಯಾಲ್ರಿ ಇವನ್ ಫಾರ್ 6 months. ಎನ್ಕ್ವೈರ್ ಮಾಡಿದ್ರೆ ದೇವರ್ ಟೆಲ್ಲಿಂಗ್ ಇಲ್ಲ ಬರುತ್ತೆ, ವೇಟ್ ಮಾಡಿ. ಸಿ, ನಾನು ಕೋಟೆ ದರ್ಶನ ಮಗ ಅಲ್ಲ. ದಿನ ಚಿತ್ರದುರ್ಗದಿಂದ ಕೂಡ್ಲಿಗಿಗೆ ಹೋಗಿ ಬರಬೇಕಿತ್ತು, 80 kilometers ಡೈಲಿ ಬಸ್ಸಲ್ಲಿ ಹೋಗಿ ಬರೋದು. ಇಟ್ ವಾಸ್ ನಾಟ್ ಎನ್ ಈಸಿ ಜಾಬ್. ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ನನಗೆ ಖುಷಿಯಾಗಂತ ಕೆಲಸ ಏನು ಮಾಡ್ತಾ ಇರಲಿಲ್ಲ. ದೋ ಐ ವಾಸ್ ಸರ್ವಿಂಗ್ ದ ಪೀಪಲ್, ಐ ವಾಸ್ ಥಿಂಕಿಂಗ್ ದಟ್ ನನ್ನ ಪ್ರೊಫೆಷನಲ್ ನಾನು ಕೆಳಗೆ ಹೋಗ್ತಾ ಇದ್ದೀನಿ, ನನ್ನ ಆರ್ಥೋಪೆಡಿಕ್ ಸ್ಕಿಲ್ಸ್ ನಾನು ಲೂಸ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಇತ್ತು. ಸೊ ಐ ವಾಂಟೆಡ್ ಟು ಡೂ ಸಮಥಿಂಗ್. ಫೈನಲಿ ಐ ರೋಟ್ ಎ ಲೆಟರ್ ಟು DHO, ಐ ರೋಟ್ ಎ ಲೆಟರ್ ಟು ಹೆಲ್ತ್ ಸೆಕ್ರೆಟರಿ. ಐ ಡಿಂಟ್ ಗೆಟ್ ಎನಿ ರೆಸ್ಪಾನ್ಸ್ ಟೈಮ್ಲಿ. ಸೊ ಎವೆನ್ಚುಲಿ ಹೋದೆ, ರಿಸೈನ್ ಮಾಡಿದೆ, ಬಂದೆ ಬೆಂಗಳೂರಿಗೆ ಬಂದೆ, ಏನಾರು ಮಾಡೋಣ ಅಂತೇಳಿ. ಸೊ ಎಲ್ಲಿ ಸೇರ್ಕೋಬೇಕು ಏನೋ ಒಂದು ಐಡಿಯಾ ಇರಲಿಲ್ಲ. ಆ ಟೈಮಲ್ಲಿ ಗಂಗಾಧರ್ ಸರ್ ಸಿಕ್ಕರು, ಇನ್ನೊಬ್ಬರು ಅರ್ಜುನ್ ಸರ್ ಅಂತ ಇದ್ರು ಸಿಕ್ಕರು. ದೇ ಗೈಡೆಡ್ ಮೀ. ದೆನ್ ಗಂಗಾಧರ್ ಸರ್ ಸೋಮಶೇಖರ್ ಸರ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರು. ನನ್ನ ಎಂಟೈರ್ ಜರ್ನಿ ಆಲ್ಮೋಸ್ಟ್ ಇನ್ನು ಹೇಮಂತ್ ಸರ್ ಅಂತ ಒಬ್ರು ಇದ್ರು, ಒಂದು 3-4 ಪೀಪಲ್ಗೆ ಐ ಶುಡ್ ಡೆಡಿಕೇಟ್ ಕಂಪ್ಲೀಟ್ಲಿ. ದೇ ಶೇಪ್ ಮೀ ಅಪ್. ಐ ವಾಸ್ ನೋ ಒನ್. ಇನ್ 2017 ವೆನ್ ಐ ಕೇಮ್ ಟು ಬ್ಯಾಂಗ್ಳೂರ್, ಐ ವಾಸ್ ನೋ ಒನ್. ನನಗೆ ಸಿವಿಲ್ ಸರ್ವಿಸ್ ಬಗ್ಗೆ ಆಗಲಿ, ಈ ಥರ ಆರ್ಟ್ಸ್ ವಿಷಯ ಬಗ್ಗೆ ಆಗಲಿ, ಐ ಹ್ಯಾಡ್ 0 ಐಡಿಯಾಸ್. ಸೊ ನಿನಗೆ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ಥರ ಅಂತ ಸ್ಪೂನ್ ಫೀಡಿಂಗ್ ಮಾಡತ್ತಾರೆ ನೋಡಿ, ಆಲ್ಮೋಸ್ಟ್ ಆ ಥರ ನನಗೆ ಪಾಠ ಮಾಡಿದ್ದಾರೆ, ಹೇಳ್ಕೊಟ್ಟಿದ್ದಾರೆ, ಪರ್ಸ್ನಲ್ ಕೇರ್ ತಗೊಂಡಿದ್ದಾರೆ. ಐ ಶುಡ್ ಆಲ್ವೇಸ್ ಬಿ ಅಂದ್ರೆ ಚಿರಋಣಿ ಅಂತಾರಲ್ಲ, ಹಂಗಿರ್ಬೇಕು ಇವ್ರು 4-5 ಜನಕ್ಕೋಸ್ಕರ. ಅವ್ರಿಗೊಂದು ಚಪ್ಪಾಳೆ ಬರಲಿ. ಸೊ ಈಗ ಸಿವಿಲ್ ಸರ್ವಿಸ್ ಬಗ್ಗೆ ಬರೋಣ. ಸೊ ಡಿಸೈಡ್ ಮಾಡಿದೆ, ಬಂದೆ, ಕೋಚಿಂಗ್ ಸೆಂಟರ್ಸ್ ಅಂತೇಳಿ ಜಾಯಿನ್ ಕೂಡ ಆದೆ. ಫಸ್ಟ್ ಅದೇ UPSC ಅಂತ ಜಾಯ್ನ್ ಆಗಿಲ್ಲ. ನನ್ನ ಥಿಂಕಿಂಗ್ ಅವಾಗಲೂ ಕೂಡ, ಅಯ್ಯೋ ಅಲ್ಲಿ ತನಕ ಹೋಗಿ ಆಗಲಿಲ್ಲ ಅಂದ್ರೆ ಏನೋ ಅಂತ. ಐ ವಾಸ್ ಆಲ್ವೇಸ್ ಅಫ್ರೇಡ್ ಆಫ್ ಫೇಲ್ಯೂರ್. ಈವನ್ ನೌ ಐ ಆಮ್, ಬಟ್ ಭಾಳಷ್ಟು ಓವರ್ಕಮ್ ಮಾಡಿದ್ದೀನಿ. ಹೆದರಿಕೆ, ಸೋತ್ಬಿಡ್ತೀನಲ್ಲೋ, ಏನೋ ಸೋತ್ಬಿಡ್ತೀನಿ ಹಂಗೆ ಅಂತ ಹೆದರಿಕೆ. ನನ್ನ ಇಲ್ಲಿ ತನಕ ಮಾಡಿಬಿಟ್ಟಿದ್ದೀನಿ, ಈಗ ಇರೋ ಒಳ್ಳೆ ಜಾಬ್ ಬಿಟ್ಟು ಬಂದಿದ್ದೀನಿ. ಎಲ್ಲ ಫ್ರೆಂಡ್ಸ್ ಏನು ಅನ್ಕೊಂತಾರೆ,
ಇವನೇನಪ್ಪ ಇವನ್ನೆಲ್ಲ ಬಿಟ್ಟು ಹೋಗಿದ್ದಾನೆ, ಅಮ್ಮನ ಈಗಲೂ ನೋಡ್ಕೊಳ್ತಾ ಇಲ್ಲ ಕರೆಕ್ಟಾಗಿ ಅನ್ಕೊಳ್ತಾ ಇದ್ರು. ಬಟ್ ನನ್ನ ತಾಯಿ ನನಗೆ ಯಾವಾಗಲೂ ಸಪೋರ್ಟ್ ಮಾಡಿದ್ರು. ತೊಂದರೆ ಇಲ್ಲಪ್ಪ, ನಿನಗೆ 2 ವರ್ಷ ಟೈಮ್ ಕೊಡ್ತೀನಿ, 2 ಟೈಮ್ ಕೊಡ್ತೀನಿ ನಿನಗೆ, ಹೋಗು ಮುಗಿಸ್ಕೊಂಡು ಬಾ, ನಿನಗೆ ಬಿಟ್ಟಿದ್ದು ಅಂತ ಹೇಳಿದ್ರು. ಸೊ ಅದೊಂದು ರೀತಿ ನನಗೆ ಬೆಂಕಿ ಅಂತಂದಾರಲ್ಲ ಹಂಗೆ ಯಾವಾಗಲೂ ಬ್ಯಾಕ್ ಆಫ್ ದ ಮೈಂಡ್ ಕೊರಿತಾ ಇತ್ತು, ಇದು ಮಾಡಲೇಬೇಕು ನಾನು, ಈ ವರ್ಷ ಆಗಲೇಬೇಕು, ಆಗಲಿಲ್ಲ ಅಂದರೆ ನನಗೇನೋ ಆಗಲ್ಲ ಅನ್ನೋ ಟೆನ್ಷನ್ ಕೂಡ ಇತ್ತು. ಸೊ ಮೇ ಬಿ ದಟ್ ಹೆಲ್ಪ್ ಮೀ ಕಾನ್ಸಂಟ್ರೇಟ್ ಬೆಟರ್. ಸೊ ಆ ಥರ ನಿಮಗೂ ಒಂದು ಯಾವಾಗಲೂ ಒಂದು ಕಿಡಿ ಬೆಂಕಿ ಅಂತ ಇರಬೇಕು. ಇಟ್ಸ್ ನಾಟ್ ಲೈಕ್ ಈ ಸಲ ಆಗಲಿಲ್ಲ ಅಂದರೆ ಮುಗಿದೋಗ್ಬಿಡ್ತು ಅನ್ನೋದು ಅದಲ್ಲ. ಇದೇ ಸಲ ಮಾಡ್ತೀನಿ, ಆಗಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಇದ್ದೇ ಇದೆ. ದೇರ್ ಇಸ್ ಆಲ್ವೇಸ್ ಎ ನೆಕ್ಸ್ಟ್ ಟೈಮ್, ನಥಿಂಗ್ ಟು ವರಿ. ಜೀವನದಲ್ಲಿ ಭಾಳಷ್ಟಿದೆ ಮಾಡಲಿಕ್ಕೆ. ಬಟ್ ಇದೇ ಸಲ ಯಾಕಾಗಲ್ಲ? ಅಯ್ಯೋ ನಾನು ಈ ಸಲ ಪ್ರಿಲಿಮ್ಸ್ ಪಾಸ್ ಆಗ್ಬಿಡ್ತಂತ ಕಷ್ಟಪಟ್ಟು ನೋಡೋಣ, ಒಂದು ಅಟೆಂಪ್ಟ್ಸ್ ಐಡಿಯಾ ಸಿಕ್ಬಿಡುತ್ತೆ ನಿನಗೆ, ನೆಕ್ಸ್ಟ್ ಮೈನ್ಸಲ್ಲಿ ನೋಡ್ಕೊಳ್ಳೋಣ ಅಂದ್ಕೊಂಡಿರ್ತೀವಿ. ಯಾಕೆ ಆ ಥರ? ಇಫ್ ಐ ಆಮ್ ಏಬಲ್ ಟು ಡೂ ಇಟ್ ವಿತ್ ಝೀರೋ, ಅಂದರೆ ಈ ಆರ್ಟ್ಸ್ ಬ್ಯಾಕ್ಗ್ರೌಂಡಿಗೆಲ್ಲ ಝೀರೋ ಐಡಿಯಾಸ್ ಬಂದ್ಬಿಟ್ಟು ನಾನು ಅಟ್ ಎ ಟೈಮ್ ಒಂದು ಸಲಕ್ಕೆ ಮಾಡ್ತೀನಿ ಅಂತ ಹೇಳಿದ್ರೆ ನೀವೆಲ್ಲರೂ ಡೆಫಿನೆಟ್ಲಿ ಮಾಡ್ತೀರಾ. ನಾನು ಅಬವ್ ಅವರೇಜ್ ಪರ್ಸನ್ ಏನಲ್ಲ, ನಾನು ಕೂಡ ನಾರ್ಮಲ್ ಹಳ್ಳಿಯಿಂದನೇ ಬೆಳೆದು ಬಂದ ವ್ಯಕ್ತಿ, ನಿಮಗೆಲ್ಲರಿಗೂ ಗೊತ್ತು. ನನಗೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಕೂಡ ಮೊದಲು ಬರ್ತಾ ಇರಲಿಲ್ಲ. ಆ ಮೆಡಿಕಲ್ ಪ್ರೊಫೆಷನ್ ಸೇರ್ಕೊಂಡ್ಮೇಲೆ ನಿಧಾನ ಕಲಿತು ನಾವ್ ಐ ಆಮ್ ಏಬಲ್ ಟು ಸ್ಪೀಕ್, ಬಟ್ ಐ ಸ್ಟಿಲ್ ಲವ್ ಕನ್ನಡ. ಸೊ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಸೊ ಏನೋ ಒಂದು ದೊಡ್ಡದು ಯಾರೋ ನಮ್ಮ ಕೈಲಿ ಮಾಡಕ್ಕೆ ಅವ್ರು ಮಾಡಿದಾರಪ್ಪ ನನ್ನ ಕೈಲಿ ಆಗಲ್ಲ ಅನ್ನೋ ಕ್ವಶನ್ನೇ ಬೇಡ. ಎವ್ರಿ ಒನ್ ಕ್ಯಾನ್ ಡೂ ಇಟ್. ಒಂದು ರನ್ ಜಾಸ್ತಿ ಹೊಡೆದ್ರೆ ವಿಲ್ ಬಿ ಕೌಂಟೆಡ್ ಆಸ್ ಗ್ರೇಟೆಸ್ಟ್ ಸೆಂಚುರೀಸ್. ಸೊ ನಿಮ್ಗೆ ಆ ಡಿಫರೆನ್ಸ್ ಗೊತ್ತಾಗ್ಬೋದು. ನನಗೆ ಈಗಲೇ ನನ್ನ 680th ರ್ಯಾಂಕೇ ಇರಲಿ, ಈಗ ನನಗಿಂತ ನನ್ನ ಜೊತೆಗಿರೋರಿಗೆಲ್ಲ ಆಲ್ ಸಿವಿಲ್ ಸರ್ವೆಂಟ್ಸ್ ಆಫ್ ಮೈ ಬ್ಯಾಚ್ ಆರ್ ವೆರಿ ಗುಡ್ ಫ್ರೆಂಡ್ಸ್ ಆಫ್ ಮೈ. ಸೊ ವಿಲ್ ಡಿಸ್ಕಸ್ ರೈಟ್, ಅವ್ರ ಮಾರ್ಕ್ಸ್ಗಳು ನಮ್ಮ ಮಾರ್ಕ್ಸ್ಗಳು ಸಬ್ಜೆಕ್ಟ್ ವೈಸ್ ಎಲ್ಲ ಮಾತಾಡೋದಕ್ಕೆ ನೋಡಿದಾಗ ವಿ ಆರ್ ಆಲ್ಮೋಸ್ಟ್ ಸಿಮಿಲರ್ ಇನ್ ಆಲ್ಮೋಸ್ಟ್ ಆಲ್ ದ ಸಬ್ಜೆಕ್ಟ್. ಯಾವುದೋ ಒಂದು ಎಸ್ಸೆ ಅಲ್ಲೋ, ಯಾವುದೋ ಒಂದು ಆಪ್ಷನ್ ಸಬ್ಜೆಕ್ಟ್ ಅಲ್ಲೋ, ಅಥವಾ ಯಾವುದೋ ಒಂದು GS ಪೇಪರಲ್ಲಿ ಅವ್ರು ಸ್ಟ್ರಾಂಗ್ ಇರೋ ಒಂದು ಟಾಪಿಕಲ್ಲಿ ಒಂದು 20-30 ಮಾರ್ಕ್ಸ್ ಎಕ್ಸ್ಟ್ರಾ ತಗೊಂಡ್ಬಿಟ್ಟಿರ್ತಾರೆ. ಆ 20-30 ಮಾರ್ಕ್ಸ್ ವಿಲ್ ಟೇಕ್ ಯು ಅರೌಂಡ್ 300-400 ರ್ಯಾಂಕ್ಸ್ ಆಗುತ್ತೆ. ನಾಟ್ ಎ ಬಿಗ್ ಥಿಂಗ್. ಈಚ್ ಆ್ಯಂಡ್ ಎವ್ರಿ ಪೇಪರಲ್ಲಿ ಇಫ್ ಯು ಸ್ಕೋರ್ 5 ಮಾರ್ಕ್ಸ್ ಎಕ್ಸ್ಟ್ರಾ, 7 5s are 35. ನೀವು 500 ರ್ಯಾಂಕ್ ಇದ್ದವರು 100 ರ್ಯಾಂಕ್ಗಳು ಬಂದ್ಬಿಡ್ತೀರ. ಸೊ ಒಂದು ಅದು ಲಿಟ್ಲ್ ಎಫರ್ಟ್, ಲಿಟ್ಲ್ ಒಂದು ಎಕ್ಸ್ಟ್ರಾ ಒಂದು ಸ್ಪಾರ್ಕ್ ಏನಿದೆ ಅದು ಎಲ್ಲರಿಗೂ ಇರಲೇಬೇಕು. ಯಾರೋ ಟೈಮ್ ಇಲ್ಲ ಅಂತ ಸರ್ ಹೇಳ್ತಾ ಇದ್ರು ಅಂತ ಹೇಳಿದ್ರು, ಅವ್ರ ಬಗ್ಗೆ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ. ಗುರುರಾಜ್ ಕರ್ಜ್ಗೆ ಅಂತ ಒಬ್ಬಿದ್ದಾರೆ, ನೇರ ವ್ಯಕ್ತಿತ್ವ, ಕೇಳಿರ್ಬೋದು. ಅವ್ರು ಹೇಳಿದ ಸ್ಟೋರಿ ಇದು. ಅವರಿಗೆ ಒಂದು ದಿವಸ ಬೆಳಿಗ್ಗೆ ಎದ್ದೇಳ್ತಾರಂತೆ. ಬೆಳಿಗ್ಗೆ ಎದ್ದಾಗ ನೋಡಿದ್ರೆ ಒಂಥರ ಮೈಕೈಯೆಲ್ಲ ನಡ್ಕ ಬಂದಿರುತ್ತೆ, ಫುಲ್ ಬೆವತ್ಬಿಟ್ಟಿರ್ತಾರೆ. ಉಸಿರಾಡಕ್ಕೆ ಆಗ್ತಾ ಇರಲಿಲ್ಲ ಅಂತೆ, ಮಾತಾಡೋಕೆ ಕಷ್ಟ ಆಗ್ತಾಯಿತ್ತು. ಅವ್ರಿಗೆ ಫುಲ್ ಎದ್ಕೊಂಡ್ಬಿಡ್ತಾರೆ, ಏನಾಯ್ತೇನೋ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು, ಸತ್ತೋಗ್ಬಿಟ್ಟು. ಗುರುರಾಜ್ ಕರ್ಗೆ ಸಿಟ್ಟು ಬಂದ್ಬಿಡತ್ತಿ, ಯಪ್ಪ ಡಾಕ್ಟರ್ ಏನೇನೋ ರಾಜೀವ್ ಗಾಂಧಿ ಬಗ್ಗೆ ಕೇಳ್ತಾನಲ್ಲ. ಹಾಂ ಸರ್ ಗೊತ್ತು ಅಂತಾರಂತೆ. ಅದಕ್ಕೆ ಯಾರವರು ಅಂತಾರೆ, ನಮ್ಮ ಮಾಜಿ ಪ್ರಧಾನಿ ಅಂತಾರೆ. ಅವರ ಅಮ್ಮ ಇಂದಿರಾ ಗಾಂಧಿ ಅವ್ರು ಗೊತ್ತಾ ಅಂತಾರೆ. ಮತ್ತೆ ಸಿಟ್ಟು ಬರುತ್ತೆ ಇವರಿಗೆ. ಅಂದರೂ ಆನ್ಸರ್ ಹೇಳಬೇಕು ಡಾಕ್ಟರ್ ಏನು ಕೇಳ್ತಾರೆ ಅಂತೇಳಿ. ಅವರು ಗೊತ್ತು ಸರ್, ಅವರು ನಮ್ಮ ಮಾಜಿ ಪ್ರಧಾನಮಂತ್ರಿನೇ, ಅವರು ತುಂಬ ಗೊತ್ತು ಅಂತಾರೆ. ಅವರಪ್ಪ ಗೊತ್ತೇನ್ರಿ ಅಂತಾರಂತೆ. ಇವ್ರಿಗೆ ಫುಲ್ ನೆತ್ತಿಗೇರ್ಬಿಡುತ್ತೆ. ಗೊತ್ತು ಸರ್, ಅವರಪ್ಪನೂ ಗೊತ್ತು, ಅವರಪ್ಪ ನೆಹರು ಅಂತ, ಅವರು ಮೊದಲನೇ ಪ್ರಧಾನಮಂತ್ರಿ ಆಗಿದ್ರು, ಅವರು ಫ್ರೀಡಮ್ ಫೈಟರ್ ಕೂಡ ಇದ್ರು ಅಂತೆಲ್ಲ ಫುಲ್ ಡೀಟೇಲ್ ಹೇಳ್ತಾರೆ. ಅವಾಗ ಡಾಕ್ಟರ್ ಖುಷಿ ಆಗ್ಬಿಟ್ಟು, ಹೌದಾ, ಅವರು ಬೆಳಗ್ಗೆ ತಿಂಡಿ ತಿಂತಾರೆ ಗೊತ್ತಾ ನಿಮಗೆ ಅಂತ ಕೇಳ್ತಾರಂತೆ. ಇವ್ರಿಗೆ ತಲೆಗೆಟ್ಬಿಡುತ್ತೆ. ಅಯ್ಯೋ ತಿಂಡಿ ತಿಂತಾರೆ ಕಣ್ರಿ, ಮತ್ತೆ ತಿಂದಂಗೆ ಹೆಂಗೆ ಬರಬೇಕಾಗುತ್ತೆ ಅಂತಾರಂತೆ. ಅಲ್ಲ ರೀ, ಒಬ್ಬ ಪ್ರಧಾನಮಂತ್ರಿ ಆಗಿದ್ದವರು, ಅವರು ಈಗಿನ ಮೋದಿ 18 ತಾಸು ಕೆಲಸ ಮಾಡ್ತಾರೆ ಅಂತಾರೆ, ಅವರು ಟೈಮಿಗೆ ತಿಂಡಿ ತಿಂತಾರೆ. ನೀವು ಕರೆಕ್ಟಾಗಿ ಊಟ ಗೀಟ ಮಾಡಲ್ಲ, ಟೈಮ್ ಇಲ್ಲ ಅನ್ಕೊಂಡು ಬಿಟ್ಬಿಡ್ತೀರಾ. ಅದಕ್ಕೆ ನಿಮಗೆ ಸ್ವಲ್ಪ ಶುಗರ್ ಲೆವೆಲ್ ಎಲ್ಲ ಕಡಿಮೆ ಆಗಿ ನಡ್ಕ ಬಂದಿದೆ, ಮೈಯೆಲ್ಲ ಬೇವತ್ಬಿಟ್ಟಿದ್ದೀರಾ, ಹೋಗಿ ಕರೆಕ್ಟಾಗಿ ಟೈಮ್ ಊಟ ಮಾಡ್ರಿ, ಸರಿ ಹೋಗುತ್ತೆ ಅಂತ ಹೇಳ್ತಾರಂತೆ. ಗುರುರಾಜ್ ಕರ್ಜಿಗರಿಗೆ ಅವಾಗ ತಲೆಗೆ ಹೊಡೆಯುತ್ತೆ. ಅಂದರೆ ಪ್ರತಿಯೊಬ್ಬರಿಗೂ ಇರೋದು 24 ಗಂಟೆನೇ, ಯಾರಿಗೂ ಏನು ಜಾಸ್ತಿ ಇಲ್ಲ, ಯಾರಿಗೇನು ಕಡಿಮೆ ಇಲ್ಲ. ಅದನ್ನು ನಾವು ಹೆಂಗೆ ಬಳಸ್ಕೊಳ್ತೀವಿ ಅಂದರೆ, ಒಂದೇ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನೀವು ಎಲ್ಲರೂ ದಿನಕ್ಕೆ 8 hours ಮಲಗ್ತೀರಾ? ಒಂದು ಮ್ಯಾಕ್ಸಿಮಮ್ ಕೆಲವರು 6 ತಾಸು ಮಲಗ್ತಾರೆ, ಕೆಲವರು 5 ಗಂಟೆ ಮಲಗ್ಬೋದು. ಬಟ್ ಐ ಸಜೆಸ್ಟ್ ಯು ಗೈಸ್ ಟು ಸ್ಲೀಪ್ ಅಟ್ ಲೀಸ್ಟ್ 7 to 8 hours. 7 to 8 hours ಆಫ್ ಸೌಂಡ್ ಸ್ಲೀಪ್ ಇಸ್ ರಿಕ್ವೈರ್ಡ್. ಯಾಕಂದರೆ ಮನಸ್ಸು ಗಟ್ಟಿಯಾಗಿರಬೇಕು, ಚೆನ್ನಾಗಿ ಓಡಬೇಕು ಅಂತ ಹೇಳಿದ್ರೆ ಬೇಕೇ ಬೇಕು. ಸೊ 8 ತಾಸು ಸೈಡ್ ತೆಗೆದಿಡೋಣ. ಮತ್ತು ನಿಮಗೆ ಡೈಲಿ ನಿಮ್ಮ ಎಕ್ಸ್ಟ್ರಾ ದೇಹದ ಕೆಲಸಗಳಿಗೆ ಅಂತೇಳಿ 2 ತಾಸು ತೆಗೆದುಬಿಡೋಣ. 10 hours ಹೋಯ್ತಾ? ನೆಕ್ಸ್ಟ್ ಬೇರೆ ಏನಾದ್ರು ಯಾರಿಗಾನ ಆಫೀಸ್ಗೆ ಹೋಗ್ಬರ್ತೀರಾ? ಯಾರು ಹೋಗಿ ಆಫೀಸ್ಗೆ ಹೋಗಿ ವರ್ಕಿಂಗ್ ಮಾಡ್ತಾ ಇದ್ದೀರಾ? ಓಕೆ, ಎಷ್ಟು ಅವರ್ ಕೆಲಸ ಆಗುತ್ತೆ? 9 hours. ಓಕೆ, 19 hours ಹೋಯ್ತು. ಅನದರ್ 5 hours, ಸಾಲಿಡ್ 5 hours ಇದೆ. ನಿಮ್ಗೆ ಅನ್ಸ್ಬೋದು, ಅಯ್ಯೋ UPSC ಓದಬೇಕು ಅಂತ ಹೇಳಿದ್ರೆ ಡೈಲಿ 10 hours ಓದಬೇಕು, 15 hours ಓದಬೇಕು. ಇಂಟರ್ವ್ಯೂಸ್ ಎಲ್ಲ ಕೇಳಿರ್ತೀರ, 18 ತಾಸು ಓದ್ದೆ, 15 ತಾಸು ಓದ್ದೆ, ಎಲ್ಲ ಸುಳ್ಳು. ನಿಜ ಇರ್ಬೋದು,
ಇಲ್ಲ ಅಂತ ಹೇಳ್ತಾ ಇಲ್ಲ. ನೋ ಒನ್ ಕ್ಯಾನ್ ಕಂಟಿನ್ಯೂಸ್ಲಿ ರೀಡ್ ಫಾರ್ 18 hours ಡೈಲಿ ಫಾರ್ ಓವರ್ ಎ ಮಂತ್ಸ್. ಯಾಕಂದ್ರೆ UPSC ಅನ್ನೋದು ಒಂದೇ ದಿನದ ಕೆಲಸ ಅಲ್ಲ, ಒಂದು ತಿಂಗಳ ಕೆಲಸ ಅಲ್ಲ, ನಾಟ್ ಇವನ್ 1 year. ಒಂದು ವರ್ಷ ಪ್ರಿಪರೇಷನ್ನೇ ಆದರೆ ನೆಕ್ಸ್ಟ್ ಇಯರ್ ಪ್ರಿಲಿಮ್ಸ್ ಮುಗಿಸಿ ಮತ್ತೆ ಮೇನ್ಸ್ ಮುಗಿಸಿ ಇಂಟರ್ವ್ಯೂ ಬರೋಕ್ಕೆ ಮತ್ತೊಂದು ವರ್ಷ, 8 ತಿಂಗಳು ಅಟ್ಲೀಸ್ಟ್. ಸೊ ನಿಮಗೆ ಎಲ್ಲ ಅಟ್ ಎ ಟೈಮ್ ಒಂದೇ ಅಟೆಂಪ್ಟಲ್ಲಿ ಕರೆಕ್ಟಾಗಿ ಮುಗಿಸ್ತೀರಾ ಅಂತ ಹೇಳಿದ್ರು 1 year 8 months. ಸೊ 1 year 8 months ಆ ಮನಸ್ಥಿತಿ ಮೇಂಟೈನ್ ಮಾಡೋದು ಮನುಷ್ಯನ ಕೈಲಿ ಸಾಧ್ಯ ಇಲ್ಲ. ಯು ವಿಲ್ ಹ್ಯಾವ್ ಆಫ್ ಡೇಸ್, ಇಟ್ಸ್ ಗುಡ್, ತೊಂದರೆ ಇಲ್ಲ. ನಿಮ್ಮ ಮೈಂಡ್ ಹೇಳ್ತಾ ಇದೆ ಕಂಟಿನ್ಯೂಸ್ ವರ್ಕ್ ಮಾಡೋಕ್ಕಾಗಲ್ಲ, ಎಂಜಾಯ್ ಮಾಡಿ. ಫಿಲ್ಮ್ ನೋಡಿ, ತೊಂದರೆ ಇಲ್ಲ. ಫಿಲ್ಮ್ ನೋಡೋಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಹೇಳ್ತೀನಿ. ನಂದು ಎಸ್ಸೆ ಪೇಪರ್ ಇತ್ತು, ನೆಕ್ಸ್ಟ್ ದಿನ UPSC ಮೇನ್ಸ್ ಎಕ್ಸಾಮ್ ಎಸ್ಸೆ ಪೇಪರ್ ಇದೆ. ನಿದ್ದೆ ಬರ್ತಾ ಇಲ್ಲ. ನನ್ನ ಸ್ಲೀಪಿಂಗ್ ಹ್ಯಾಬಿಟ್ಸ್ ಆರ್ ವೆರಿ ಬ್ಯಾಡ್. ಆಲ್ಮೋಸ್ಟ್ 2-3 ಡೈಲಿ ಮಲಗ್ತೀನಿ, ಬೆಳಿಗ್ಗೆ 10 ಗಂಟೆಗೆ ಎದ್ದೇಳೋದು, ಆ ಥರ ಆಗ್ಬಿಡುತ್ತೆ. ವರ್ಕ್ ಇದ್ದಾಗ ಕರೆಕ್ಟ್ ಆಗ್ತಿತ್ತು. ಸೊ ಈ ಕಡೆ ಬಂದಾಗ ಪ್ರಾಬ್ಲಮ್ ಆಗಿದೆ. ಹಿಂದಿನ ದಿವಸ ರಾತ್ರಿ 8 ಗಂಟೆಗೆ ಮಲಗಿದ್ದೀನಿ, ನಿದ್ದೆ ಬರ್ತಾ ಇಲ್ಲ. ಎಷ್ಟೊತ್ತು ಮಾಡಿದ್ರೆ ನಿದ್ದೆ ಬರಲಿಲ್ಲ. ಸೊ ಏನು ಮಾಡಿದ್ರೆ 11 ಗಂಟೆಗೆ ಎದ್ದೆ. ದ ಬೆಸ್ಟ್ ಥಿಂಗ್ ಐ ವಿಲ್ ಆಲ್ವೇಸ್ ಡೂ ಇಸ್ ಓಪನ್ ಅಪ್ ನೆಟ್ಫ್ಲಿಕ್ಸ್ ಆ್ಯಂಡ್ ವಾಚ್ ಮೂವೀಸ್ ಆ್ಯಂಡ್ ಸೀರೀಸ್. ಸೊ ಅವತ್ತು ನೋಡೋಣ ಅಂತ ತೆಗೆದೆ. ಫಾರ್ಚುನೇಟ್ಲಿ ಐ ಲವ್ ಗಾಂಧಿ. ಸೊ ಅವತ್ತು ಗಾಂಧಿ ಮೂವಿ ಮತ್ತೊಂದ್ಸಲ ನೋಡೋಣ ಅನಿಸ್ತಾಯ್ತು. ಯಾಕೆಂದ್ರೆ ಅದು ಇತ್ತಿಫಾಕ್ ಅಂತಾರಲ್ಲ, ಆ ಥರ ಏನೋ ಗೊತ್ತಿಲ್ಲ, ಬಟ್ ಗಾಂಧಿ ಮೂವಿ ನೋಡಬೇಕು ಅನ್ನಿಸ್ತು. ಓಪನ್ ಅಪ್ ಮೂವಿ, ಗಾಂಧಿ ಅಟೆನ್ಬರ್ ಅವ್ರು ಮಾಡಿದಾರಲ್ಲ ಆ ಮೂವಿ. ಇಟ್ ವಾಸ್ ವಂಡರ್ಫುಲ್ ಮೂವಿ. ಫುಲ್ ನೋಡಿಲ್ಲ, ಫಸ್ಟ್ 20 minutes ನೋಡಿದೆ. ಫಸ್ಟ್ 20 minutesಲ್ಲಿ ಫಸ್ಟ್ 10 minutesಲ್ಲೇ ಅನ್ಫಾರ್ಚುನೇಟ್ಲಿ ಮಹಾತ್ಮ ಗಾಂಧಿ ಅವರು ತೀರೋಗ್ತಾರೆ. ಅವಾಗ ಅವ್ರ ಬಗ್ಗೆ ಒಬ್ಬ BBC ರೈಟರ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಆ ಸ್ಟೋರಿನ ಕೇಳಿದೆ. ಅವ್ರು ಜಸ್ಟ್ ಒಂದು 10-15 ಲೈನ್ಸಲ್ಲಿ ಹೇಳಿದ್ದಾರೆ. ತುಂಬ ಖುಷಿ ಅನ್ನಿಸ್ತು ನನಗೆ, ನೋಟ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಬಟ್ ಟೈಮ್ ಇರಲಿಲ್ಲ. ಆ ಟೈಮಲ್ಲಿ ಇದ್ದೇ ಇಲ್ಲಿ ಎದ್ದು ಮತ್ತೆ ಬರ್ಕೊಳೋದಾಗಲ್ಲ ಅಂತೇಳಿ ಸುಮ್ಮನೆ ಕ್ಲೀನಾಗಿ ಕೇಳ್ಕೊಂಡೆ, ಮಲ್ಕೊಂಡೆ. ಬೆಳಿಗ್ಗೆ ಎದ್ದು ಹೋಗಿ ಎಸ್ಸೆ ಪೇಪರ್ ತೆಗೆದ್ರೆ ಎಸ್ಸೆಯಲ್ಲಿ ಟಾಪಿಕ್ಸ್, ಒನ್ ಟಾಪಿಕ್ ವಾಸ್ ಸಮಥಿಂಗ್ ಅಬೌಟ್ ಪ್ರಿನ್ಸಿಪಲ್ಸ್. ಐ ಚೋಸ್ ದಟ್ ಥಿಂಗ್. ಗಾಂಧಿ ಅವ್ರ ಬಗ್ಗೆ 15 words ಅವ್ರು ಏನು ಹೇಳಿದ್ರಲ್ಲ, 15 lines ಎಕ್ಸಾಕ್ಟ್ ವರ್ಡ್ಸ್ ಬರೆದು ಆಮೇಲೆ ಎಲ್ಲೋ ವಾಪಸ್ ಬಂದೆ. ಅಂದರೆ ಐ ಲಿಂಕ್ ಇಟ್ ವಿತ್ ಪ್ರಿನ್ಸಿಪಲ್ಸ್. ಹಿಯರ್ ಇಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತೇಳಿ ಅದಕ್ಕೆ ಲಿಂಕ್ ಮಾಡಿದೆ. ನಿಮ್ಗೆ ಲಕ್ಕು ಆಗಿರ್ಬೋದು, ಮೂವಿ ನೋಡಿದ್ದು ನಿಮಗೆ ರಿಫ್ರೆಶ್ಮೆಂಟ್ ಕೂಡ ಆಯಿತು, ಲಕ್ ಕೂಡ ಆಯಿತು. ಐ ಗಾಟ್ ಗುಡ್ ಮಾರ್ಕ್ಸ್ ಎಸ್ಸೆ ಬಿಕಾಸ್ ಆಫ್ ದಟ್. ಐ ಆಮ್ ಡೆಫಿನೆಟ್ಲಿ ಶೂರ್. ಸೆಕೆಂಡ್ ಪೇಪರ್ ನನಗೆ ಸೆಕೆಂಡ್ ಎಸ್ಸೆ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ ನಮಗೆ. ಬಟ್ ಅಂದರೆ ಎಲ್ಲರಿಗೂ ಒಂದೇ ಥರ ಇರಲ್ಲ. ಎಸ್ಸೆ ಆಗಲಿ, ಎಥಿಕ್ಸ್ ಆಗಲಿ, ಇವೆಲ್ಲ ನೀವು ಸ್ಟ್ರಾಟಜಿ ಡಿಸ್ಕಸ್ ಮಾಡ್ಕೋತಾರೆ ಹೇಳ್ತೀನಿ. ಇನ್ನೊಂದೇನಪ್ಪ ಅಂತಂದರೆ, ಪಾಂಡವರು ಗೊತ್ತಲ್ಲ, ಪಂಚಪಾಂಡವರ ಸ್ಟೋರಿ ಎಲ್ಲರೂ ಕೇಳಿರ್ತೀರ. ನಿಮಗೆ ಯಾರು ಇಷ್ಟ ಪಾಂಡವರಲ್ಲಿ? ಅರ್ಜುನ. ಯಾಕೆ? ಓಕೆ ಸರ್, ನಿಮಗೆ ಯಾರು ಇಷ್ಟ ಪಾಂಡವರಲ್ಲಿ? ಯು ಕ್ಯಾನ್ ಸೇ ಅರ್ಜುನ. ಏನಕ್ಕೆ? ಓಕೆ ಬಿಕಾಸ್ ಆಫ್ ಹಿಸ್ ಡಿಟರ್ಮಿನೇಷನ್ ಆ್ಯಂಡ್ ಫೋಕಸ್. ಮೇಡಮ್, ನಿಮಗೆ ಯಾರು ಇಷ್ಟ? ಅರ್ಜುನ. ಓಕೆ. ಯಾರಿಗಾದ್ರೂ ಅರ್ಜುನ ಬಿಟ್ಟು ಬೇರೆ ಇಷ್ಟ ಇದ್ದಾರಾ? ಯುಧಿಷ್ಠಿರ. ಓಕೆ ಓಕೆ ಗುಡ್. ಹೇಳಿ. ಭೀಮಾ. ಇಲ್ಲ ಹೇಳಿ ತೊಂದರೆ ಇಲ್ಲ. ಭೀಮಾ. ಯಾರೋ ಭೀಮಾ ಅಂದಂಗಾಯ್ತು. ಓಕೆ, ಭೀಮಾ. ಇಷ್ಟು ಜನಕ್ಕೆ ಕೇಳಿದೆ, ಒಬ್ರು ಕೂಡ ನಕುಲ ಸಹದೇವ ಅಂತ ಹೇಳಿಲ್ಲ ಅಲ್ವಾ? ಅಂದ್ರೆ ಅವ್ರು ಕಡಿಮೆ ಅಂತಲ್ಲ, ಅಂದ್ರೆ ಎಲ್ಲರಿಗೂ ಪವರ್ಸ್ ಒಂದೊಂದ್ ಥರ ಇರುತ್ತೆ. ನಕುಲ ಸಹದೇವ ಅಂದ ತಕ್ಷಣ ವಿ ಟೆಂಡ್ ಟು ಇಗ್ನೋರ್ ದೇರ್ ಪವರ್ಸ್. ಅದೇ ರೀತಿ ನಕುಲ ಅವರಿಗೆ ಒಂದು ಚಿಂತೆ ಆಗ್ಬಿಟ್ಟಿರುತ್ತೆ ಅಂತೇಳಿ, ಅದಕ್ಕೆ ಅವರ ಅಮ್ಮ ಕುಂತಿ ಹತ್ರ ಹೋಗಿ ಕೇಳ್ತಾರಂತೆ, ಎಲ್ಲರಿಗೂ ಒಂದು ಒಳ್ಳೊಳ್ಳೆ ಪವರ್ ಇದೆ, ಎಲ್ಲರೂ ಅವ್ರನ್ನೇ ಭಾರಿ ಗ್ರೇಟ್ ಅಂತ ಹೇಳ್ತಾರೆ, ನನ್ನನ್ನು ಯಾರು ಒಪ್ಪೋದೇ ಇಲ್ಲ ಹಂಗೆ ಹಿಂಗೆ ಅಂತ ಕೇಳ್ತಾ ಇರ್ತಾರಂತೆ. ಅವಾಗ ಕುಂತಿ ನಿಜವಾಗ್ಲೂ ನಡೆದ ಕಥೆನೇ ಅದು, ಅದರ ಪ್ರಕಾರ ಮಿಥಾಲಜಿ ನಂಬೋದು ಬಿಡೋದು ನೀವು ಬಿಟ್ಟಿದ್ದು. ಸೊ ಆ ಕುಂತಿಯವ್ರು ಕೂರಿಸಿ ಹೇಳ್ತಾರಂತೆ, ನೋಡಪ್ಪ, ಅರ್ಜುನನಿಗೆ ಬಿಲ್ಲಿನಲ್ಲಿ ಅವನು ಪಾರಮತ್ಯ ಹೊಂದಿರ್ಬೋದು, ಅವನು ಭಾಳ ಮೇರು ವ್ಯಕ್ತಿತ್ವನೇ ಆಗಿರ್ಬೋದು, ಯುಧಿಷ್ಠಿರ ನಿಮ್ದೆಲ್ಲರೂ ನೋಡ್ಕೊಂಡು ರಾಜನೇ ಆಗಿರ್ಬೋದು, ಧರ್ಮ ಬಿಟ್ಟು ಆ ಕಡೆ ಈ ಕಡೆ ಹೋಗದೇ ಇರ್ಬೋದು, ಭೀಮ ಅಂದರೆ ಅವನಷ್ಟು ಬಲಿಶಾಲಿನೇ ಯಾರೂ ಇಲ್ಲ, ಸಹದೇವ ಕೂಡ ಕುದುರೆ ಇದರಲ್ಲೆಲ್ಲ ಭಾಳ ಪವರ್ಫುಲ್ಲು, ನೀನು ಕೂಡ ಸ್ಫುರದ್ರೂಪಿನೇ. ಹಂಗಂತೇಳಿ ನಿನ್ನ ಪವರ್ ಕಡಿಮೆ, ಅವನ ಪವರ್ ಜಾಸ್ತಿ ಅನ್ಕೊಳಕ್ಕಾಗಲ್ಲ. ಈಗ ಯುದ್ಧ ಅಂತ ಬಂದಾಗ ಭೀಮ ಬೇಕು ಇಲ್ಲ ಅಂತಲ್ಲ, ಆದರೆ ಫಾಸ್ಟಾಗಿ ಹೋಗಿ ಹೊಡಿಬೇಕು ಅಂತ ಬಂದಾಗ ಕುದುರೆನೇ ಬೇಕು. ಇವನ್ ಮಾಡೋ ಕೆಲಸ ಅವ್ನು ಮಾಡೋಕ್ಕಾಗಲ್ಲ, ಅವ್ನು ಮಾಡೋ ಕೆಲಸ ಇವನಿಗೆ ಮಾಡೋಕ್ಕಾಗಲ್ಲ. ಅಂದರೆ ವಾಟ್ ವರ್ಕ್ ಫಾರ್ ಮೀ ಮೇ ನಾಟ್ ವರ್ಕ್ ಫಾರ್ ಯು ಗೈಸ್. ನಾನು ಡೈಲಿ ಓದ್ತಿದ್ದು ಮ್ಯಾಕ್ಸಿಮಮ್ 5 to 6 hours ಅಷ್ಟೇ. ಅದು ಎವ್ರಿ ಡೇ ಐ ನೆವರ್ ಯೂಸ್ ಟು ರೀಡ್. ಅಂದರೆ ವಾರದಲ್ಲಿ ಅಟ್ಲೀಸ್ಟ್ 4 days. ನನ್ನ ಟಾರ್ಗೆಟ್ ಇದು ಅಷ್ಟೇ, ಒಂದು ವಾರದಲ್ಲಿ 4 ದಿನ ಅಟ್ಲೀಸ್ಟ್ ಎವ್ರಿ 5 hours, ಅಂದರೆ ಕಂಟಿನ್ಯೂಸ್ 5 hours. 5 hours ತಕ್ಷಣ ನಾನು ಬೆಳಿಗ್ಗೆ 10 ಗಂಟೆ ಕೂತ್ಕೊಂಡೆ, ಸಾಯಂಕಾಲ 3 ಗಂಟೆಗೆ ಎದ್ದೇನದಲ್ಲ,
ಅದು ಇಂಪಾರ್ಟೆಂಟ್ ಅಲ್ಲ. 5 hours ಆಫ್ ಪ್ರೊಡಕ್ಟಿವ್ ಸ್ಟಡಿ. ಸೊ ನೀವು ಯಾವ ಥರ ಓದ್ತಾ ಇದ್ದೀರಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. 5 ಗಂಟೆ ನಾನು ಇವಾಗ ಡೆಡಿಕೇಟ್ ಮಾಡಿದ್ದೀನಿ, ಕಷ್ಟಪಟ್ಟು ಓದಿದ್ದೀನಿ, ಇದು ನಾನು ಹಾಕಿ ಇವತ್ತಿಗೆ 5 ಗಂಟೆ ಆಗಲಿಲ್ವಾ, 2 ಗಂಟೆ ಓದಿ. ಟು ಬಿಗಿನ್ ವಿತ್ ಜಸ್ಟ್ 2 hours ಆಫ್ ಡೆಡಿಕೇಟೆಡ್ ಪ್ರೊಡಕ್ಟಿವ್ ಸ್ಟಡಿ ನೀವು ಮಾಡಿ. ಚೇಂಜಸ್ ನೀವು ಜಸ್ಟ್ ನಿಮಗೆ ಚೇಂಜಸ್ ಗೊತ್ತಾಗ್ಬಿಡುತ್ತೆ, ನಾನು ಏನು ಮಾಡ್ತಾ ಇದ್ದೀನಿ, ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದು. ಸೊ ಫಸ್ಟ್ ನೋ ಯುವರ್ ಸೆಲ್ಫ್. ನೀವೇನು, ನಿಮ್ಮ ಬಲಗಳೇನು, ನಿಮ್ಮ ವೀಕ್ನೆಸ್ ಏನು ಅಂತ ನಿಮಗೆ ಗೊತ್ತಿರಬೇಕು. ಅದು ಬೇರೆಯವ್ರು ಬಂದು ಹೇಳೋಕ್ಕಾಗಲ್ಲ, ಆಯ್ತಲ್ಲ. ಮತ್ತು ಗುರುಗಳು ಹೇಳಿದ ಮಾತು ಕೇಳಿ. ನಾನು ಕೂಡ ಎಷ್ಟೊಂದು ಸಲ ಬಯಸ್ಕೊಂಡಿದ್ದೀನಿ. ಅವರು ಆ ಟೆಸ್ಟ್ ಸೀರೀಸ್ ಬರೆಯೋ ಅಂತ ಹೇಳಿದ್ರೆ ಹಾಂ ಸರ್ ಅಂತೇಳಿ ಎಸ್ಕೇಪ್ ಆಗ್ಬಿಡ್ತಿದ್ದೆ. ಕೇಳಿದ್ರೆ ಇಲ್ಲ ಸರ್ ಆ ಕೆಲಸ ಇತ್ತು, ಈ ಕೆಲಸ ಇತ್ತು, ಹಾಸ್ಪಿಟ್ಲಲ್ಲಿ ಪೇಷಂಟ್ ಬಂದಿತ್ತು, ಕೆಲವೊಂದು ಟೈಮ್ ಬಂದಿರ್ತದೆ, ಕೆಲವೊಂದು ಟೈಮ್ ಬಂದಿರ್ತಿರಲಿಲ್ಲ, ಕತೆ ಹೇಳ್ತಿದ್ದೆ. ಸೊ ಅದರಿಂದ ಹೆಲ್ಪ್ ಆಗೋದು ನಮಗೆ ಏನೋ, ಅವ್ರಿಗೇನು ಲಾಸ್ ಇಲ್ಲ. ಅವರು ನಿಮ್ಮನ್ನು ಎಲ್ಲರಿಗೂ ಎತ್ತಿ ಮೇಲ್ ತರಬೇಕು ಅಂತ ಇರ್ತಾರೆ, ಏನೋ ಯಾರೋ ಏನು ಕೆಟ್ಟದ್ದು ಮಾಡೋಕ್ಕೆ ಕೇಳಲ್ಲ ಟೀಚರ್ಸ್. ಸೊ ಗುರುಗಳ ಮಾತು ಕೇಳಿ. ಒಂದು ಸಣ್ಣ ಸ್ಟೋರಿ ಇದೆ, ಕಳ್ಳನ ಸ್ಟೋರಿ. ಹೆಂಗಪ್ಪ ಅಂದರೆ ಒಂದು ಭಾಳ ಫೇಮಸ್ ಕಳ್ಳ ಇರ್ತಾನಂತೆ. ಆದರೆ ಒಂದು ಕಳ್ಳ ಅಂತೇಳಿ ಯಾರಿಗೂ ಗೊತ್ತಿರಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಿರಲ್ಲ ಒಂದು ಕಳ್ಳ ಅಂತೇಳಿ. ಸೊ ಅವಾಗ ಏನು ಮಾಡ್ತಾನೆ, ಭಾಳ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾ ಇರ್ತಾರೆ ಕಳ್ಳನ ಬಗ್ಗೆ. ಆದರೆ ಅವ್ನ ಮಗನಿಗೆ ಮಾತ್ರ ಗೊತ್ತಿರುತ್ತೆ ನಾವಪ್ಪ ಕಳ್ಳ ಅಂತೇಳಿ. ಅವನ ಮಗನೂ ಚೆನ್ನಾಗಿ ಓದ್ತಾ ಇರಲ್ಲ, ಅವನಿಗೆ ಜೀವನದಲ್ಲಿ ಏನಾದ್ರು ಮಾಡಬೇಕು ಅನ್ನೋದಿರುತ್ತೆ. ಸೊ ನಾನು ಕಳ್ತನ ಮಾಡ್ತೀನಿ ಡಿಸೈಡ್ ಮಾಡ್ತಾನೆ. ಒಂದು ದಿವಸ ಹೋಗಿ ಅವ್ರ ಅಪ್ಪನ ಕೇಳ್ತಾನೆ, ಅಪ್ಪ ನಾನು ಕಳ್ಳ ಆಗ್ಬೇಕು ಹೇಳ್ಕೊಡು ಅಂತ. ಅವರಪ್ಪ ಈ ಬೇಕಾದ್ರೆ ಏನು ಬೇಕಾದ್ರೆ ಹೇಳ್ಬೋದಿತ್ತು, ಬಟ್ ಅವನು ತನ್ನ ಮಗನ ಅರ್ಥ ಮಾಡ್ಕೊಂಡು ಆಯ್ತಪ್ಪ ನಾನು ರಿಟೈರ್ ಆಗೋ ಟೈಮ್ ಬಂತು, ನಿನಗೆ ಹೇಳ್ಕೊಡ್ತೀನಿ ಕಳ್ತನ ಮಾಡೋದು ಹಿಂಗೆ ಅಂತ, ಇವತ್ತು ನಡಿ ಅಂತ ಫುಲ್ ಸ್ಟೋರಿ ಹೇಳ್ತಾನೆ. ಫುಲ್ ಸ್ಟೋರಿ ಎಲ್ಲ ಹೇಳ್ಕೊಟ್ಮೇಲೆ ಪ್ರಾಕ್ಟಿಕಲ್ ಇಲ್ಲದೆ ಬರೀ ಥಿಯರಿ ಮಾಡೋ ಯೂಸ್ ಏನಾದ್ರು ಪ್ರಾಕ್ಟಿಕಲ್ ತೋರಿಸ್ಬೇಕಲ್ಲ. ಇವತ್ತು ಪಕ್ಕದ ಮನೆ ಕರ್ಣ ಹಾಕೋಣ ಅಂತ ಕರ್ಕೊಂಡು ಹೋಗ್ತಾರೆ. ಪಕ್ಕದ ಮನೆಯಲ್ಲಿ ಸೈಲೆಂಟಾಗಿ ಅಪ್ಪ ಮಗ ಇಬ್ಬರು ಬಾಗಿಲು ತೆಗೆದು ಹೋಗ್ತಾರೆ. ಎಲ್ಲ ಉಳಿದವ್ರು ಮಲಗಿರ್ತಾರೆ. ಅಪ್ಪ ಸೈಲೆಂಟಾಗಿ ಇಡೀ ಮನೆನ ಓಡಾಡ್ಬಿಡ್ತಾನೆ. ಮಗನಿಗೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ. ನಮ್ಮಪ್ಪ ಭಾಳ ನಿಪುಣ ಇದ್ದಾನಪ್ಪ, ನಾನು ಕಲ್ತ್ಕೋಬೇಕು ಅಂತ ಇವನು ಫಾಲೋ ಮಾಡ್ತಾ ಇರ್ತಾನೆ. ಕೊನೆಗೆ ಅಪ್ಪ ಮಗ ಇಬ್ಬರು ಒಂದು ಹಾಲಲ್ಲಿ ಮೀಟ್ ಆಗಿ ಹೇಳ್ತಾನೆ, ಅಪ್ಪ ಹೇಳ್ತಾನೆ ಅಲ್ಲಿ ಹೋಗು, ಅಲ್ಲಿ ಕನ್ನಡಿ ಎಲ್ಲ ಐತಲ್ಲ, ಅಂದರೆ ಮೋಸ್ಟ್ಲಿ ಅದು ಒಳ್ಳೆ ಬೆಡ್ರೂಮ್ ಇದೆ, ಅಲ್ಲಿ ಒಳ್ಳೆ ಕಾಸ್ಟ್ಲಿ ಬಟ್ಟೆ ಇಟ್ಟಿರ್ತಾರೆ, ನೀನು ಬಟ್ಟೆ ಕತ್ಕೊಂಬ, ನಾನು ಜೀವನ ಕತ್ಕೊಂಬರ್ತೀನಿ ಅಂತೇಳಿ ಬೇರೆ ರೂಮ್ಗೆ ಹೋಗ್ತಾನೆ. ಮಗ ಬಟ್ಟೆ ಇರೋ ರೂಮಿಗೆ ಹೋದ ತಕ್ಷಣ ಅಪ್ಪನೇ ಬಾಗಿಲು ಬೋಲ್ಟ್ ಹಾಕ್ಬಿಟ್ಟು ಬಾಗಿಲು ಬಡದ್ಬಿಟ್ಟು ಹೊರಗೆ ಓಡ್ತಾ ಸುತ್ತಮುತ್ತ ಇರೋ ಬಾಗಿಲು ಕಿಟಕಿಯೆಲ್ಲ ಜೋರ ಸೌಂಡ್ ಮಾಡಿ ಹೊಡೋಗ್ಬಿಡ್ತಾನೆ. ಮಗನಿಗೆ ಚಿಂತೆ ಆಗ್ಬಿಡುತ್ತೆ, ನಮ್ಮ ಅಪ್ಪ ಕಳ್ಳನ ಮಗ ನನಗೆ ಹಿಂಗೆ ಸಿಗಾಸ್ಬಿಟ್ನಲ್ಲ, ಹೆಂಗೆ ಮಾಡೋದೀಗ ಅಂತೇಳಿ ಚಿಂತೆ ಆಗ್ಬಿಡುತ್ತೆ. ಸೊ ಈಗ ಏನು ಮಾಡಬೇಕು, ಇಟ್ ಥಿಂಕ್ ಆನ್ ಇಸ್ ಫೀಟ್, ಹೌದಲ್ವಾ? ಈಗ ಏನಾದ್ರು ಎಸ್ಕೇಪ್ ಆಗಿ ಟ್ರೈ ಮಾಡಲೇಬೇಕು. ಅಷ್ಟಾಗಿ ಅಕ್ಕಪಕ್ಕ ಮನೆ ಜನ ಎಲ್ಲ ಎದ್ಬಿಡ್ತಾರೆ. ಎದ್ಬಿಟ್ಟು ಈಗ ಎಲ್ಲ ಕಳ್ಳ ಬಂದಿದ್ದಾನೆ ಗೊತ್ತಾಗುತ್ತೆ, ಬಾಗಿಲ ತೆಗೆದು ನೋಡಿ ಹುಡುಕ್ಬೇಕು, ಅವನ್ನ ಎಲ್ಲಿದ್ದಾನೆ ಎಲ್ಲ ಕಡೆ ಹುಡ್ಕೊಂಡ್ಬರ್ತಾರೆ. ಈ ರೂಮಿನ ಮಾತ್ರ ಬಾಗಿಲು ಲಾಕ್ ಆಗಿದೆ. ಸೊ ಇಲ್ಲೇನೋ ಇರ್ಬೋದು ಅಂದ್ಕೊಂಡು ಕರೆಂಟ್ ಹೋಗಿರುತ್ತೆ. ಸೊ ಅವರು ಒಂದು ಲೈಟ್ ಹಿಡ್ಕೊಂಡು ಬರ್ತಾ ಇರ್ತಾರೆ. ಮಗ ಯೋಚನೆ ಮಾಡ್ತಾನೆ, ಬಾಗಿಲಿಂದ ಬಚ್ಚಿಕೊಂಡಿರ್ತಾನಲ್ಲ, ನಿಧಾನಕ್ಕೆ ಊರಿಂದ ಬಾಗಿಲು ಕೆರೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಜನಕ್ಕೆ ಅನಿಸುತ್ತೆ, ಇಲಿ ಏನಾರು ಇರ್ಬೋದು ಅಂತ ಡೌಟ್ ಬರುತ್ತೆ. ಸೊ ಈ ಮಗನ ಆ ವೈಫ್ ಸೆಂಡ್ ಮಾಡ್ದ, ಬಟ್ ಸ್ಟಿಲ್ ದೇ ಡಿಡ್ಂಟ್ ಫಾಲ್ ಫಾರ್ ಇಟ್. ಅವ್ರು ಮತ್ತೆ ಲೈಟ್ ಇಟ್ಕೊಂಡು ಹೆಣ್ಮಗಳು ಬರ್ತಾಳೆ. ಒಳಗೆ ಬಂದ ತಕ್ಷಣ ಕ್ಯಾಂಡಲ್ನ ಊಬಿ ಮಗ ಓಡೋಗ್ಬಿಡ್ತಾನೆ. ಅಡ್ಸ್ಕೊಂಡ್ ಬರ್ತಾರೆ ಬರೋ ತನಕ. ಬಟ್ ಸ್ವಲ್ಪ ದೂರದಲ್ಲಿ ಹೋದ ತಕ್ಷಣ ಒಂದು ಬಾವಿ ಕಾಣುತ್ತೆ. ಅವ್ರಿಗ ಏನು ಮಾಡ್ತಾನೆ, ಒಂದು ಕಲ್ಲನ್ನ ಬಾವಿಲಿ ಎತ್ತಾಕಿ ಓಡೋಗ್ಬಿಡ್ತಾನೆ, ಕತ್ಲು. ಸೊ ಜನ ಏನು ಅನ್ಕೊಂತಾರೆ, ಬಾವಿಲಿ ಕಲ್ಲ ಬಿದ್ದ ಹುಡುಗ ಅಂದ್ಕೊಂಡು ಭಾಳ ಹೊತ್ತಿನ ಕಲ್ಲ ಟ್ರೈ ಮಾಡ್ತಾರೆ, ಸಿಗಲ್ಲ, ಹೋಗುತ್ತೆ. ಈ ಸ್ಟೋರಿಯಿಂದ ನಿಮಗೆ ಯಾರಿಗಾದ್ರೂ ಏನಾದ್ರು ನೀತಿ ಸಿಗ್ತಾ? ಅಲ್ಲ, ಹೇಳ್ಬೋದು ಮುಕ್ತವಾಗಿ ಹೇಳಿ, ಏನು ತೊಂದರೆ ಇಲ್ಲ. ಯಾರು ಇನ್ನೊಬ್ರು ಏನು ಅನ್ಕೊಂತಾರೆ ಅಂತ ಯೋಚನೆ ಮಾಡಬೇಡಿ. ತಪ್ಪು ಹೇಳಿದ್ರೆ ಏನಾಗುತ್ತೆ ಅನ್ಕೊಂಡು ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಇಟ್ ಈಸ್ ಯುವರ್ ಒಪಿನಿಯನ್ ಅಂಡ್ ದಟ್ ಈಸ್ ಆಲ್ ದಟ್ ಮ್ಯಾಟರ್ಸ್ ಇನ್ ಲೈಫ್. ಓಕೆ, ಒಳ್ಳೆ ಪಾಯಿಂಟ್. ಮತ್ತೆ ಯಾರಿಗಾದ್ರೂ ಇದೆಯಾ? ಓಕೆ 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 ಇದರಲ್ಲಿ ನೀವೆಲ್ಲರೂ ಸಿವಿಲ್ ಸರ್ವೆಂಟ್ಸ್ ಅವ್ರಿಗೊಂದು ಡಿಸೈಡ್ ಮಾಡಿದ್ದೀರಾ. ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಎಥಿಕ್ಸ್ ಎಕ್ಸಾಂಪಲ್ ಕೊಡಬೇಕಿತ್ತು ನಾನು. ಈ ಥರ ಟಾಪಿಕ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಥಿಕ್ಸ್ ಯಾವಾಗಲೂ ನಾವು ಯೋಚನೆ ಮಾಡಬೇಕೇನು ಅಂತ ಹೇಳಿದ್ರೆ, ಎಂಪತಿ, ವಿ ಶುಡ್ ಆಲ್ವೇಸ್ ಎಂಪತೈಸ್. ದೇರ್ ಇಸ್ ನೋ ಕ್ವಶನ್ಸ್ ಅಬೌಟ್ ಇಟ್. ಎಂಥ ಕ್ರಿಮಿನಲೇ ಇರಲಿ, ಈ ಒಂದು ಏರಿಯಾದಲ್ಲಿ ದೊಡ್ಡ ಕೊಲೆಗಳು ನಡೆದಿದೆ ಅಂತ ಹೇಳಿದ್ರು ಕೂಡ ಯು ಶುಡ್ ಫಸ್ಟ್ ಎಂಪತೈಸ್ ವಿತ್ ದ ಕ್ರಿಮಿನಲ್. ಯಾಕೆ ಹಂಗಾಯ್ತು ಅಂತ ಇವಾಗ ಯೋಚನೆ ಮಾಡಬೇಕು. ಬಟ್ ಪ್ರೊವೈಡೆಡ್ ದಟ್ ಇಟ್ ಈಸ್ ಪ್ರೊವೈಡೆಡ್ ಇನ್ ಲೀಗಲ್ ಟರ್ಮ್ಸ್. ಯು ಶುಡ್ ಯಾವತ್ತೂ ಲೀಗಲ್ ಟರ್ಮ್ಸ್ ಬಿಡಬಾರ್ದು. ಯಾಕೆ ಹಂಗೆ ಮಾಡಿದ್ದೀನಿ ಅಂತ ಎಂಪತೈಸ್ ಮಾಡಿ, ಬಟ್ ಲೀಗಲಿ ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡಲೇಬೇಕು.
ಸಿವಿಲ್ ಸರ್ವೆಂಟ್ಸ್ ಆದ್ರೆ ಯಾವ ಥರ ಯೋಚನೆ ಮಾಡ್ತಾರೆ, ಫಸ್ಟ್ ಆಫ್ ಆಲ್ ಕಳ್ತನ ಮಾಡೋದೇ ತಪ್ಪು, ಹೌದಲ್ವಾ? ಅವನು ಒಳ್ಳೇದು ಮಾಡಪ್ಪ ಅಂತೇಳಿ ಮಗನಿಗೆ ಸ್ಕೂಲಿಗೆ ಕಳಿಸ್ಬೋದಿತ್ತು. ಯಾಕೆ ಗೌರ್ಮೆಂಟ್ ಸ್ಕೂಲ್ಸ್ ಇಲ್ವಾ? ಅವನು ಎಜುಕೇಶನ್ ಕಳಿಸಿಲ್ಲ ಮಗನಿಗೆ. ಮತ್ತೆ ಅವನು ಬಂದಾಗ ಕೂಡ ತಿದ್ದಿ ಬುದ್ಧಿ ಹೇಳ್ಬೋದಿತ್ತು, ನನ್ನ ಕೈಲಾಗಿಲ್ಲ ನೀನು ಮುಂದೆ ಮಾಡು ಅಂತೇಳಿ. ಈ ಥರ ಕೂಡ ಯೋಚನೆ ಮಾಡಬೇಕು ಸಿವಿಲ್ ಸರ್ವೆಂಟ್ಸ್. ಜೊತೆಗೇನೆ ಯಾಕೆ ಹಂಗೆ ಮಾಡ್ದ, ಅಪ್ಪನಿಗೂ ಎಜುಕೇಶನ್ ಇಲ್ಲ. ಸೊ ನೆಕ್ಸ್ಟ್ ಮಕ್ಕಳಿಗೆ ಏನು ಮಾಡ್ಬೋದಿತ್ತು, ಅವನಿಗೆ ಸುತ್ತಮುತ್ತ ಇರೋ ಪ್ರಪಂಚನೇ ಗೊತ್ತಿಲ್ಲ, ಅವನೊಂದು ಯಾವುದೋ ಕತ್ಲಲ್ಲಿ ಬದುಕ್ತಾ ಇದ್ದಾನೆ. ಸೊ ಮಗನಿಗೆ ಏನು ಮಾಡ್ಬೋದಿತ್ತು ಅಂತ ಹೇಳ್ಕೊಡ್ಬೋದಿತ್ತು, ಮಾಡಲಿಲ್ಲ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮೇನ್ಸ್ ಎಕ್ಸಾಮಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಾವು ಕಷ್ಟಪಟ್ಟು ಸಿಕ್ಕಾಪಟ್ಟೆ ಓದ್ಕೊಂಡು ಹೋಗ್ತೀವಿ. ಡೆಫಿನೆಟ್ಲಿ ಪ್ರಿಲಿಮ್ಸ್ ಪಾಸ್ ಆದ ಪ್ರತಿಯೊಬ್ಬ ವ್ಯಕ್ತಿನೂ, ನಾನು ಇಲ್ಲಿ ಬಂದು ನಿಂತ್ಕೊಂಡ್ರೋನ್ಗೂ ಅಲ್ಲಿ ಪಾಸ್ ಆಗದೇ ಇರೋನ್ಗೂ ಪ್ರತಿಯೊಬ್ಬನಿಗೂ ಅಷ್ಟೇ ಎಫರ್ಟ್ ಹಾಕಿರ್ತಾನೆ. ಲಕ್ ಕೂಡ ಮ್ಯಾಟರ್ ಆಗುತ್ತಿಲ್ಲ ಅಂತಲ್ಲ. ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಆ ಮೊಮೆಂಟಲ್ಲಿ ಈ ಕ್ವಶನ್ನಿಗೆ ನಾನು ಏನು ಆನ್ಸರ್ ಬರೀಬೇಕು, ಥಿಂಕಿಂಗ್ ಆನ್ ಯುವರ್ ಫೀಟ್, ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಕನ್ವೆನ್ಷನಲ್ ಕ್ವಶನ್ಸ್ UPSC ಕೇಳಲ್ಲ. ರಾಷ್ಟ್ರಕೂಟರು ಇವ್ರನ್ನ ಯಾವಾಗ ಸೋಲ್ಸಿದ್ರು, ಅದನ್ನ ಹೆಂಗ್ ಮಾಡೋದು, ಎಂತ ಬಿಲ್ಡಿಂಗ್ ಕಟ್ಟಿದ್ರು ಅಂತ ಕ್ವಶನ್ ಬರಲ್ಲ, ಆಯ್ತಲ್ಲ? ಸೊ ಯಾವಾಗಲೂ ಅನಾಲಿಸಿಸ್ ಬೇಸ್ಡ್ ಇರುತ್ತೆ. ಆ ಮೊಮೆಂಟಲ್ಲಿ ಏನು ಮಾಡ್ಬೋದು ಅನ್ನೋ ಅನಾಲಿಸಿಸ್ ಮಾಡಿ ಯಾವುದಕ್ಕೆ ಅದು ನಿಮ್ಗೆ ಲಿಂಕ್ ಮಾಡ್ತೀರಾ, ಆ ಮೊಮೆಂಟ್ ಅದೇನು ಯೋಚನೆ ಮಾಡ್ತೀರಾ, ದಟ್ ಈಸ್ ಆಲ್ ದಟ್ ಮ್ಯಾಟರ್ಸ್. ಅದಕ್ಕೋಸ್ಕರ ಇಷ್ಟು ಸಣ್ಣ ಸ್ಟೋರಿ ಹೇಳಿದೆ ಅಷ್ಟೇ. ಮತ್ತೆ ಇನ್ನೇನು ಹೇಳ್ಬೇಕು, ನಿಮಗೆ ಹೇಳಿದ ಸ್ಟೋರಿ ಹೇಳ್ಕೊಂತ ಹೋಗ್ತಾ ಇರ್ತೀನಿ, ನೀವು ಕೇಳ್ತಾ ಇರ್ತೀರಿ. ಏನಾದ್ರು ಕೇಳಬೇಕು ನನಗಿದ್ರೆ ಕೇಳಿ, ಡೆಫಿನೆಟ್ಲಿ ಹೆಲ್ಪ್ ಯು ಗೈಸ್. ಯಾರಿಗೆ ಏನೋ ಕ್ವಶನ್ಸ್ ಇಲ್ವಾ? ಆಪ್ಷನಲ್, ಓಕೆ. ನಂದು ಮೆಡಿಕಲ್ ಸೈನ್ಸ್ ತಗೋಬೋದಿತ್ತು ಆಪ್ಷನಲ್. ಬಟ್ ಮೆಡಿಕಲ್ ಸೈನ್ಸ್ ಹೆಂಗೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಬಿಟ್ಟಿದ್ದೆ. ಸೊ ಐ ವಾಸ್ ಎಕ್ಸ್ಪರ್ಟ್ ಇನ್ ಆರ್ಥೋಪೆಡಿಕ್ಸ್. ಅಗೇನ್ ಗೋಯಿಂಗ್ ಬ್ಯಾಕ್ ಇನ್ ಟು ಆಲ್ ದೋಸ್ 40 ಸಬ್ಜೆಕ್ಟ್ಸ್, ಇಟ್ ವಾಸ್ ಇಂಪಾಸಿಬಲ್ ಫಾರ್ ಮಿ. ಮತ್ತೆ ಮಾಡ್ಬೋದಿತ್ತು, ಅಷ್ಟು ನನಗೆ ಪೇಷನ್ಸ್ ಇರಲಿಲ್ಲ. ಮತ್ತೆ ಸರ್ನೆಲ್ಲ ಕೇಳಿದಾಗ ಅವಶ್ಯಕತೆ ಇಲ್ಲ, ಅಷ್ಟೊಂದು ಓದಿ ರಿಟರ್ನ್ಸ್ ಕಮ್ಮಿ ಇದೆ, ಯು ವಿಲ್ ನೆವರ್ ಗೆಟ್ ಮೋರ್ ದೆನ್ 300, ಆ ಥರ ಮಾರ್ಕ್ಸ್ ಯಾವತ್ತೂ ಇಲ್ಲ. ಸೊ ಹಂಗಂತೇಳಿ 300 ಮಾರ್ಕ್ಸ್ ಜಾಸ್ತಿ ಬಂದಿದ್ದಕ್ಕೆ ಸಬ್ಜೆಕ್ಟ್ಗೆ ಹೋಗ್ಬೇಕಂತಿಲ್ಲ. ಫಸ್ಟ್ ನಿಮಗೇನು ಸೂಟ್ ಆಗುತ್ತೆ ಯೋಚನೆ ಮಾಡಿ. ನನಗೆ ಹೆಂಗೆ ಅಂದರೆ, ನಾನು ಹುಟ್ಟಿ ಬೆಳೆದ ಚಿತ್ರದುರ್ಗ, ಸ್ವಲ್ಪ ಟ್ರೈಬಲ್ ಏರಿಯಾಸ್ ಜಾಸ್ತಿ. ಸೊ ಯಾವಾಗಲೂ ನನಗೆ ಒಂಥರ ಕಲ್ಚರ್ಸ್, ನಮ್ಮ ಅಮ್ಮ ಅವರೆಲ್ಲ ಯಾವಾಗಲೂ ಏನಾರು ಮಾಡಬೇಕು ಅಂದರೆ ಯಾಕೆ ಮಾಡಬೇಕು, ಇದ್ಯಾಕೆ ಹಂಗೆ ಮಾಡಲ್ಲ, ಯಾಕೆ ಅರಿಶಿನ ಕುಂಕುಮ ಇದೇ ಬೆರಳಲ್ಲಿ ಇರ್ತಾರೆ, ಒಂದು ಇಂಕ್ವಿಸಿಟಿ ಇತ್ತು. ಯಾವಾಗಲೂ ಏನಾದ್ರು ಕ್ವಶನ್ ಕೇಳೋದು ಒಂಥರ ಇಂಟ್ರೆಸ್ಟಿಂಗ್ ಇತ್ತು. ಸೊ ಆಂಥ್ರೋಪಾಲಜಿ ಬಗ್ಗೆ ಸರ್ ಎಕ್ಸ್ಪ್ಲೇನ್ ಮಾಡೋದು, ಅರ್ಜುನ್ ಸರ್ ಅಂತ ಒಬ್ಬರಿದ್ದಾರೆ, ಗಂಗಾಧರ್ ಸರ್, ಎಲ್ಲ ಆಂಥ್ರೋಪಾಲಜಿ ಸಬ್ಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು. ಸೊ ಅವಾಗ ಏನು ಅನ್ಕೊಂಡೆ, ಮಾಡ್ಬೋದು ಅನ್ನಿಸ್ತು. ನನಗೆ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ವಾಸ್ ಜೆನೆಟಿಕ್ಸ್. ಆಂಥ್ರೋಪಾಲಜಿಯಲ್ಲಿ ಜೆನೆಟಿಕ್ಸ್ ಇರುತ್ತೆ. ಜೆನೆಟಿಕ್ಸ್ MBBS ಏನೋ ಓದಲ್ಲ ಅಂದರೂ ನಾನು 12th ಸ್ಟ್ಯಾಂಡರ್ಡಲ್ಲಿ ಜೆನೆಟಿಕ್ಸ್ ಭಾಳ ಚೆನ್ನಾಗಿ ಓದಿದ್ದೆ. ಈವನ್ ಒಲಿಂಪಿಯಾಡ್ ಅಂತ, ಸೈನ್ಸ್ ಒಲಿಂಪಿಯಾಡ್ ಅಂತ ಗೊತ್ತಲ್ಲ, ಅದಕ್ಕೆಲ್ಲ ಹೋಗಿದ್ದೆ. ಸೊ ನನಗೆ ಅಡ್ವಾಂಟೇಜ್ ಇತ್ತು ಜೆನೆಟಿಕ್ಸ್ ಅದ್ರ ಮೇಲೆ 50 ಮಾರ್ಕ್ಸ್ ಇತ್ತು. ಸೊ ಐ ಚೋಸ್ ಆಂಥ್ರೋಪಾಲಜಿ ನ್ಯಾಚುರಲಿ. ಫಸ್ಟ್ ನಿಮಗೇನು ಇಂಪಾರ್ಟೆಂಟ್ ಅದು ನೋಡ್ಕೊಳ್ಳಿ. ಈ ಸಬ್ಜೆಕ್ಟ್ ಆಲ್ರೆಡಿ ನೀವು ಓದ್ತಾ ಇರ್ತೀರ ಅಂತ ಹೇಳಿದ್ರೆ, ಕೆಲವರಿಗೆ ಪೊಲಿಟಿಕಲ್ ಸೈನ್ಸ್ ತುಂಬ ಚೆನ್ನಾಗಿ ಅನಿಸ್ತಿರುತ್ತೆ, ಕೆಲವರಿಗೆ ಹಿಸ್ಟ್ರಿ ಚೆನ್ನಾಗಿ ಅನಿಸಿರ್ಬೋದು. ಅನಲೈಸ್ ಮಾಡಿ, ಹಂಗಂತೇಳಿ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಹೋಗಿ ಮ್ಯಾಥ್ಸ್ ತೊಗೊಂಡು ಮಾಡೋಕ್ಕಾಗದಲ್ಲೇ ಹೊರಗೆ ಬರೋ ಅವಶ್ಯಕತೆ ಇಲ್ಲ. ಆಬ್ವಿಯಸ್ಲಿ ವಿಲ್ ಹ್ಯಾವ್ ಟು ಥಿಂಕ್ ಸ್ಮಾರ್ಟ್ಲಿ. ಆಂಥ್ರೋಪಾಲಜಿ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ಆಂಥ್ರೋಪಾಲಜಿ. ಕನ್ನಡ ಆಪ್ಷನಲ್, ಈ ಒಂದು 2 ವರ್ಷ ಕೈ ಕೊಟ್ಟಿರ್ಬೋದು, ಬಟ್ ಡೆಫಿನೆಟ್ಲಿ ಇಟ್ಸ್ ಎ ಗುಡ್ ಆಪ್ಷನಲ್. ಸೊ ಕನ್ನಡ ಯು ಕ್ಯಾನ್ ಟ್ರೈ. ಮತ್ತು ಸೋಷಿಯಾಲಜಿ ಈಸ್ ಎ ಗುಡ್ ಆಪ್ಷನಲ್ ಆ್ಯಂಡ್ ಇಟ್ಸ್ ಆ್ಯಕ್ಚುಲಿ ನಿಮಗೆ ಹತ್ರ ಅನಿಸುತ್ತೆ. ನೀವು ಡೈಲಿ ಲೈಫ್ ನೋಡೋದ್ರಲ್ಲೇ, ನೀವು ಅದನ್ನ ಸಬ್ಜೆಕ್ಟ್ ಓದಲಿಲ್ಲ ಅಂತ ಹೇಳಿದ್ರು ಕೂಡ ನಿಮಗೆ ಅರ್ಧಕ್ಕರ್ಧ ಆನ್ಸರ್ ಹೇಳ್ಬೋದು, ಆ ಥರ ಇರುತ್ತೆ. ಬಟ್ ಒನ್ ಡಿಸ್ಅಡ್ವಾಂಟೇಜ್ ವಿತ್ ಸೋಷಿಯಾಲಜಿ ಈಸ್ ಯು ವಿಲ್ ಬಿ ಕಾಂಪಿಟಿಂಗ್ ವಿತ್ ಸ್ಟಾಲ್ವರ್ಡ್ಸ್. ಸೋಷಿಯಾಲಜಿ ಈಸ್ ಲೈಕ್ ಅಂದರೆ ಭಾಳ ರೆನೋನ್ ಸಬ್ಜೆಕ್ಟ್ ಅದು. ನಿಮಗೆ JNU ಅಲ್ಲೆಲ್ಲ ಟೀಚ್ ಮಾಡ್ತಾರೆ. ಸೊ ನಿಮಗೆ ಮೆಟೀರಿಯಲ್ ಸಬ್ಜೆಕ್ಟ್ ಚೆನ್ನಾಗಿ ಸಿಗುತ್ತೆ, ಸ್ಟಾಲ್ವರ್ಡ್ಸ್ ಹಂಗೆ ಇರ್ತಾರೆ. ಇಫ್ ಯು ಆರ್ ಸ್ಟ್ರಾಂಗ್ ಇನಫ್, ಡೆಫಿನೆಟ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಸೋಷಿಯಾಲಜಿ ಆಂಥ್ರೋಪಾಲಜಿಯಲ್ಲಿ ಹೆಂಗೆ ಅಂದರೆ, ನೀವು ಸ್ವಲ್ಪ ಕಷ್ಟಪಟ್ಟು ಸ್ವಲ್ಪ ಎಫರ್ಟ್ಸ್ ಮಾಡಿಬಿಟ್ರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ 250 ಅಬೌವ್. ಆ್ಯಂಡ್ 250 ಅಬೌವ್ ಇಸ್ ನಾಟ್ ಎ ಸಿಂಪಲ್ ಸ್ಕೋರ್, ಇಸ್ ಎ ವಂಡರ್ಫುಲ್ ಸ್ಕೋರ್. ಆಪ್ಷನಲ್ ಸಬ್ಜೆಕ್ಟ್ ಎಸ್ಸೆ ಆ್ಯಂಡ್ ಎಥಿಕ್ಸ್, ದೀಸ್ 3 ಸಬ್ಜೆಕ್ಟ್ಸ್ ನಿಮಗೆ ಕೈ ಇಡೋದು ಮೇನ್. GS ನನಗೆ ಇಗ್ನೋರ್ ಮಾಡಿ ಅಂತಲ್ಲ, GS ಯಾಕಂದರೆ ನಿಮಗೆ ಪ್ರಿಲಿಮ್ಸ್ಗೆ ಓದೇ ಇರ್ತೀರಾ, ಎಫರ್ಟ್ ಹಾಕ್ತೀರಾ, ಇದಕ್ಕೂ ಮಾಡಲೇಬೇಕು. ಎಷ್ಟೇ ಚೆನ್ನಾಗಿ ಮಾಡಿ ಏನೇ ಮಾಡಿದ್ರು 100, ಅರೌಂಡ್ 100, 110 ಮ್ಯಾಕ್ಸಿಮಮ್, ಅರೌಂಡ್ 90 ಹಿಂಗಿರುತ್ತೆ. ಯು ಮೈಟ್ ಇವನ್ ಗೆಟ್ 50. ಕೆಲವರು ಬಂದಿದೆ, ನನಗೆ ಪೇಪರ್ 78 ಬಂದಿದೆ. ಅದ್ರಲ್ಲಿ 20 ಮಾರ್ಕ್ಸ್ ಜಾಸ್ತಿ ಆಗಿದ್ರೆ ಕರ್ನಾಟಕದಲ್ಲಿ AS ಆಗ್ಬಿಡುತ್ತಿದೆ. ಸೊ ಅದು ಭಾಳ ಮ್ಯಾಟ್ರ್ ಆಗುತ್ತಿಲ್ಲ ಅಂತಲ್ಲ, ಬಟ್ ನಿಮಗೆ ಮೇನ್ ಕೈ ಹಿಡಿಯೋದು ಆಪ್ಷನಲ್, ಎಥಿಕ್ಸ್ ಆ್ಯಂಡ್ ಎಸ್ಸೆ, ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಯಾರಾದ್ರೂ ಬೇರೆ ಆಪ್ಷನ್ ಸಬ್ಜೆಕ್ಟ್ ತೊಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಇದ್ದರೆ ಹೇಳ್ತೀನಿ. ಪೊಲಿಟಿಕಲ್ ಸೈನ್ಸ್ ಇಸ್ ಆಲ್ಸೋ ವೆರಿ ಗುಡ್. ಬಾಟ್ನಿ ಹಿಂಗಂದ್ರೆ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ,
ಯು ವಿಲ್ ಬಿ ಕಾಂಪಿಟಿಂಗ್ ವಿತ್ ವೆರಿ ಲೆಸ್ ಪೀಪಲ್. ಆ್ಯಂಡ್ ನಿಮ್ಮ ವೆರಿ ಓನ್ ಸಬ್ಜೆಕ್ಟ್ ಇರುತ್ತೆ, ನಿಮಗೊಂದು ಒಳ್ಳೆ ಹಿಡಿತಾ ಇರುತ್ತೆ, ಚೆನ್ನಾಗಿ ಮಾಡ್ಬೋದು. ಬಟ್ ಡಿಸಡ್ವಾಂಟೇಜ್ ಈಸ್ ನಿಮಗೆ ಮೆಟೀರಿಯಲ್ಸ್ ಕಮ್ಮಿ ಸಿಗುತ್ತೆ. ಅದು ಎಲ್ಲಿ ಓದಬೇಕು ಏನು ಮಾಡಬೇಕು ಅಂತ ಹೇಳಿದ್ರೆ ಹುಡುಕ್ಬೇಕು ಯಾರು ಇದ್ದಾರೆ ಅಂತೇಳಿ, ಅದ್ರ ಮೆಟೀರಿಯಲ್ಸ್ ಕಡಿಮೆ. ಸೊ little disadvantage, but I would say if you are confident about botany, you should definitely go for botany, then switching to other subjects. ಭಾಳ ಕೆಲಸಗಳು ಭಾಳ ಆಪ್ಷನ್ ಇದಾವೆ, ಇಲ್ಲಿಗೆ ಯಾಕೆ ಬರಬೇಕು? ಡೆಫಿನೆಟ್ಲಿ ದೇ ವಿಲ್ ಆಸ್ಕ್. ನೀವು ಎಷ್ಟೇ ಒಳ್ಳೆ ಆನ್ಸರ್ ರೆಡಿ ಮಾಡ್ಕೊಂಡು ಹೋಗಿ, ಅಂದರೆ ಈವನ್ ದಟ್ ಮೈಟ್ ಬಿ ದ ಬೆಸ್ಟ್ ಆನ್ಸರ್ ದೇ ವುಡ್ ಹರ್ಡ್ ಇನ್ ದರ್ ಲೈಫ್ ಟೈಮ್, ಈವನ್ ದೆನ್ ದೇ ವಿಲ್ ಸೇ ದ ಸೇಮ್ ಆನ್ಸರ್, ಬಟ್ ಯು ವುಡ್ ಹ್ಯಾವ್ ರೀಚ್ ದಟ್ ಪರ್ಸನ್. ನೀವು ಕರೆಕ್ಟಾಗಿ ಟ್ರೂತ್ಫುಲ್ ಆಗಿದ್ರಿ ಅಂತ ಹೇಳಿದ್ರೆ ದಟ್ ಈಸ್ ಆಲ್ ಇಟ್ ಈಸ್. ಇಂಟರ್ವ್ಯೂಗೆ ಸಪ್ರೇಟ್ ಪ್ರಿಪ್ರೇಷನ್ ಬೇಕು ಅನ್ನೋದು ಸುಳ್ಳು, ಸೀರಿಯಸ್ಲಿ ಸುಳ್ಳು. ನಾನು ಕೊಟ್ಟಿದ್ದೆ ಮೂರು ಮಾಕ್ ಇಂಟರ್ವ್ಯೂ, ಅದ್ರಲ್ಲಿ ಬೆಸ್ಟ್ ರೆಸ್ಪಾನ್ಸ್ ಸಿಕ್ಕಿದ್ದು ನನಗೆ ಇಲ್ಲಿ ಸೋಮಶೇಖರ್ ಸರ್ ಅವರ ಸಿಸ್ಟರ್ ಒಬ್ರು, ಶಿ ಇಸ್ AC, ಅವ್ರ ಮೇಡಮು ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರು. ಅವತ್ತೇ ಹೇಳಿದ್ರು, ಅವರು ಮತ್ತು ಇನ್ನೊಬ್ರು ಸೆಕ್ರೆಟರಿ ಇದ್ರು, ಅವತ್ತು ನನಗೆ ಇಂಟರ್ವ್ಯೂ ತಗೊಂಡ ತಕ್ಷಣ ಯು ವಿಲ್ ಬಿ ಇನ್ ದ ಲಿಸ್ಟ್ ಅಂತ ಹೇಳಿದ್ರು. ಐ ವಾಸ್ ನಾಟ್ ಕಾನ್ಫಿಡೆಂಟ್ ಅಬೌಟ್ ಮೈ ಸೆಲ್ಫ್, ಬಟ್ ದೇ ನ್ಯೂ. ನಾನು ಎಕ್ಸ್ಟ್ರಾ ಏನು ಪ್ರಿಪ್ರೇಷನ್ ಇರಲಿಲ್ಲ. ಅವ್ರು ನನಗೆ ಕಾಮನ್ ಕ್ವಶನ್ಸ್ ಚಿತ್ರದುರ್ಗ ಬಗ್ಗೆ ಸುತ್ತಮುತ್ತ ಬಗ್ಗೆ ಕೇಳಿದ್ರು, ನಾನು ಆನೆಸ್ಟ್ ಒಪಿನಿಯನ್ ಹೇಳಿದೆ. ಮತ್ತು ಶಬರಿಮಲಾ ಬಗ್ಗೆ ಆ ಥರ ಎಲ್ಲ ಒಪಿನಿಯನ್ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಇರುತ್ತೆ ಯೂಶಲಿ UPSCಲಿ. ಬಟ್ ನನ್ನ ಮೇನ್ UPSC ಇಂಟರ್ವ್ಯೂ ವಾಸ್ ಲೈಕ್ ಫನಿ. ಆ್ಯಂಡ್ ನಾನು ಇವತ್ತು ಕೆಳಗಿದ್ದೀನಿ ಅಂದ್ರೂ ಇಟ್ ಇಸ್ ಬಿಕಾಸ್ ಆಫ್ ಇಂಟರ್ವ್ಯೂ, UPSC ಇಂಟರ್ವ್ಯೂ. ಐ ಜಸ್ಟ್ ಗಾಟ್ 153 ಮಾರ್ಕ್ಸ್ ಇನ್ ಇಂಟರ್ವ್ಯೂ. ಆ್ಯಂಡ್ ಲಕ್ಷ್ಮಿ ಅವ್ರಲ್ಲ ಉಲ್ಟಾ ಹೆಸರು ಕೇಳಿದ್ರಲ್ಲ, ಇವನ್ ಶಿ ಗಾಟ್ 157 ಮಾರ್ಕ್ಸ್. ಆ್ಯಂಡ್ ಆಲ್ ಆಫ್ ನಾನು, ಲಕ್ಷ್ಮಿ ಮತ್ತು ಇನ್ನೊಬ್ಬ ಕೌಶಿಕ್ ಎಲ್ಲರೂ ನಾವು ಒಂದೇ ಬೋರ್ಡ್ಗೆ ಹೋಗಿದ್ದು. ನಾವೆಲ್ಲರೂ ಕಡಿಮೆ ಮಾರ್ಕ್ಸ್ ಹಾಕಿದ್ದಾರೆ. ಅಂದರೆ ಕೆಲವರು ಇರ್ತಾರೆ, ನನಗೆ ಯಾವ ಥರ ಕ್ವಶನ್ಸ್ ಕೇಳಿದ್ರು ಅಂತ ಹೇಳಿದ್ರೆ ಕರ್ನಾಟಕದಿಂದ ಬಂದು ಹೀರೋಯಿನ್ಗಳ ಹೆಸರು ಹೇಳಿ, ಬಾಲಿವುಡಲ್ಲಿ ಫೇಮಸ್ ಆಗಿರೋರು ಅಂತ ಹೇಳಿದ್ರು. ಆಮೇಲೆ ನಾವೆಲ್ಸ್ಗಳ ಬಗ್ಗೆ ಹೆಸರು ಹೇಳಿ, ಭೈರಪ್ಪನವ್ರ ನಾವೆಲ್ ಹೇಳಿ. ದೇರ್ ವಾಸ್ ನೋ ಸೀರಿಯಸ್ ಕ್ವಶನ್ ಫಾರ್ ಮಿ. ಇಷ್ಟೇ, ಡಾಕ್ಟರ್ ಯಾಕಾಗಿದ್ದು ಇಲ್ಲಿಗೆ ಯಾಕೆ ಬಂದಿ ಅನ್ನೋ ಕ್ವಶನ್ ಕೂಡ ಕೇಳಿಲ್ಲ. ಕ್ಲೀಶಿಯಡ್ ಕ್ವಶನ್ಸ್ ಆಲ್ಸೋ ದೇ ಡಿಂಟ್ ಆಸ್ಕ್. ಈ ಥರ ಮಾಡಿ ಆಯ್ತು ಹೋಗ್ಬೋದು ಅಂತ ಕೇಳ್ಬಿಟ್ರು. ಇಟ್ ವಾಸ್ ಆಸ್ ಇಫ್ ದೇ ಡಿಸೈಡೆಡ್ ದೇ ಡಿಂಟ್ ವಾಂಟ್ ಮೀ. ಬಟ್ ಮೈ ಮೇನ್ಸ್ ಮಾರ್ಕ್ಸ್ ವರ್ ವೆರಿ ಗುಡ್ ಆ್ಯಂಡ್ ಐ ಗಾಟ್ ಥ್ರೂ. ಸೊ ಇಂಟರ್ವ್ಯೂ ನಾನು ಸಜೆಸ್ಟ್ ಮಾಡೋದು ಇಷ್ಟೇ, ನನಗಿಂತ ಎದರ್ಕೊಂಡು ಆನ್ಸರ್ ಹೇಳಿ ಬಂದವರೆಗೂ 190, 193 ಕೊಟ್ಟಿದ್ದಾರೆ. ಇಟ್ಸ್ ಪಾರ್ಟ್ ಆಫ್ ಯುವರ್ ಲಕ್. ನಿಮ್ಗೆ ಯಾವ ಬೋರ್ಡ್ ಸಿಗುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ. ನನ್ನ ಸಜೆಷನ್ ಓನ್ಲಿ ಥಿಂಗ್ ಈಸ್ ಬಿ ಹಾನೆಸ್ಟ್. ಯಾಕಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಅದೇ. ನೀವು ಫ್ಯಾಬ್ರಿಕೇಟೆಡ್ ಆನ್ಸರ್ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ನೀವೇ ನಿಮ್ಮ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಏನಾದ್ರು ಕ್ವಶನ್ ಕೇಳಿದಾಗ, ಈ ಯಾವುದೋ ಒಂದು ಕ್ವಶನ್ ಕೇಳ್ತೀರಾ ಅಂತ ಹೇಳಿದ್ರೆ ಅವ್ನು ಆನ್ಸರ್ ಹೇಳಿದ ರೀತಿಯಲ್ಲೇ ತಡವರ್ಸ್ಬಿಡ್ತಾನೆ, ಗೊತ್ತಾಗೇ ಬಿಡುತ್ತೆ ನಿಮಗೆ. ಅಂದರೆ ಹೌ ಟ್ರೂ ಈಸ್ ಅಬೌಟ್ ಈಸ್ ಆನ್ಸರ್ಸ್ ಅಷ್ಟೇ ಅನಲೈಸ್ ಮಾಡೋದು. ವೆದರ್ ಈಸ್ ಕೇಪಬಲ್ ಆಫ್ ಬಿಕಮಿಂಗ್ ಎ ಸಿವಿಲ್ ಸರ್ವೆಂಟ್ ಅಷ್ಟೇ ಅವ್ರು ನೋಡೋದು. ಇವನಿಗೆ ಈಗ ಆನ್ಸರ್ ಗೊತ್ತಿಲ್ಲ ಅಂತ ನೀವು ಮಾರ್ಕ್ಸ್ ಕಮ್ಮಿ ಮಾಡೋದು, ನಥಿಂಗ್ ಲೈಕ್ ದಟ್. ನಿಮ್ಗೆ ಗೊತ್ತಿಲ್ಲ. ಕರೆಂಟ್ ಅಫೇರ್ಸ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಸರ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಕಲ್ತ್ಕೊಳ್ತೀರ, ಅದನ್ನ ಆಟೋಮೆಟಿಕಾಗಿ ನಿಮಗೆ ಬಂದ್ಬಿಡುತ್ತೆ. ಅದು ಬರಲಿಲ್ಲ ಅಂದರೂ ಕೂಡ ಈವನ್ ಇಫ್ ಯು ಹ್ಯಾವ್ ನಾಟ್ ಹರ್ಡ್ ಎನಿಥಿಂಗ್, ಸರ್ ಐ ಡೋಂಟ್ ನೋ ಅಂತ ಹೇಳಿದ್ರೆ ಅವ್ರು ಏನೂ ಬೇಜಾರಾಗಲ್ಲ. ಯು ಆರ್ ಕಾನ್ಫಿಡೆಂಟ್, ಯು ಆರ್ ಕ್ಲಿಯರ್ ಅಬೌಟ್ ಯುವರ್ ಸೆಲ್ಫ್. ನನಗೆ ಗೊತ್ತಿಲ್ಲ, ನೆಕ್ಸ್ಟ್ ಕ್ವಶನ್ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ನಾಟ್ ವೇಸ್ಟಿಂಗ್ ದೇರ್ ಟೈಮ್ ಆ್ಯಂಡ್ ಯುವರ್ ಟೈಮ್ ಅಲ್ಲ. ಸೊ ಇಂಟರ್ವ್ಯೂವಲ್ಲಿ ಅರೌಂಡ್ 15 minutes to 40 minutes ತನಕ ತೊಗೋಬೋದು. ನಂದೊಂದು 20 minutesಲ್ಲೇ ಮುಗಿದೋಯ್ತು. ನಾನು ಹೊರಗೆ ಹೋದೆ ಅಂದ್ಕೊಂಡು ಬಂದಿದ್ದೆ. ಇಂಟರ್ವ್ಯೂ ರಿಸಲ್ಟ್ ಬಂದಮೇಲೆ ಒಳ್ಳೆ ಸೆಲೆಕ್ಟ್ ಆಗಿದ್ದೀನಿ ಗೊತ್ತಾಯಿತು. ಬಟ್ ಇಂಟರ್ವ್ಯೂ ರಿಸಲ್ಟ್ ಬಂದು ಬೇಜಾರಾಯ್ತು ಕೂಡ. ಯಾಕಂದರೆ ಇಂಟರ್ವ್ಯೂ ಮಾರ್ಕ್ಸ್ ನಂದು 10 ಮಾರ್ಕ್ಸ್ ಜಾಸ್ತಿ ಹಾಕಿದ್ರು IAS ಇರ್ತಿದ್ದೆ, 15-20 ಮಾರ್ಕ್ಸ್ ಹಾಕಿದ್ರೆ ಕರ್ನಾಟಕದಲ್ಲಿ IAS ಇರ್ತಿದ್ದೆ. ಅಷ್ಟೇ ಡಿಫ್ರೆನ್ಸ್, ಭಾಳ ಡಿಫ್ರೆನ್ಸ್ ಏನಿರಲ್ಲ. ನಿಮ್ಮ ಲಕ್ ಅನ್ಕೊಂಡು ಸುಮ್ಮನೆ ಆಗಬೇಕು, ಮತ್ತು ನೆಕ್ಸ್ಟ್ ಮತ್ತೆ ಟ್ರೈ ಮಾಡಬೇಕು ಅಂದ್ಕೊಳ್ಳೋದಷ್ಟೇ. ಬಟ್ ಅದೇ ಇಂಟರ್ವ್ಯೂ ಬಗ್ಗೆ ನಾನು ಹೇಳೋದಷ್ಟು ನನಗೆ ಹೇಳಿದ್ದು ಎಲ್ಲರೂ ಅದೇ. ಈವನ್ ಡೆಲ್ಲಿಲಿ ಒಂದು ಮಾಕ್ ಇಂಟರ್ವ್ಯೂ ಕೊಟ್ಟೆ. ದೇ ಆಲ್ಸೋ ಟೋಲ್ಡ್ ಮಿ ದಟ್ ಯು ಆರ್ ವೆರಿ ಗುಡ್, ಯು ವಿಲ್ ಬಿ ಸೆಲೆಕ್ಟೆಡ್ ಅಂತ. ಬಟ್ ಅಲ್ಲಿ ಹೋಗಿ ಮೈನ್ ಇಂಟರ್ವ್ಯೂಲ್ಲಿ ನನಗೆ ದೇ ಆಸ್ಕ್ ಮಿ ಸಮಥಿಂಗ್ ಎಲ್ಸ್. ಈಸ್ ಇಟ್ ಆಸ್ ಇಫ್ ನನಗೆ ದೇ ಡಿಡ್ ನಾಟ್ ಇನ್ಕ್ವೈರ್ ಎನಿಥಿಂಗ್. ಈಗೇನು ನಾವೆಲ್ಸ್ ಬಗ್ಗೆನೇ ಕೇಳಿದಾಗ ನಾನು ಯಾವುದೋ ಒಂದು ಹೇಳಿದ್ರೆ ಅದ್ರ ಬಗ್ಗೆ ಫರ್ದರ್ ಕ್ವಶನ್ಸ್ ಕೇಳ್ಬೋದಿತ್ತು. ಅಂದರೆ ಇವನು ನಾವೆಲ್ ಹೆಂಗೆ ಅರ್ಥ ಮಾಡ್ಕೊಂಡಿದ್ದಾನೆ, ಇದರಿಂದ ಸಮಾಜಕ್ಕೆ ಏನು ಮಾಡ್ಬೋದು. ಇಟ್ ವಾಸ್ ನಥಿಂಗ್ ಲೈಕ್ ದಟ್. ಸುಮ್ಮನೆ ಕುಶಲೋಪರಿ ಅಂತಾರಲ್ಲ ಆ ಥರ ನನಗೆ ಮಾತಾಡಿಸಿ ಕಳಿಸ್ಬಿಟ್ರು. ಇಟ್ ವಾಸ್ ಡಿಸಪಾಯಿಂಟಿಂಗ್, ಬಟ್ ಇಟ್ಸ್ ಓಕೆ, ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್, ರೈಟ್. ಅವರು 153 ಹಾಕ್ಬೋದು, ನನಗೆ 53 ಕೂಡ ಹಾಕ್ಬೋದಿತ್ತು. ಆ ಮೋಸ ಮಾಡಲಿಲ್ಲ. ದೇರ್ ಇಸ್ ಅ ಬ್ರೈಟರ್ ಸೈಡ್ ಟು ಇಟ್ ಅಷ್ಟೇ, ಹಂಗೆ ಅನ್ಕೋಬೇಕು. ಮತ್ತೆ ಯಾರಿಗಾದ್ರೂ ಏನಾದರೂ ಕ್ವಶನ್ಸ್ ಇದೆಯಾ? ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ UPSC is answer writing. See, prelims, it is, to be honest, 50% your luck, 50% is your hard work. It is not like 80% is your hard work. 50% is your luck. Because ನೀವು ಎಷ್ಟೇ ಕಷ್ಟಪಟ್ಟು ಓದಿರಿ, ನಿಮಗೆ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ.
ಯಾಕಂದರೆ ನೆವರ್ ಎಂಡಿಂಗ್ ಸಿಲೆಬಸ್. ಬಟ್ ಕನ್ವೆನ್ಷನಲ್ ಎಷ್ಟು ಮುಗಿಸ್ಬೇಕು ಅದಕ್ಕಿಂತ ಜಾಸ್ತಿನೇ ಮುಗಿಸಿರ್ತೀರ. ಡೆಫಿನೆಟ್ಲಿ ನಾನು ನೋಡಿದ್ದೀನಿಲ್ಲ ಇಲ್ಲಿ ಈ ವರ್ಷನೇ ಇದೊಂದು ಪ್ರಿಲಿಮ್ಸ್ಗಿಂತ ಮುಂಚೆ ಬಂದಿದ್ದೆ, ಮೀಟ್ ಮಾಡಿದ್ದೀನಿ ಎಷ್ಟೊಂದು ಜನ ಹುಡುಗರನ್ನ. ನಾನು ಲಾಸ್ಟ್ ಟೈಮ್ ಪ್ರಿಲಿಮ್ಸ್ ಕೊಡ್ಬೇಕಾದ್ರೆ ಎಷ್ಟು ಓದಿದ್ನಲ್ಲ ಅದರದ್ದು 4 ಪಟ್ಟು ಓದಿದ್ರು ಪ್ರಿಲಿಮ್ಸ್ಗೆ. ಸೊ ದಿಸ್ ಈಸ್ ಮೋರ್ ದೆನ್ ಎನಫ್. ಹಂಗಾಗಿ ಕೂಡ ಕೆಲವರಿಗೆ ಪ್ರಿಲಿಮ್ಸ್ ಆಗ್ತಾ ಇಲ್ಲ. ಅಂದರೆ ಇಟ್ ಈಸ್ ಪಾರ್ಟ್ ಆಫ್ ಲಕ್ ಆಲ್ಸೋ ಈಸ್ ಪ್ಲೇಯಿಂಗ್ ದರ್ ಪಾರ್ಟ್. ಸೊ ಇದ್ದೇ ಇರುತ್ತೆ, ಬಟ್ ಡೋಂಟ್ ಲೂಸ್ ಹೋಪ್ಸ್. ನಿಮಗೆ ಏನೂ ಗೊತ್ತಿಲ್ಲ ಕೂಡ ದಟ್ ಲಕ್ ಮೈಟ್ ವರ್ಕ್ ಇನ್ ಯುವರ್ ಫೇವರ್ ಆ್ಯಂಡ್ ಯು ಮೈಟ್ ಗೆಟ್ ಸೆಲೆಕ್ಟೆಡ್. ಸೊ ನೀವು ಪ್ರಿಪ್ರೇಷನ್ ಮೇನ್ಸಿಗೆ ಅಂದ್ಕೊಂಡೆ ಮಾಡಬೇಕು. ಅಂದರೆ ಯಾವುದೇ ಸಬ್ಜೆಕ್ಟ್ ಆಗಲಿ, ಒಂದು ಅಣ್ಣಾಮಲೈ ಸರ್ ಹೇಳ್ತಾ ಇದ್ರು ರೀಸೆಂಟಾಗಿ ಅವ್ರು ಮೀಟ್ ಅವರು ನಾವು ಮಾತಾಡ್ತಾ ಇದ್ವಿ, ಹಂಗೆ ಪಕ್ಕ ಒಬ್ಬ ಹುಡುಗನಿಗೆ ಸ್ಟೋರಿ ಹೇಳ್ತಾ ಇದ್ರು. ನಿತೀಶ್ ರಾಣಾ ಗೊತ್ತಲ್ಲ, IPL ಪ್ಲೇಯರ್. ಸೊ ನಿತೀಶ್ ರಾಣನ್ ಬಗ್ಗೆ ಒಂದು ಸ್ಟ್ಯಾಟ್ಸ್ ಹೇಳಿದ್ರು ಸರ್. ಅಂದರೆ ಫಸ್ಟ್ ಹಾಫ್ ಆಫ್ IPL ಈಸ್ ಆವ್ರೇಜ್ ಇಸ್ ಸ್ಟ್ಯಾಗ್ರಿಂಗ್ 73 ಆವ್ರೇಜ್. ಅಂದರೆ ಪರ್ ಮ್ಯಾಚ್ ಎಷ್ಟು ಹೊಡಿಬೋದು ಅನ್ನೋದು 2020 ಈಸ್ ಆವ್ರೇಜ್ ಇಸ್ 73 ಆ್ಯಂಡ್ ಸೆಕೆಂಡ್ ಹಾಫ್ ಆಫ್ IPL ಈಸ್ ಅರೌಂಡ್ 18.5 ಸಮಥಿಂಗ್. ಸೊ ದ ಥಿಂಗ್ ಈಸ್ ಯು ಡೋಂಟ್ ನೀಡ್ ಟು ನೋ ದ ಸ್ಟ್ಯಾಟ್ಸ್. ಅದನ್ನ ಅನಲೈಸ್ ಮಾಡಿ ದ ಬೆಸ್ಟ್ ಥಿಂಗ್ ಟು ನೋ ಈಸ್ ಟು ಪ್ಲೇ ಹಿಮ್ ಇನ್ ಫಸ್ಟ್ ಹಾಫ್ ಆ್ಯಂಡ್ ನಾಟ್ ಟು ಪ್ಲೇ ಹಿಮ್ ಇನ್ ಸೆಕೆಂಡ್ ಹಾಫ್. ಸೊ ಎಷ್ಟೊಂದು ಜನ ಹೆಂಗೆ ಅಂದರೆ ಕಷ್ಟಪಡ್ಕೊಂಡು 1891 ಹಿಂಗಾಯಿತು, 1563 ಹಿಂಗಾಯಿತು ಅಂತೇಳಿ ಅಷ್ಟೊಂದೆಲ್ಲ ಓದಿರ್ತೀವಿ. ಎಸ್, ದಟ್ ಈಸ್ ಇಂಪಾರ್ಟೆಂಟ್, ಇಲ್ಲ ಅಂತಲ್ಲ. ಬಟ್ ಮೈನ್ಸ್ ಪರ್ಸ್ಪೆಕ್ಟಿವ್ಗೆ ಅದಕ್ಕಿಂತ ಜಾಸ್ತಿ ಹಿಂಗಾಗಿದ್ರಿಂದ ಏನಾಯಿತು, ವಾಟ್ ಇಸ್ ದ ಕಾನ್ಸಿಕ್ವೆನ್ಸ್. ಈಗ ಬ್ಯಾಟಲ್ ಆಫ್ ಪ್ಲಾಸಿ ಇಷ್ಟು ಆಯಿತು, ಈ ಥರ ಟ್ರೀಟಿ ಆಯಿತು ಅಂತ ಹೇಳಿದ್ರೆ ಟ್ರೀಟಿ ಆಗಿದ್ರಿಂದ ಫರ್ದರ್ ಏನಾಯಿತು. ಸೊ ಬ್ಯಾಟಲ್ ಆಫ್ ಪ್ಲಾಸಿ ಇನ್ಫ್ಯಾಕ್ಟ್ ಚೇಂಜ್ ದ ಪರ್ಸ್ಪೆಕ್ಟಿವ್ ಆಫ್ ಇಂಡಿಯನ್ ಹಿಸ್ಟ್ರಿ ಕಂಪ್ಲೀಟ್ಲಿ. ಅದು ಇಂಪಾರ್ಟೆಂಟ್ ನಮಗೆ. ಸೊ ನಿತೀಶ್ ರಾಣಾ ಅಷ್ಟು ಮಾಡೋದಕ್ಕಿಂತ ಫಸ್ಟ್ ಹಾಫಲ್ಲಿ ಆಡಿಸ್ಬೇಕು, ಸೆಕೆಂಡ್ ಹಾಫಲ್ಲಿ ಆಡಿಸ್ಬಾರ್ದು. ನಮಗೆ ಅಷ್ಟೇ ಬೇಕು. ಈವನ್ ಇಫ್ ಯು ಡೋಂಟ್ ನೋ ಇಸ್ ಆವರೇಜ್, ಇಟ್ಸ್ ಓಕೆ. ನಿಮಗೆ ಅದು ಏನು ಫೈನಲಿ ಅದು ಅರ್ಥ ಆಗಬೇಕು, ಅದನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ. UPSC ಅಷ್ಟೇ, ಸ್ಮಾರ್ಟ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಓದ್ಕೊಂತ ಹೋಗ್ತೀರಾ ಅಂತ ಹೇಳಿದ್ರೆ ಸಿಕ್ಕಾಬಿಟ್ಟೆ ಓದ್ತಾನೆ ಇರ್ತೀರ. ನಾನಂತೂ ಟು ಬಿ ಆನೆಸ್ಟ್ ಜಾಸ್ತಿ ಓದಲಿಲ್ಲ. ಅಂದರೆ ಈಗ ಪ್ರಿಲಿಮ್ಸ್ ಬಗ್ಗೆನೇ ಹೇಳ್ತೀನಿ. ಪ್ರಿಲಿಮ್ಸ್ ಬಗ್ಗೆ ಈಗ ಹಿಸ್ಟ್ರಿ ಸಬ್ಜೆಕ್ಟ್ ತೊಗೊಳೋಣ. ಹಿಸ್ಟ್ರಿಗೆ ಏನೇನು ಬುಕ್ ಓದ್ತಾ ಇದ್ದೀರಾ ನೀವೆಲ್ಲ? ಹೌದು, NCERT. ಓಕೆ, ಪ್ಯೂರ್ಲಿ NCERT, ಬೇರೆ ಯಾವ ಬುಕ್ ಓದ್ತಾ ಇಲ್ವಾ? ಓಕೆ, ತಮಿಳ್ನಾಡು ಟೆಕ್ಸ್ಟ್ ಬುಕ್. ತಮಿಳ್ನಾಡು ಟೆಕ್ಸ್ಟ್ ಬುಕ್ ಈಸ್ ಎ ಮಸ್ಟ್, ಐ ರೆಕಮೆಂಡ್ ಇಟ್. ಯಾಕಂದರೆ UPSC ಹೆಂಗಿದೆ ಅಂತ ಹೇಳಿದ್ರೆ ಪ್ರಿಲಿಮ್ಸಲ್ಲಿ ಸ್ಪೆಷಲಿ ತಮಿಳ್ನಾಡು ಟೆಕ್ಸ್ಟ್ ಬುಕ್ಕಿಂದ ಕ್ವಶನ್ಸ್ ಹಿಂಗೆ ಎತ್ತಾಗ್ತಾ ಇದ್ದಾನೆ. ಸೊ ತಮಿಳ್ನಾಡು ಟೆಕ್ಸ್ಟ್ ಬುಕ್ ಈಸ್ ಎ ಮಸ್ಟ್. NCERT ಈಸ್, ಎಸ್, ಎವ್ರಿ ಒನ್ ಸೇಸ್ ದಟ್ ಇಟ್ ಈಸ್ ಇಂಪಾರ್ಟೆಂಟ್, ಇವನ್ ಐ ಸೇ ದಟ್. ಬಟ್ ಟು ಬಿ ಆನೆಸ್ಟ್, ನಾನು NCERT 11th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಬಿಟ್ಟರೆ ಬೇರೆ ಯಾವ ಬುಕ್ಕು ಮುಟ್ಟಿಲ್ಲ. ಆ್ಯಂಡ್ ಐ ಆಮ್ ಹಿಯರ್. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಒಂದೇ ರೀತಿ ವರ್ಕ್ ಆಗಲ್ಲ. ಸೊ ಒಬ್ಬೊಬ್ರು ಸ್ಟ್ರಾಟಜಿ ಒಂದು ಡಿಫ್ರೆಂಟ್ ಇರುತ್ತೆ. ನಾನು ಏನು ಬುಕ್ಸ್ನ ನಂಬಿದೆ, ಬ್ಲೈಂಡಾಗಿ ಅದನ್ನೇ ಮಾಡಿದೆ. ಇಫ್ ಇಟ್ ವರ್ಕ್ಸ್ ಔಟ್, ಇಟ್ಸ್ ಓಕೆ. ಆರ್ ಎಲ್ಸ್ ಲೈಫ್ ಭಾಳ ಇದೆ. UPSCನೇ ಅಲ್ಲ, UPSCಲೂ ತುಂಬ ಅವೇಲೆನ್ಸ್ ಇದೆ. ಆ್ಯಂಡ್ UPSCನೇ ಬರೀಬೇಕು ಅಂದರೂ ದೇರ್ ಇಸ್ ಆಲ್ವೇಸ್ ನೆಕ್ಸ್ಟ್ ಚಾನ್ಸ್. ಆಯ್ತಲ್ಲ. ಈ ಹಿಸ್ಟ್ರಿಯಲ್ಲಿ ನಾನು ಓದಿದ ಬುಕ್ಸ್ಗಳು ಹೇಳ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಸ್ಟಾರ್ಟೆಡ್ ಬಿಪಿನ್ ಚಂದ್ರ. ಅದು ಪ್ರಿಲಿಮ್ಸಿಗೆ ಒಂದು 4-5 ಮಂತ್ಸ್ ಇದೆ ಅಂತ ಹೇಳಿದಾಗ ಬಿಪಿನ್ ಚಂದ್ರ ಇಟ್ಕೊಂಡೆ. ಎಲ್ಲ ಸರ್ ಹೋಗಿದ್ರು ಬೇಡ ಅಂತೇಳಿ. ಬಟ್ ನನಗೆ ನಾವೆಲ್ಸ್ಗಳೋದ ಹುಚ್ಚು ಮೊದಲನೇ ಇದೆ. ಇಟ್ ವಾಸ್ ಜಸ್ಟ್ ಲೈಕ್ ಎ ನಾವೆಲ್. ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ಫುಲ್ ಸ್ಟೋರಿ ಅಲ್ಲಿ ಯಾವ ಥರ ಹೇಳಿರ್ತಾರೆ ಅಂದರೆ, ಈಗ ನ್ಯಾಷನಲ್ ನಾನ್ ಕೋಆಪರೇಷನ್ ಮೂವ್ಮೆಂಟಲ್ಲಿ ವಿಮೆನ್ ಇದ್ರು, ಅವ್ರು ಪಿಕೆಟಿಂಗ್ ಮಾಡ್ತಾ ಇದ್ರು, ಹೊಡಿಬೇಕಾದ್ರು ಒಬ್ರು ಅವ್ರು ತಲೆ ಕೊಡಿದ್ರು, ಇವ್ರು ಹಿಂಗೆ ಬಿದ್ರು, ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಆಲ್ಮೋಸ್ಟ್. ಅದರಿಂದ ಹೆಂಗಿದ್ರೆ ನಿಮಗೆ ಸ್ಟೋರಿ ಗೊತ್ತಿದ್ರು ಕೂಡ ಕ್ವಶನ್ಸಲ್ಲಿ ಹೆಂಗಿರುತ್ತೆ ಅಂದರೆ, ನಾನ್ ಕೋಆಪರೇಷನ್ ಮೂವ್ಮೆಂಟಲ್ಲಿ ವಿಮೆನ್ ಪ್ಲೇಡ್ ಎ ಮೇಜರ್ ಪಾರ್ಟ್ ಅಂತ ಇರುತ್ತೆ. ಇವರು ಯಾವಾಗಲೂ ವಿಮೆನ್ ಪ್ಲೇಡ್ ಎ ಮೇಜರ್ ಪಾರ್ಟ್ ಅಂತ ಕೊಡಲ್ಲ, ಡೈರೆಕ್ಟಾಗಿ ಸ್ಪೆಕ್ಟ್ರಮಲ್ಲಿ ಕೊಡ್ತಾನೆ. ಬಿಪಿನ್ ಚಂದ್ರಲ್ಲಿ ಹೆಂಗೆ ಅಂದರೆ, ನಿಮ್ಗೆ ಸ್ಟೋರಿ ಕೂತ್ಕೊಂಡಿದ್ರಾಗಿ ಯು ಕ್ಯಾನ್ ಅನಲೈಸ್, ಓ ಅಲ್ಲೇ ಒಂದು ತಲೆ ಹೊಡ್ತಾ ಬಿದ್ದಿದ್ರು, ಅವರೇ ಮುಂಚೂಣಿಯಲ್ಲಿದ್ದರು. ಸೊ ಡೆಫಿನೆಟ್ಲಿ ವುಮೆನ್ ಪ್ಲೇಡ್ ಎ ಮೇಜರ್ ಪಾರ್ಟ್. ಸೊ ಯು ಕ್ಯಾನ್ ಅನಲೈಸ್. ಆನ್ಸರ್ಸ್ ನಿಮಗೆ ಗೊತ್ತಿಲ್ಲದೆ ನಿಮ್ಮ ತಲೆ ಕೂತ್ಕೊಂಡಿರುತ್ತೆ ಆಲ್ರೆಡಿ. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಬಿಪಿನ್ ಚಂದ್ರ. ನೀವು ಅಕಸ್ಮಾತ್ ನೆಕ್ಸ್ಟ್ ಇಯರ್ ಫಿಲಿಮ್ಸಿಗೆ ಟ್ರೈ ಮಾಡ್ತಾ ಇದ್ರೆ ನನಗಿದ್ರೆ, ಐ ವುಡ್ ಸಜೆಸ್ಟ್ ಫಾರ್ ಯು ಗೈಸ್ ಟು ಸ್ಟಾರ್ಟ್ ವಿತ್ ಬಿಪಿನ್ ಚಂದ್ರ. ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ ಏನು ಬೇಡ. ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ ಸೆಲೆಕ್ಟೆಡ್ 2 ಟಾಪಿಕ್ಸ್ ಓದಿದ್ರೆ ಸಾಕು. ಬಟ್ ಫ್ರೀಡಮ್ ಫೈಟ್ ಏನಿದೆ ಆ ಪಾರ್ಟ್ ಮಾತ್ರ ಬಿಪಿನ್ ಚಂದ್ರ ಓದಲೇಬೇಕು. ಇಟ್ಸ್ ಎ ಗುಡ್ ಥಿಂಗ್. ಯಾಕಂದರೆ ನಿಮಗೆ ಮೈನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರಿಲಿಮ್ಸಲ್ಲೂ ಕೂಡ ಕ್ವಶನ್ಸ್ ಹೆಂಗೆ ಅಂತ ಹೇಳಿದ್ರೆ, ಈ ಸಿಚುವೇಶನಲ್ಲಿ ಗಾಂಧಿ ಅವ್ರು ಯಾವ ಥರ ರಿಯಾಕ್ಟ್ ಮಾಡಿದ್ರು, ಅವ್ರ ಒಪಿನಿಯನ್ ಏನಿತ್ತು ಅಂತ ಕೇಳಿರ್ತಾರೆ. ನಿಮಗೆ ಬೇರೆ ಎಲ್ಲೂ ಸಿಗಲ್ಲ ಅದೆಲ್ಲ. ಆ ಥರ ಸ್ಟೋರೀಸ್ ಗೊತ್ತಿದ್ರೆ ಮಾತ್ರ ಯು ಡೆಫಿನೆಟ್ಲಿ ಅನಲೈಸ್. ಸೊ ಬಿಪಿನ್ ಚಂದ್ರ ಒಂದು ಎಕ್ಸ್ಟ್ರಾ ನನ್ನ ಹಿಸ್ಟ್ರಿ ಬುಕ್ಸಲ್ಲಿ ಓನ್ಲಿ ಇಫ್ ಯು ಹ್ಯಾವ್ ಗಾಟ್ 3-4 ಮಂತ್ಸ್ ಎಕ್ಸ್ಟ್ರಾ ಟೈಮ್. ಇಲ್ಲ ಅಂತ ಹೇಳಿದ್ರೆ ಅವಶ್ಯಕತೆ ಇಲ್ಲ. ಸ್ಪೆಕ್ಟ್ರಮ್ಮು ಮತ್ತು ನಿಮಗೆಲ್ಲ ನೋಟ್ಸ್ಗಳು ರೆಡಿ ಸಿಕ್ಬಿಡ್ತವೆ. ಮತ್ತು
ಇನ್ನು ಏನ್ಷಿಯಂಟ್ ಹಿಸ್ಟ್ರಿ ಅದಕ್ಕೆಲ್ಲ ಅಂತೂ NCERT ಓದಿ, ಎಕ್ಸ್ಟ್ರಾ ಏನು ಬೇಡ. ಯಾಕಂದರೆ ಎಕ್ಸ್ಟ್ರಾ ಓದ್ತೀರಾ ಅಂದ್ರೂ ರಿಟರ್ನ್ಸ್ ಚೆನ್ನಾಗಿಲ್ಲ, ಅವಶ್ಯಕತೆ ಇಲ್ಲ ಅಷ್ಟೊಂದು. ಸೊ ಮತ್ತೆ ಪಾಠ ಅಂತೂ ಚೆನ್ನಾಗಿ ಮಾಡ್ತಾರೆ, ಅದನ್ನು ಕರೆಕ್ಟಾಗಿ ಕೇಳ್ಕೊಳ್ಳಿ. ಈ ಕ್ವಶನಿಗೆ ಒಂಥರ ಕಾಂಟ್ರವರ್ಷಿಯಲ್ ಕ್ವಶನ್ ಇದು. ನಾನು ಕೋಚಿಂಗ್ ತೊಗೊಂಡಿದ್ದು KPSC ಪ್ರಿಲಿಮ್ಸಿಗೆ, ಅದು ಬಿಟ್ಟು ನಾನು ಯಾವುದೇ ರೀತಿಯ ಕೋಚಿಂಗ್ ತೊಗೊಂಡಿಲ್ಲ. ಬಟ್ ಅದೇ ನನಗೆ ಹೆಂಗೆ ಅಂತ ಹೇಳಿದ್ರೆ, ಆಫ್ಟರ್ KPSC ಪ್ರಿಲಿಮ್ಸ್ ಐ ವಾಸ್ ವೆರಿ ಕಾನ್ಫಿಡೆಂಟ್. ಅಟ್ಲೀಸ್ಟ್ ಫಾರ್ KPSC ಪ್ರಿಲಿಮ್ಸ್ ಎಸ್, ಅಂದರೆ ಫಾರ್ ಪ್ರಿಲಿಮ್ಸ್ ಅಟ್ಲೀಸ್ಟ್ ಇಫ್ ಯು ಆರ್ ನ್ಯೂ ಕಂಪ್ಲೀಟ್ಲಿ ಟು ದಿಸ್ ಸಬ್ಜೆಕ್ಟ್, ಡೆಫಿನೆಟ್ಲಿ ಎಸ್, ಕೋಚಿಂಗ್ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ನೀವೇ ಕೂತ್ಕೊಂಡು ಓದ್ತೀರಾ ಅಂತ ಹೇಳಿದ್ರೆ ಓದ್ಬೋದು, ಇಲ್ಲ ಅಂತಲ್ಲ. ಈಗ ಪಾಲಿಟಿ ಬಗ್ಗೆ ತಗೊಳ್ಳಿ, ಈಗ ನಿಮಗೆ ಅದು ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್, ಟೋಟಲ್ ಮೆಂಬರ್ಶಿಪ್ಪು ಅವೆಲ್ಲ ನಿಮಗೆ ಓದಿರ್ತೀರಾ. ಈಗ ಅದು ನಮ್ಗೆ ಗೊತ್ತು ಅಂತೇಳಿ ವಿ ಟೆನ್ ಟು ಅನಲೈಸ್ ಇಟ್. ಇಲ್ಲ ಅಂತ ಹೇಳಿದ್ರೆ ಆ ಪದಗಳನ್ನ ಇಗ್ನೋರ್ ಮಾಡ್ತೀವಿ, ವಿ ವೋಂಟ್ ನೋ ದಟ್. ಹೆಂಗಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ, ನಾವು ನವೋದಯ ಓದ್ತಾ ಇದ್ದಲ್ಲ, ಅವಾಗ TV ಇರಲಿಲ್ಲ, ಏನಿರಲಿಲ್ಲ. ನಮಗೆ ಟ್ರಾನ್ಸಿಸ್ಟರ್ ಅಂತ ಬರ್ತಾ ಇದ್ವಿ, ಇಷ್ಟು ರೇಡಿಯೋ ಥರ. ಅದನ್ನ ಸೊಳ್ಳೆ ಬರಬಾರ್ದು ಅಂತೇಳಿ ಪರದೆ ಹಾಕ್ಸಿರ್ತಾರೆ ಗೊತ್ತಾ ಕಿಟಕಿಗೆ, ಅಲ್ಲಿ ಕಬ್ಬಣದೊಂದು ಕಿತ್ಕೊಂಡು ಅದಕ್ಕೆ ಹಿಂಗೆ ಅಂಟಿಸ್ಕೊಂಡು ನಾವು ಕೇಳ್ತಾ ಇದ್ವಿ. ಅವಾಗೆಲ್ಲ ಟ್ರಾನ್ಸಿಸ್ಟರಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಕೇಳ್ತಾ ಇದ್ವಿ. ಅವಾಗ ಒಂದ್ಸಲ ಗಂಗೂಲಿ 4 ಹೊಡೆದಾಗ ಎಲಿಗೆಂಟ್ ಶಾಟ್ ಅಂತೇಳಿ ಹೇಳಿದ್ರು. ಯಾರು ನಮ್ಮ ರವಿಶಾಸ್ತ್ರಿ ಅವರು ಹೇಳ್ತಾರೆ ಎಲಿಗೆಂಟ್ ಶಾಟ್ ಅಂತೇಳಿ. ಅವಾಗ ಎಲಿಗೆಂಟ್ ಅಂದರೆ ಮೀನಿಂಗ್ ಗೊತ್ತಿರಲಿಲ್ಲ ನನಗೆ. ಡಿಕ್ಷನರಿ ತೆಗೆದು ಅವಾಗ ಜೋಬಲ್ಲಿ ಡಿಕ್ಷನರಿ ಓಡಾಡ್ತಿದ್ದೆ ನಾನು, ಇಂಗ್ಲೀಷ್ ಕಲಿಬೇಕು ಅನ್ನೋ ಹುಚ್ಚಲ್ಲಿ. ಸೊ ಎಲಿಗೆಂಟ್ ಅಂದರೆ ಮೀನಿಂಗ್ ಕಲ್ತ ಮೇಲಿಂದ ಎವ್ರಿ ನವ್ ಆ್ಯಂಡ್ ದೆನ್ ಅಲ್ಲಿ ಎಷ್ಟೋ ಕಡೆ ಯೂಸ್ ಮಾಡ್ತಾರೆ ಅನ್ನಿಸ್ತಾ ಇತ್ತು. ಆಮೇಲೆ ಅನಲೈಸ್ ಮಾಡಿದ್ದೇನೆಂದರೆ, ನಾನು ಕಲ್ತ ಮೇಲೆ ಅವ್ರು ಯೂಸ್ ಮಾಡ್ತಾ ಇಲ್ಲ, ಮೊದಲಿಂದ ಯೂಸ್ ಮಾಡ್ತಿರ್ತಾರೆ. ನಮಗೆ ವಿ ಟೆನ್ ಟು ಇಗ್ನೋರ್ ದೋಸ್ ವರ್ಡ್ಸ್, ಅದ್ರ ಬಗ್ಗೆ ಐಡಿಯಾ ಇರಲ್ಲ. ಒಂದು ಸಲ ಮೀನಿಂಗ್ ಗೊತ್ತಾದಾಗ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಾಗ ನಮಗೆ ಎಲ್ಲ ಕಡೆ ಈಸಿ ಈಸಿ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಪಾಯಿಂಟ್ಸ್ ನಿಮ್ಮ ತಲೆ ತುಂಬಕ್ಕೆ ಕೋಚಿಂಗ್ ಬೇಕೇ ಬೇಕು. ಅಟ್ಲೀಸ್ಟ್ ಪ್ರಿಲಿಮ್ಸ್ ಲೆವೆಲ್ ಕೋಚಿಂಗ್ ಬೇಕೇ ಬೇಕು. ಆ್ಯಂಡ್ ಇಫ್ ಯುವರ್ ಪ್ರಿಲಿಮ್ಸ್ ನಿಮಗೆ ಪಾಠ ಮಾಡಿದ್ದು ಎಷ್ಟು ಸ್ಟ್ರಾಂಗ್ ಕೂತ್ಕೊಂಡಿರುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಹೆಲ್ಪ್ ಯು ಇನ್ ಮೇನ್ಸ್ ಆಲ್ಸೋ. ಸೊ ಅಂದರೆ ನೀವು ಅದನ್ನು ಹೆಂಗೆ ಅಪ್ರೋಚ್ ಮಾಡ್ತೀರಾ ಅದು ಇಂಪಾರ್ಟೆಂಟ್. ಸುಮ್ಮನೆ ಪಾಠ ಕೇಳಿ ಪಾಯಿಂಟ್ಸ್ ಅಷ್ಟೇ ತಿಳ್ಕೊಂಡು ಸುಮ್ಮನೆ ಆಗ್ತೀರಾ ಅಂದರೆ ಡೆಫಿನೆಟ್ಲಿ ನೋ. UPSC ಇಸ್ ನಾಟ್ ಯುವರ್ ಕಪ್ ಆಫ್ ಟೀ, ಟು ಬಿ ಹಾರ್ಶ್. ಆ್ಯಕ್ಚುಲಿ ಏನೇ ಮಾಡಿದ್ರು ಅನಲೈಸಿಸ್ ಮಾಡಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಲಿಲ್ವಾ ಅಲ್ಲೇ ಪಾಠ ನಿಲ್ಲಿಸಿ ಕ್ವಶನ್ ಕೇಳಿ. ದೇ ವಾಟ್ ಎ ವಂಡರ್ಫುಲ್ ಪೀಪಲ್ ಹಿಯರ್. ಸೋಮಶೇಖರ್ ಸರ್ ಆಗಲಿ, ಗಂಗಾಧರ್ ಸರ್ ಆಗಲಿ, ದೀಸ್ ಗೈಸ್ ವಿಲ್ ಎಕ್ಸ್ಪ್ಲೈನ್ ಟು ಯು. ಅಂದರೆ ನಿಮಗೆ ನನಗೆ ಇಂಟರ್ವ್ಯೂ ಹೋಗ್ಬೇಕಾದ್ರೆ ಸೋಮಶೇಖರ್ ಸರ್ ಕರೆದ್ಬಿಟ್ಟು ನಂಗೆ ಲಿಬರ್ಟಿ ಅಂದ್ರೆ ಏನಪ್ಪ ಅಂತ ಹೇಳಿದ್ರು. ಐ ವಾಸ್ ನಾಟ್ ಏಬಲ್ ಟು ಆನ್ಸರ್ ಇಟ್. ಏನಂತ ಹೇಳ್ತಾರೆ ಲಿಬರ್ಟಿ ಅಂದ್ರೆ ಏನು? ಆಮೇಲೆ ಓಕೆ, ಅದೇ ಒಬ್ರಿಗೆ ಒಂದು ಆನ್ಸರ್ ಇರುತ್ತೆ. ಅಂದರೆ ಈ ಇಂಟರ್ವ್ಯೂ ಅಲ್ಲಿ ಯು ವುಡ್ ನಾಟ್ ಎಕ್ಸ್ಪೆಕ್ಟ್ ಸಚ್ ಎ ಕ್ವಶನ್ಸ್. ಸಡನ್ ಆಗಿ ಅದಕ್ಕೆ ಡೆಫಿನೇಷನ್ ಹೇಳು ಅಂತ ಹೇಳಿದ್ರೆ ಏನಂತ ಹೇಳ್ತೀರಾ? ಸೊ ಅಂದರೆ ಓನ್ಲಿ ಇಫ್ ಯು ಗಾನ್ ಇನ್ ಟು ದ ಡೆಪ್ತ್, ಅದು ಅನಲೈಸ್. ಲಿಬರ್ಟಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ಫ್ರೆಂಚ್ ರೆವಲ್ಯೂಷನ್ ಗೊತ್ತಿರ್ಬೇಕು ನಿಮಗೆ. ಸೊ ಅಲ್ಲಿಂದ ಬಂದ ಪಾಯಿಂಟ್ ಕೂಡ ನಿಮಗೆ ಪಾಲಿಟಿಯಲ್ಲಿ ಸಿಕ್ತು. ಫ್ರೆಂಚ್ ರೆವಲ್ಯೂಷನ್ ಹೋಗ್ತೀರಾ ಅಂತೇಳಿ ಇಷ್ಟನ್ನು ಅರ್ಥ ಆಯಿತು, ಇಲ್ಲಿ ಇಂಟರ್ವ್ಯೂಗೆ ಹೆಲ್ಪ್ ಆಯಿತು. ಸೊ ಮಲ್ಟಿ ಡೈಮೆನ್ಷನಲ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಇಫ್ ಯು ನೋ ದ ಬೇಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯಾಕೆ ಏನು ಅಂತ. ಅದೇ ಫ್ರೆಂಚ್ ರೆವಲ್ಯೂಷನಲ್ಲಿ ನಿಮಗೆ ರೈಟ್ ವಿಂಗ್, ಲೆಫ್ಟ್ ವಿಂಗ್, ಸೆಂಟ್ರಲ್ ಆ ಕಾನ್ಸೆಪ್ಟ್ ಗೊತ್ತಾಗ್ಬಿಡುತ್ತೆ. ಸೊ ಲಿಂಕ್ ಅಪ್ ಎವ್ರಿಥಿಂಗ್. ಆ್ಯಂಡ್ ಐ ವುಡ್ ಸಜೆಸ್ಟ್ ಯು ಗೈಸ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಜಿಯೋಗ್ರಫಿ. ಜಿಯೋಗ್ರಫಿ ಇಟ್ಸ್ ಎ ವಂಡರ್ಫುಲ್ ಸಬ್ಜೆಕ್ಟ್. ಆ್ಯಂಡ್ ನಿಮಗೆ ಎಲ್ಲ ಯಾವುದೇ ಕ್ವಶನ್ ಬರಲಿ, ನಿಮಗೆ ಏನೇ ಕ್ವಶನ್ ಬರಲಿ ಥಿಯರಿಲಿ, ಜಿಯೋಗ್ರಫಿ ಆ್ಯಂಡ್ ಪಾಲಿಟಿ ಯು ಕ್ಯಾನ್ ಲಿಂಕ್ ಇಟ್ ಅಪ್ ವಿತ್ ಇಟ್. ಎನಿಥಿಂಗ್, ಯಾವುದೇ ಕ್ವಶನ್ ನೀವು ಬೇಕಾದ್ರೆ, ಹಿಸ್ಟ್ರಿಯಿಂದ ಕ್ವಶನ್ ಬರಲಿ, ಯಾವುದೇ ಬರಲಿ, ಒಂದು ಪಾಲಿಟಿ ಮತ್ತು ಒಂದು ಜಿಯೋಗ್ರಫಿ ಕ್ವಶನ್ ಲಿಂಕ್ ಮಾಡ್ಬೋದು. ಒಂದು ಆರ್ಟಿಕಲ್ ಎಕ್ಸ್ಟ್ರಾ ಬರೆದ್ರಿ, ಒಂದು ಪಾಲಿಟಿ, ಒಂದು ಜಿಯೋಗ್ರಫಿ. ಅಂದರೆ ಈ ಕ್ವಶನ್ ಹೆಂಗೆ ಅಂತ ಹೇಳಿದ್ರೆ, ಜಿಯೋಗ್ರಫಿ ಗೊತ್ತಿದ್ರೆ ನಿಮಗೆ ಇಲ್ಲಿ ಕಾಫಿ ಬೆಳೀತಾರೋ ಇಲ್ಲೋ ಅಂತ ಐಡಿಯಾ ಸಿಕ್ಬಿಡುತ್ತೆ. ಜಿಯೋಗ್ರಫಿಯಲ್ಲಿ ಬರಡು ಭೂಮಿ ಅಂತ ಹೇಳಿದ್ರೆ ಕಾಫಿ ಬೆಳೆಯೋ ಚಾನ್ಸೇ ಇಲ್ಲ. ಕಾಫಿ ಬೆಳೆದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ರಿಚ್ನೆಸ್ ಇಲ್ಲ. ಸೊ ಅಲ್ಲಿ ಜನಬಿಟ್ಟು ವಹಿವಾಟು ನಡೆದಿಲ್ಲ. ಸೊ ಅಲ್ಲಿ ಅಟ್ಯಾಕ್ ಕೂಡ ಮಾಡಿಲ್ಲ. ಅಂದರೆ ನಿಮಗೆ ಯು ಕ್ಯಾನ್ ಲಿಂಕ್ ಇಟ್ ಅಪ್ ವಿತ್ ಎನಿಥಿಂಗ್. ಸೊ ಹಂಗೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಲ್ಲಿಸ್ಬೇಕು ಅಥವಾ ನೆಗೋಷಿಯೇಟ್ ಮಾಡಬೇಕು. ಅದಕ್ಕೆ ಆರ್ಟಿಕಲ್ 51 ಹೇಳುತ್ತೆ ಪಾಲಿಟಿಯಲ್ಲಿ. ಸೊ ಆನ್ಸರ್ಸ್ ಹೇಳ್ಬೇಕಾದ್ರೆ ಎಲ್ಲಿನಾದ್ರು ಪಾಯಿಂಟ್ಸ್ ತೊಗೊಂಬನ್ನಿ, ಒಂದು ಆರ್ಟಿಕಲ್, ಒಂದು ಜಿಯೋಗ್ರಫಿಕಲ್ ಲಿಂಕ್ ಮಾಡೋದು. ಇಫ್ ಯು ಅನಲೈಸ್ ಇಟ್ ಇನ್ ಸಚ್ ಎ ವೇ, ಆನ್ಸರ್ ಕೇಳೋದಕ್ಕೂ ಫುಲ್ ಖುಷಿ ಆಗ್ಬಿಡುತ್ತೆ, ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಅಲ್ಟಿಮೇಟ್ಲಿ ಮಾರ್ಕ್ಸ್ ಸ್ಕೋರಿಂಗ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ ಅಲ್ಲ. ಯಾಕಂದರೆ ಎಷ್ಟೇ ಬುದ್ಧಿವಂತಿರ್ಬೋದು, ಎಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೋದು, ಮಾರ್ಕ್ಸ್ ಇಟ್ಸ್ ಆಲ್ ದಟ್ ಮ್ಯಾಟರ್ಸ್. ಹಾಂ, ಅದೊಂದು ಹೇಳ್ತೀನಿ. ಓಕೆ, ಆನ್ಸರ್ ಫಸ್ಟ್ ಐ ಆನ್ಸರ್ ದ ಸೆಕೆಂಡ್ ಪಾರ್ಟ್ ಆ್ಯಂಡ್ ದೆನ್ ಐ ಗೋ ಟು ಫಸ್ಟ್ ಪಾರ್ಟ್. ಎಥಿಕ್ಸ್. ಅಬೌಟ್ ಎಥಿಕ್ಸ್ ಹೆಂಗೆ ಅಂತ ಹೇಳಿದ್ರೆ, ಇಫ್ ಯು ಆರ್ ಗೋಯಿಂಗ್ ರೈಟಿಂಗ್ KPSC, ಡೆಫಿನೇಷನ್ಸ್ ಆರ್ ಡೆಫಿನೆಟ್ಲಿ ಇಂಪಾರ್ಟೆಂಟ್. ಡೆಫಿನೇಷನ್ಸ್ ನಿಮಗೆ ಅದು ಬುಕ್ ಇದೆಯಲ್ಲ, ಸಣ್ಣದು ಗೊತ್ತಿದೆ ಹೇಳಿ.
ಲೆಕ್ಸಿಕಾನ್ ಡೆಫಿನೇಷನ್ಸ್ ಆರ್ ಮೋರ್ ದೆನ್ ನೋ. ಇನ್ಫ್ಯಾಕ್ಟ್ ದೇ ಆರ್ ವಂಡರ್ಫುಲ್. ಡೆಫಿನೇಷನ್ಸ್ ಮಾತ್ರ ಇಟ್ಕೊಳ್ಳಿ, ಬಟ್ ಐ ವುಡ್ ಸಜೆಸ್ಟ್ ಯು ಟು ಡೂ ಸಮ್ ಆಲ್ಟ್ರೇಷನ್ಸ್ ಇನ್ ಇಟ್ ವೈಲ್ ರೈಟಿಂಗ್ ಇನ್ UPSC. UPSCಯಲ್ಲಿ ಯಾವುದು ಡೆಫಿನೇಷನ್ಸ್ ಕೇಳಲ್ಲ. ಯು ಕ್ಯಾನ್ ಜಸ್ಟ್ ಗೋ ಅಂಡ್ ಚೆಕ್ ಇಟ್. 18 ಕ್ವಶನ್ಸ್ ಏನೇ ಇರುತ್ತೆ. ಯಾವುದರಲ್ಲೂ ಎಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ಏನು ಅಥವಾ ಆಬ್ಜೆಕ್ಟಿವಿಟಿ ಅಂದರೆ ಏನು, ಈ ಥರ ಕ್ವಶನ್ಸ್ ದೇ ವಿಲ್ ನೆವರ್ ಆಸ್ಕ್. ಎಲ್ಲ ಆಲ್ಮೋಸ್ಟ್ ಸಿಚುವೇಶನ್ ಬೇಸ್ಡ್ ಇರುತ್ತೆ. ನಿಮಗೆ ಸ್ಟ್ಯಾಟಿಕ್ ಕ್ವಶನ್ಸ್ ಅನ್ಸಿದ್ರು ಕೂಡ ನಿಮಗೆ ಡೆಫಿನೇಷನ್ಸ್ ಇರಲ್ಲ. ಸೊ ಡೆಫಿನೇಷನ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್, ಇಫ್ ಯು ರೈಟ್ ಇನ್ ಯುವರ್ ಓನ್ ವರ್ಡ್ಸ್, ಇಟ್ಸ್ ಮೋರ್ ದೆನ್ ಎನಫ್. ಈಗ ಆಬ್ಜೆಕ್ಟಿವಿಟಿ ಏನು ಅಂದರೆ ಡೆಫಿನೇಷನ್ ಹೇಳೋಕ್ಕಿಂತ ಜಾಸ್ತಿ, ಈಗ ಒಂದು ಸಿಚುವೇಶನಲ್ಲಿ ನೀವು ವಿತೌಟ್ ಎನಿ ಬಯಾಸ್, ಪ್ರಿಜುಡಿಸಸ್, ಹೌ ಯು ಅಪ್ರೋಚ್ ಸಿಚುವೇಶನ್, ದಟ್ ಈಸ್ ಆಬ್ಜೆಕ್ಟಿವಿಟಿ. ಇನ್ ಸಿಂಪಲ್ ಟರ್ಮ್ಸ್, ದಟ್ ಇಸ್ ಹೌ ಯು ಎಕ್ಸ್ಪ್ಲೇನ್ ಟು ದ ಪರ್ಸನ್. ಇಟ್ಸ್ ಆಸ್ ಇಫ್ ಯು ಆರ್ ಎಕ್ಸ್ಪ್ಲೇನಿಂಗ್ ಟು ಎ ಲೇಮ್ಯಾನ್. ಕರೆಕ್ಷನ್ ಮಾಡಿ ಎಲ್ಲ ಗೊತ್ತಿರುತ್ತೆ ಅನ್ಕೊಂಡು ನಾವು ಆನ್ಸರ್ ಬರೀಬಾರ್ದು. ಎಸ್, ಅವ್ರಿಗೆಲ್ಲ ಗೊತ್ತಿರುತ್ತೆ, ಬಟ್ ವಾಟ್ ದೇ ಎಕ್ಸ್ಪೆಕ್ಟ್ ಈಸ್ ವೆದರ್ ಯು ನೋ ಇಟ್ ಆರ್ ನಾಟ್. ಸೊ ಲೇಮನ್ಗೆ ಎಕ್ಸ್ಪ್ಲೇನ್ ಮಾಡೋ ಥರ ಫುಲ್ ಬೇಸಿಕ್ಸ್, ಹಿಂಗಂದ್ರೇನು ಹಂಗಂದ್ರೇನು ಅಂತ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಇದ್ಯಾಕೆ ಅಂತ ನಮ್ಗೆ ಅನ್ಸ್ಬೋದು, ಬಟ್ ದಟ್ ಈಸ್ ವಾಟ್ ದೇ ಎಕ್ಸ್ಪೆಕ್ಟ್. ಅದರಿಂದ ವಾಟ್ ವೈಬ್ ಯು ಆರ್ ಸೆಂಡಿಂಗ್ ಈಸ್ ದೇ ನೋ ದ ಸಬ್ಜೆಕ್ಟ್ ಪರ್ಫೆಕ್ಟ್ಲಿ. ಫ್ರಮ್ ಬೇಸಿಕ್ಸ್ ಅವ್ನಿಗೆ ಗೊತ್ತು ಅನ್ನೋದು ಅರ್ಥ ಆಗುತ್ತೆ. ಎಥಿಕ್ಸ್ ಮೇನ್ ಇಂಪಾರ್ಟೆಂಟ್ ಇದೆ. ಎಥಿಕ್ಸಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ಅವಾಗ ಹೇಳಿದ್ನಲ್ಲ, ಸೊ ಎಥಿಕ್ಸಲ್ಲಿ ಮೇನ್ ಫಾರ್ ಎವ್ರಿಥಿಂಗ್ ಯು ಶುಡ್ ಎಂಪಥೈಸ್. ಯಾಕಂದರೆ ಹಂಗೆ ಮಾಡೋದ್ರಿಂದ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಸೊ ಈ ದ ಪರ್ಸನ್ ಈಸ್ ಇನ್ವಾಲ್ವಿಂಗ್ ಹಿಮ್ಸೆಲ್ಫ್ ಇನ್ ದ ಸಿಚುವೇಶನ್ ಅಂಡ್ ಟ್ರೈಂಗ್ ಟು ಫೈಂಡ್ ದ ಸೊಲ್ಯೂಷನ್ ವೈಬ್ ಕೊಡ್ತೀರಾ. ಅದು ಇಂಪಾರ್ಟೆಂಟ್. ಆಬ್ಜೆಕ್ಟಿವಿಟಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ದೇರ್ ಇಸ್ ನೋ ಕ್ವಶನ್ಸ್ ಅಬೌಟ್ ಇಟ್. ಬಟ್ ನೀವು ಕಂಪ್ಲೀಟಾಗಿ ಆಬ್ಜೆಕ್ಟಿವ್ ಆಗಿ ಆನ್ಸರ್ಸ್ ಪ್ರತಿಯೊಂದು ಹಿಂಗೆ ಕಟ್ ಮಾಡಿಟ್ಟಂಗೆ ಹೇಳ್ಬಿಟ್ರೆ ಹೆಂಗೆ ಅನ್ಸುತ್ತೆ ಅಂತ ಹೇಳಿದ್ರೆ, ಇಟ್ ಅಪಿಯರ್ಸ್ ಫೇಕ್. ಸುಮ್ಮನೆ ಆನ್ಸರ್ ಬರೀಬೇಕಂತ ಬರೀತಾ ಇದ್ದಾನೆ, ಅವನು ಆನ್ಸರ್ ಮಾಡ್ತಾ ಇಲ್ಲ ಅನ್ಸುತ್ತೆ. ಅವನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಈ ಸಿಚುವೇಶನಿಗೆ ನಾನು ಯಾವಾಗಲೂ ಹಿಂಗೆ ಒಳ್ಳೊಳಗೆ ಮಾಡಬೇಕು, ಅದು ಹಂಗೆ ಮಾಡಬೇಕು. ಈ ಒಂದು ಸಣ್ಣ ಎಕ್ಸಾಂಪಲ್ ಇದೆಯಲ್ಲ, ಒಬ್ಬ ಕಳ್ಳ ಇರ್ತಾನಂತೆ. ಕಳ್ಳ ಅಜ್ಜ ಅಜ್ಜಿ ರಿಟೈರ್ಡ್, ಅವನು ಆಲ್ರೆಡಿ ಇದಕ್ಕೆ ಹೋಗಿ ಜೈಲಿಗೆ ಹೋಗಿ ಬಂದಿರ್ತಾನೆ. ಅಜ್ಜ ಅಜ್ಜಿ ಆಲ್ರೆಡಿ ಕಳ್ಳ, ಬಟ್ ಅವನು ಕೊಲೆ ಎಲ್ಲ ಮಾಡಿರ್ತಾನೆ. ಅವನಿಗೆ ಒಂದು ಮನೆ ಅಲಾಟ್ ಮಾಡಬೇಕು, ಅಥವಾ ಒಂದು ಪ್ರೆಗ್ನೆಂಟ್ ವುಮೆನ್, ನಾರ್ಮಲ್ ಪ್ರೆಗ್ನೆಂಟ್ ವುಮೆನ್, ಈ ಒಂದೇ ಮನೆ ಅಲಾಟ್ ಮಾಡೋಕ್ಕೆ ಚಾನ್ಸ್ ಇರುತ್ತೆ. ಯು ಆರ್ DC, ಇವರಿಬ್ಬರು ಬಂದಿದ್ದಾರೆ, ಯಾರಿಗೆ ಮನೆ ಅಲಾಟ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. That's one way of answering it. ಬಟ್ UPSC ಯಾವಾಗಲೂ ಅದೇ ಒಂದೇ ಆನ್ಸರ್ ಬರೀಬಾರ್ದು. ನೀವು ಯಾವಾಗಲೂ ಈ ಸಿಚುವೇಶನ್ ಬಂದಾಗ ಏನೇನು ಮಾಡ್ಬೋದು. ಸೊ ಅಂದರೆ ಕಳ್ಳನ್ ಕೊಟ್ಟರೆ ಏನಾಗುತ್ತೆ, ಈ ಪ್ರೆಗ್ನೆಂಟ್ ವುಮೆನಿಗೆ ಕೊಟ್ಟರೆ ಏನಾಗುತ್ತೆ, ಯಾಕೆ, ಯು ಶುಡ್ ಅನಲೈಸ್. ನೀವು ಅನಲೈಸ್ ಮಾಡ್ತೀರ ಅನ್ಕೊಂಡು ಸುಮ್ಮನೆ ಹಾಕ್ಬಾರ್ದು. ಅಲ್ಲಿ ಹೇಳಿ ಆನ್ಸರಲ್ಲಿ, ಇವ್ರಿಗೆ ಕೊಟ್ಟರೆ ಹಿಂಗಾಗುತ್ತೆ, ಇವ್ರಿಗೆ ಕೊಟ್ಟರೆ ಹಿಂಗಾಗುತ್ತೆ, ಯಾಕೆ ಹಿಂಗಾಗುತ್ತೆ. ಫಾರ್ ಎವ್ರಿಥಿಂಗ್, ಫಾರ್ ಈಚ್ ಆ್ಯಂಡ್ ಎವ್ರಿ ಆಪ್ಷನ್ ಯು ಶುಡ್ ರೈಟ್ ಲೀಗಲಿ ಏನು ಹೇಳುತ್ತೆ, ಲಾ ಏನು ಹೇಳುತ್ತೆ, ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ. ಯು ಶುಡ್ ಟೇಕ್ ದ ಬ್ಯಾಕಪ್. ಅಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 38 ಹೇಳುತ್ತೆ ಹೆಲ್ತ್ ಆ್ಯಂಡ್ ಇದು ನೋಡಬೇಕು, ಆರ್ಟಿಕಲ್ 34 ಹಿಂಗೆ ಹೇಳುತ್ತೆ. ಅಂದರೆ ಈಗ DPSPsನ ಗಟ್ಟೊಡ್ಬಿಡಿ, DPSPs ಆ್ಯಂಡ್ ಇವು ಹೇಳೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅವನ್ನ ಪರ್ಫೆಕ್ಟಾಗಿ ಇಟ್ಕೊಂಡ್ರೆ ನೀವು ಯು ಕ್ಯಾನ್ ಯೂಸ್ ಇಟ್ ಇನ್ ಎನಿವೇರ್. ಎಥಿಕ್ಸಲ್ಲಿ ಸ್ಪೆಷಲಿ ನಾವು ಇದು ಅಂದ್ಕೊಳ್ತೀವಿ, ಎಂಪತೈಸ್. ನೀವು ಅದರೊಳಗೆ ಸೇರ್ಕೊಂಡು ಹೋಗಕ್ಕೆ ಆನ್ಸರ್ ಹೇಳ್ತಿದ್ದೀರ ಅನ್ನೋದಾಗ ಮಾತ್ರ ಅವ್ರಿಗೆ ಕರೆಕ್ಟ್ ಅನ್ಸುತ್ತೆ. ಅಯ್ಯೋ ನಾವೇನು ಅನ್ಕೊಳ್ತೀವಿ, ಹಂಗೆ ಎಮೋಷನಲ್ ಸೈಡ್ ಅವನ ಬಗ್ಗೆನೂ ತೋರಿಸಿದ್ವಿ, ಕಳ್ಳನ ಬಗ್ಗೆನೂ ಅಂತಂದರೆ ನಮ್ಮನ್ನ ವೀಕ್ ಅನ್ಕೊಂಡ್ಬಿಡ್ತಾರೆ ಅನ್ಕೊಂತೀವಿ. ಸುಳ್ಳು. ಅಂದರೆ ಅವನ ಪರ್ಸ್ಪೆಕ್ಟಿವ್ ಕೂಡ ತಿಳ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಫೈನಲಿ ಯು ಆರ್ ಬೀಯಿಂಗ್ ಆಬ್ಜೆಕ್ಟಿವ್ ಅನ್ನೋದು ಕೊಡಬೇಕು. ಸೊ ಅಲ್ಟಿಮೇಟ್ ಗೋಲ್ ಈಸ್ ಬೀಯಿಂಗ್ ಆಬ್ಜೆಕ್ಟಿವ್ ಆ್ಯಂಡ್ ವಿತಿನ್ ಲೀಗಲ್ ಫ್ರೇಮ್ವರ್ಕ್. ಬಟ್ ಯು ಶುಡ್ ಆಲ್ವೇಸ್ ಸಿ ಆಲ್ ದ ಅವೆನ್ಯೂಸ್. ಅಂದರೆ ಇವರಿಗೂ ಹಿಂಗೆ ಮಾಡೋ ಅವಕಾಶ ಇದ್ದರೆ ಏನಾಗ್ತಿತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಲ್ಲಿ. ಅವಾಗ ಮಾತ್ರ ಎಥಿಕ್ಸ್ ಆನ್ಸರ್ಸ್ ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನೋ ಫೇಕ್ ಏನೋ ಬರಿತಾ ಇದೆ ಅನ್ನೋ ಫೀಲಿಂಗ್ ಇರುತ್ತೆ. ಎಥಿಕ್ಸ್ ಆಲ್ಸೋ ಐ ಗಾಟ್ ಗುಡ್ ಮಾರ್ಕ್ಸ್, ಐ ಮೀನ್ ಡೀಸೆಂಟ್ ಮಾರ್ಕ್ಸ್, 105 ಅಂತು. ಸೊ ಇಟ್ಸ್ ಎ ಡೀಸೆಂಟ್ ಮಾರ್ಕ್ಸ್ ಇನ್ ಎಥಿಕ್ಸ್. ಮೇಯ್ನ್ ನಂದು ಹೋಗಿದ್ದೆಲ್ಲ GS ಅಲ್ಲ, ಬಿಕಾಸ್ ನಾನು ಜಾಸ್ತಿ ಸಬ್ಜೆಕ್ಟ್ಸ್ ಓದಿರಲಿಲ್ಲ. ಆ್ಯಂಡ್ ದಟ್ ಡೇ ಅಷ್ಟೇ. ನಿಮ್ಗೆ ಒಂದು ದಿನ ಆ ಒಂದು ಪೇಪರಲ್ಲಿ ನಿಮಗೆ ಇಟ್ ಕ್ಯಾನ್ ಚೇಂಜ್ ಎನಿಥಿಂಗ್ ಅಷ್ಟೇ. ನಮ್ಮ ಫಸ್ಟ್ ಕ್ವಶನ್ ಏನಂತ ಹೇಳಿದ್ರಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಈಗ ಸಿಂಪಲ್ ಅವಾಗಲೇ ಹೇಳಿದೆ ನಾನು, ಒಂದು 20 ಮಾರ್ಕ್ಸ್ ಕ್ಯಾನ್ ಮೇಕ್ ಡಿಫ್ರೆನ್ಸ್ ಆಫ್ 200-300 ರ್ಯಾಂಕ್ಸ್. ಸೊ ನೀವು ಒಂದು ಕ್ವಶನ್ ಇದು ಬರ್ತಿಲ್ಲ ಅನ್ಕೊಂಡು ಬಿಡೋಕ್ಕಿಂತ ಆ ಕ್ವಶನ್ ಬಗ್ಗೆ 2 ಲೈನ್ ಆನ್ಸರ್ ಬರೀರಿ. ಹೇಳಿದೆ ನಾನು, ಪಾಲಿಟಿ ಯಾವುದೋ ಒಂದು ಆರ್ಟಿಕಲ್ ಹಾಕಿ, ಯು ಡೆಫಿನೆಟ್ಲಿ ಪಾಲಿಟಿಯಲ್ಲಿ ಸ್ಟ್ರಾಂಗ್ ಇರ್ತೀರ. ಆ ಟಾಪಿಕ್ ಬಗ್ಗೆ ಒಂದು ಸುಮ್ಮನೆ ಪಾಲಿಟಿ ಏನೋ ಒಂದು ಲೈನ್ ಹಾಕಿ ಹಿಂಗೆ ಅಂತ ಇಂಟ್ರೊಡಕ್ಷನ್ ಬರೋದು ಬಂದ್ಬಿಡಿ. ಮತ್ತು ಮೇಯ್ನ್ ಸ್ಟ್ರಕ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಐ ವಿಲ್ ಕಮ್ ಟು ದಟ್. ನೀವು ಜಸ್ಟ್ ಸ್ಟ್ರಕ್ಚರ್ ಆಗಲಿಲ್ಲ ಅಂದ್ರೂ ಟೈಮ್ ಕಡಿಮೆ ಇದೆ.
5 ನಿಮಿಷ ಇದೆ, 3 ಕ್ವಶನ್ ಬರೀಬೇಕು ಅಂದ್ಕೊಳ್ಳಿ. ಒಂದೇ ಕ್ವಶನ್ಗೆ ನೀವು ಫುಲ್ ಡೀಟೇಲ್ ಆಗಿ ಬರೆದ್ರು 10 ಮಾರ್ಕ್ಸ್ಗೆ ಅಟ್ ದ ಮ್ಯಾಕ್ಸ್ ಯು ಮೈಟ್ ಗೆಟ್ 3 to 4 ಮಾರ್ಕ್ಸ್ ಅಲ್ವಾ. ಸೊ ಅದು 3 ಕ್ವಶನ್ ಅಟೆಂಡ್ ಮಾಡಿ ಎಲ್ಲದಕ್ಕೂ ಒಂದೊಂದು ಆರ್ಟಿಕಲ್ ಒಂದು ಏನೋ ಎಕ್ಸಾಂಪಲ್ ಹಾಕಿ ಜಸ್ಟ್ 3 ಲೈನ್ ಬರೆದು ಎಲ್ಲಕ್ಕೂ ಒಂದೊಂದೇ ಮಾರ್ಕ್ಸ್ ಬಂದ್ಬಿಟ್ರು ಎಷ್ಟೋ ಡಿಫ್ರೆನ್ಸ್ ಆಗುತ್ತೆ ನಿಮಗೆ. ಬಿಟ್ಟರೆ ಏನೂ ಇಲ್ಲ. ಇಫ್ ಯು ಡೋಂಟ್ ಅಟೆಂಡ್ ಯು ಆರ್ ನಾಟ್ ಅಡ್ವಾಂಟೇಜ್ ಅಟ್ ಆಲ್. ನಿಮಗೆ ಏನೂ ಸಿಗ್ತಾ ಇಲ್ಲ. ಅಟೆಂಡ್ ಮಾಡಿದ್ರಿ ಅಂತ ಹೇಳಿದ್ರೆ 3-4 ಮಾರ್ಕ್ಸ್ ಎಕ್ಸ್ಟ್ರಾ ಬಂದೇ ಬರುತ್ತಾ. ಒಂದು ಪೇಪರಲ್ಲಿ 3-4 ಮಾರ್ಕ್ಸ್ ಬಂದ್ರೂ 7 ಪೇಪರಲ್ಲಿ 20 ಮಾರ್ಕ್ಸ್ ಆಗೋದು. ಸೊ ಇನ್ಸೈಡ್ ದ ಅಂತಾರೆ ಲಿಸ್ಟ್ ಆರ್ ಔಟ್ ಆಫ್ ದ ಲಿಸ್ಟ್ ಆರ್ ವಿತಿನ್ ಲಿಸ್ಟ್ IAS ಅಥವಾ ಇನ್ನೊಂದೇನೋ ಅನ್ನೋದು ಅಲ್ಲೇ ಡಿಸೈಡ್ ಆಗಿಬಿಡುತ್ತೆ. ಸೊ ಎಲ್ಲ ಕ್ವಶನ್ ಅಟೆಂಡ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ಇಂಪಾರ್ಟೆಂಟ್. ಪೀಪಲ್ ಮೆಟ್ ಸೇ ಅದರ್ವೈಸ್ ನಿಮ್ಗೆ ಪರ್ಫೆಕ್ಟ್ ಗೊತ್ತಿದ್ದು ಮಾತ್ರ ಕ್ಲೀನಾಗಿ ಬರೀರಿ. ಇಲ್ಲ ಅಂತ ಹೇಳಿದ್ರೆ ಏನೋ ಸುಮ್ಮನೆ ಕಾಟಾಚಾರಕ್ಕೆ ಬರೋದು ಅಂತೇಳಿ ಮಾರ್ಕ್ಸ್ ಕಮ್ಮಿ ಮಾಡ್ತಾರೆ ಅಂದರೆ ಸುಳ್ಳು. ಇಟ್ ಈಸ್ ಕ್ವೈಟ್ ಮ್ಯಾಥ್ಸ್ ಅಲ್ವಾ, ಸಿಂಪಲ್. ಇಫ್ ಯು ಆರ್ ರೈಟಿಂಗ್ ಇಟ್ 1 ಮಾರ್ಕ್ಸ್ ಎಕ್ಸ್ಟ್ರಾ ಅಂದರೆ ಎಕ್ಸ್ಟ್ರಾನೇ ಅದು. ಎಲ್ಲ ಪೇಪರ್ಗೂ ಒಂದೇ ಮಾರ್ಕ್ಸ್ ಎಕ್ಸ್ಟ್ರಾ ಬರಲಿ, 7 ಮಾರ್ಕ್ಸ್ ಎಕ್ಸ್ಟ್ರಾ ಆಗಲಿ, ಹೌದಲ್ವಾ. ಈಗ IRS ಇಂದ IAS ಆಗಿರ್ಬೋದು, IPS ಆಗ್ತದೆ. ಸೊ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್. ಎಲ್ಲ ಕ್ವಶನ್ ಅಟೆಂಡ್ ಮಾಡಲೇಬೇಕು, ಅಟ್ಲೀಸ್ಟ್ ದಟ್ಸ್ ವಾಟ್ ಐ ಫೆಲ್ಟ್. ನನ್ನ ಫಸ್ಟ್ ಪೇಪರಲ್ಲಿ ಐ ಕುಡಂಟ್ ಅಟೆಂಡ್ 5 ಕ್ವಶನ್ಸ್ ಆ್ಯಂಡ್ ಅಲ್ಲೇ ಆನ್ಸರ್ ಇದೆ 78 ಮಾರ್ಕ್ಸ್ 75 ಮಾರ್ಕ್ಸ್. ಹೆವಿ ಡಿಫ್ರೆನ್ಸ್ ಆಗೋಗ್ಬಿಡುತ್ತಲ್ಲೇ. ಮತ್ತೆ ಕ್ವಶನ್ಸ್ ಇದೆಯಾ? As I said before, NCERTs ನಾನು ಓದಿಲ್ಲ, ಬಟ್ ಐ ಡೆಫಿನೆಟ್ಲಿ ಸಜೆಸ್ಟ್ ಯು ಟು ರೀಡ್ NCERTs ಬಿಕಾಸ್ ಬೇಸಿಕ್ಸ್. ಅಂದರೆ ಅವರು 8th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಅವರಿಗೆ ಆ ಹುಡುಗರಿಗೆ ಅರ್ಥ ಆಗೋ ಥರ ಸಿಂಪಲ್ ಕನ್ಸಲ್ಲಿ ಕೊಟ್ಟಿರ್ತಾರೆ. ಆ್ಯಂಡ್ ಐ ಆಮ್ ಟೆಲ್ಲಿಂಗ್ ಯು NCERTs ಆರ್ ನಾಟ್ ಎನಫ್. NCERTs ಆರ್ ಮ್ಯಾಂಡೇಟ್ರಿ ಬಟ್ ದೇ ಆರ್ ನಾಟ್ ಎನಫ್. ಅದರಲ್ಲಿ ನಿಮಗೆ ಕಂಪ್ಲೀಟ್ ಅನಾಲಿಸಿಸ್ ಕೊಡಲ್ಲ. ಅದಕ್ಕೋಸ್ಕರ ಬಿಪಿನ್ ಚಂದ್ರ ಓದಿ ಅಂತ ಹೇಳಿದ್ದೆ ನಾನು. ಬಟ್ NCERTs ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ಬೇಸಿಕ್ಸ್ ನಿಮಗೆ ಎಕನಾಮಿಕ್ಸ್ ಆಗಲಿ ಜಿಯೋಗ್ರಫಿ ಆಗಲಿ ಬೇಸಿಕ್ಸ್ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿ NCERTs ಓದಲೇಬೇಕು. ಆ್ಯಂಡ್ ನೀವು ಇದು ಪ್ರೊಫೆಷನ್ ಏನಿದು ಸಿವಿಲ್. ಸೊ ಡೆಫಿನೆಟ್ಲಿ ವಾರಕ್ಕಿಂತ ಮುಂಚೆ ಓದಿ ಎಕ್ಸಾಮ್ ಪಾಸ್ ಮಾಡಿರ್ತೀರ ಎಕ್ಸಾಮಿಗೆ, ಹೌದಲ್ವಾ. ಸೊ ಅಂಥ ಟೆಕ್ನಿಕಲ್ ಸಬ್ಜೆಕ್ಟೇ ಅಷ್ಟೊಂದನ್ನೇ ಕಡಿಮೆ ಟೈಮಲ್ಲಿ ಓದ್ತೀರಾ ಅಂತ ಹೇಳಿದ್ರೆ NCERTs ಏನೂ ಅಲ್ಲ, ಹಿಂಗೆ ಅನ್ನೋದ್ರೊಳಗೆ ಮುಗಿಸ್ಬಿಡ್ತೀರ. ನೀವು ಏನನ್ಸುತ್ತೆ, ಅಯ್ಯೋ ಇನ್ನು 3 ತಿಂಗಳು ಕೂತ್ಕೊಂಡು ಫುಲ್ NCERTs ಮುಗಿಸ್ತೀನಿ ರಿವಿಷನ್ ಮಾಡ್ತೀನಿ ಅನ್ನೋದು ತಪ್ಪು. ನನ್ನ ಪ್ರಕಾರ NCERTsಗೆ ಒಂದು ಬುಕ್ಕಿಗೆ 5 ದಿನ ಕೊಡಿ ಮ್ಯಾಕ್ಸಿಮಮ್. ದಟ್ ಈಸ್ ನಾನು ಹೇಳ್ತಿರೋದು ಹೆಚ್ಚಿಗೆ ಆಯ್ತು. ಒಂದು ಬುಕ್ಕಿಗೆ 5 ದಿನ, ನೆಕ್ಸ್ಟ್ ರಿವಿಷನಿಗೆ 2 ದಿನ ತಗಲಿಟ್ಬಿಡಿ. ಮತ್ತು ಎಕ್ಸಾಮಿಂದ 1 ತಿಂಗಳ ಮುಂಚೆ ರಿವಿಷನ್ ಮಾಡಿ. ರಿವಿಷನ್ ಅಂದರೆ ನಿಮ್ಗೆ ಓದಬೇಕಾದ್ರೆ ಹೆಂಗೆ ಓದಬೇಕು ಅಂತ ಹೇಳಿದ್ರೆ ಫುಲ್ ಓದಿ ಮತ್ತು ನೆಕ್ಸ್ಟ್ ಟೈಮ್ ರಿವಿಷನ್ ಮಾಡ್ಬೇಕು ಮತ್ತು ಫುಲ್ ಓದೋದಂದರೆ ಅದು ರಿವಿಷನ್ ಅಲ್ಲ, ಅದು ಮತ್ತು ಹೊಸದಾಗಿ ಓದ್ತಾ ಇದ್ದೆ. ಸೊ ಫಸ್ಟ್ ಓದ್ತಾ ಇರ್ಬೇಕಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಬುಕ್ಕಲ್ಲೇ ಬರಲಿ ತೊಂದರೆ ಇಲ್ಲ, ಕೊಳೆ ಆಗುತ್ತೆ ಅನ್ಕೊಂಡು ಹೋಗ್ಬೇಡಿ. ಅಲ್ಲೇ ಡಿಫ್ರೆಂಟ್ ಕಲರ್ ಯೂಸ್ ಮಾಡಿ. ಯಾವುದು ಫಸ್ಟ್ ರಿವಿಷನಲ್ಲಿ ಏನು ಬರೀತಾ ಇದ್ದೀರಾ, ಸೆಕೆಂಡ್ ರಿವಿಷನಲ್ಲಿ ನಿಮಗೆ ಅಂದರೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓದ್ತಾ ಕಾನ್ಸೆಪ್ಟ್ಸ್ ಪ್ರತಿಯೊಂದು ಲಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಜೀವನದಲ್ಲಿ ಆಗಿದೆ ಯಾವುದೋ ಒಂದು ಸ್ಟೋರಿ ಲಿಂಕ್ ಮಾಡಿ. ಈಗ ನನಗೆ ಹೆಂಗೆ ಅಂತ ಹೇಳಿದ್ರೆ ಯಾವುದೇ ಒಂದು ಮೂವಿ ಎಕ್ಸಾಂಪಲ್ ಹೇಳಿ ಯಾವುದೋ ಒಂದು ಸ್ಟೋರಿ ಕೇಳಿಸ್ಕೊಂಡ್ರೆ ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗ ಆಗಿದ್ದು 8th ಸ್ಟ್ಯಾಂಡರ್ಡ್ ಇದ್ದಾಗ ಆಯಿತು ಅಂತ ಎನ್ಸ್ಕೊಳ್ತೀನಿ. ಯಾಕೆಂದರೆ ನಮಗೆ ಬೇರೆ ಕೆಲಸ ಇರಲಿಲ್ಲ ನವೋದಯದಲ್ಲಿ. ಬರೀ ಓದೋದು ಆಡೋದು ಊಟ ಮಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಇರಲಿಲ್ಲ ನಮಗೆ. ದಟ್ಸ್ ವಾಟ್. ಹೊರಗೆ ಹೋಗ್ತಿದ್ರೆ ಅವಕಾಶ ಇಲ್ಲ. ವರ್ಷಕ್ಕೆ 2 ರಜಾ ಕೊಡ್ತಾರೆ ಅಷ್ಟೇ, ಹೊರಗೆ ಹೋಗ್ಬೋದು. ಅದು ಬಿಟ್ಟರೆ ಅಲ್ಲೇ ಇರಬೇಕು. ಸೊ ನಮಗೆ ಹೆಂಗಾಯ್ತು ಅಂತ ಹೇಳಿದ್ರೆ ವಿ ಯೂಸ್ ಟು ಮೇಕ್ ಮೆಟ್ರೀಸ್. ನಮಗೆ ಗೊತ್ತಿಲ್ಲದಂಗೆ ಇದು ಹಂಗಾಗಿತ್ತು, ಅವತ್ತು ಅವ್ರು ಅಲ್ಲಿಗೆ ಹೊಡೆದಿದ್ರು, ಸೊ ಇದು 8ನೇ ಕ್ಲಾಸಲ್ಲಿ ಆಗಿದ್ದು. ಸೊ ವಿಜುವಲ್ ಮೆಮರಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಇಂಥ ದಿನ ಆಗಿತ್ತು ಹಿಂಗಿತ್ತು ಅಂತೇಳಿ ಒಂದಕ್ಕೊಂದು ಲಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಬ್ಯಾಟಲ್ ಆಫ್ ಪ್ಲಾಸಿಯಾಗ ಯಾವಾಗಾಗಿತ್ತು? 1757. ಸೊ ಅದಕ್ಕಿಂತ ಎಕ್ಸಾಕ್ಟ್ 100 years ಆದಮೇಲೆ ಏನಾಯಿತು, 1857 ರಿವೋಲ್ಟ್ ಆಯಿತು. ಸೊ ನೀವು ಹಿಂಗೆ ಏನೋ ಒಂದು ನಿಮ್ಮ ಸ್ಟ್ರಾಟಜಿ ಮಾಡ್ಕೊಳ್ಳಿ, ಒಂದ್ಕೊಂಡು ಲಿಂಕ್ ಮಾಡಿ ಸ್ಟಾರ್ಟ್ ಮಾಡಿ. ನಾನು ಮೊದಲು 1757 ಅದಾಗಿ 7 ವರ್ಷ 6 ವರ್ಷಕ್ಕೆ ಮತ್ತೆ ಬ್ಯಾಕ್ ಬಕ್ಸರ್ ಆಯಿತು, ಹಂಗೆ ಏನೋ ಕಷ್ಟಪಡ್ಕೊಂಡು ಇಷ್ಟ ಮಾಡ್ತಾ ಇದ್ದೆ. ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ಸೊ 1757 ಹಂಗೆ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಬಕ್ಸರೆಲ್ಲ ಹಂಗಾಗಿತ್ತು ಅಂತ ಹೇಳಿದ್ರೆ ಅದೇ ಟೈಮಲ್ಲಿ ಬೆಂಗಾಲ್ ಯಾವ ಥರ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇತ್ತು, ಹೆಂಗೆ ಚೇಂಜಸ್ ಆಗ್ತಿತ್ತು ಅಂತ ಲಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆ ಚೇಂಜಸ್ ಆಯ್ತು ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜಿಯೋಗ್ರಫಿ ಬಂದ್ಬಿಡುತ್ತೆ. ಅಲ್ಲಿ ಬೆಂಗಾಲಲ್ಲಿ ಜೂಟ್ ಚೆನ್ನಾಗಿ ಬೆಳೀತಾ ಇದ್ರು. ಸೊ ಭಾಳ ಫಲವತ್ತದ ಇತ್ತು. ಸೊ ಎಂಟೈರ್ ಇಂಡಿಯಾದಲ್ಲೇ ಮೋಸ್ಟ್ ಮನಿ ಮೇಕಿಂಗ್ ಪಾರ್ಟ್ ವಾಸ್ ಬೆಂಗಾಲ್. ಅದಕ್ಕೋಸ್ಕರ ಮುಗಲ್ಸ್ ಕೂಡ ಅಲ್ಲಿಗೆ ಅವ್ರನ್ನ ಹೋಗ್ಬಿಟ್ಟು ಡಾಮಿನೇಟ್ ಮಾಡ್ತಾ ಇದ್ರು. ಬ್ರಿಟಿಷ್ ಕೂಡ ಅಲ್ಲಿಗೆ ಹೋಗಿ ಸೆಟ್ಲ್ ಆದರು. ಯಾಕೆಂತ ಹೇಳಿದ್ರೆ ಪೋರ್ಟ್ ಕೂಡ ಇದೆ.
ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅದಕ್ಕೆಲ್ಲ ಈಸಿ ಆಗುತ್ತೆ. ಸೊ ಎಲ್ಲದಕ್ಕೂ ಒಂದ್ಕೊಂಡು ಲಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. NCERT ಓದಿದ್ರು ಕೂಡ ಅಷ್ಟೇ, ಒಂದ್ಸಲ ಹಿಂಗೆ ಫಸ್ಟ್ ಟೈಮ್ ಓದಬೇಕಾದ್ರೆ ಇನ್ ಡೀಟೇಲ್ ಫುಲ್ ಲಿಂಕ್ ಮಾಡಿ. ಸೆಕೆಂಡ್ ಟೈಮ್ ರಿವಿಷನ್ ಮಾಡಬೇಕಾದ್ರೆ ನಿಮಗೆ ಅದೊಂದು ಪರ್ಸ್ಪೆಕ್ಟಿವ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಥರ್ಡ್ ಟೈಮ್ ಎಕ್ಸಾಮಿಂದ ಮುಂಚೆ ಏನು ಮಾಡ್ತೀರಾ ಮುಗಿತು. ಸೊ ಸೆಕೆಂಡ್ ಟೈಮ್ ರಿವಿಷನ್ ಆದಮೇಲೆ ಎಕ್ಸಾಮ್ಗಿಂತ ಮುಂಚೆ ಐ ವಿಲ್ ಸಜೆಸ್ಟ್ ಯು ಟು ಗೋ ಫಾರ್ ಕ್ವಶನ್ ಆನ್ಸರ್ಸ್. ಸಬ್ಜೆಕ್ಟ್ ವೈಸ್ ಟಾಪಿಕ್ ವೈಸ್ ಕ್ವಶನ್ ಆನ್ಸರ್ಸ್ ಮಾಡಿ. ಎಷ್ಟು ಜಾಸ್ತಿ ಕ್ವಶನ್ ಆನ್ಸರ್ಸ್ ಸಾಲ್ವ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಪ್ರಿಲಿಮ್ಸಿಗೆ ಅಷ್ಟೇ ಅನ್ಕೊಂತೀವಿ, ಮೇನ್ಸಿಗೂ ಹೆಲ್ಪ್ ಆಗುತ್ತೆ ಕ್ವಶನ್ ಆನ್ಸರ್ಸ್. ಯಾಕಂದರೆ ಎಕ್ಸ್ಪ್ಲೇಷನ್ ಕೊಟ್ಟಿರ್ತಾನೆ ಪ್ರತಿಯೊಂದು ಕೂಡ, ಇದಕ್ಕೆ ಯಾಕಿದೆ ಆನ್ಸರ್ ಅಂತ ಕೊಟ್ಟು ಎಕ್ಸ್ಪ್ಲೇಷನ್ ಕೊಟ್ಟಿರ್ತಾರೆ. ನಾನು ಎಷ್ಟೊಂದು ಟಾಪಿಕ್ಸ್ ನಾನು NCERT ಓದೇ ಇಲ್ಲ, ಬಟ್ ಸ್ಟಿಲ್ ಆನ್ಸರ್ಸ್ ಯಾಕೆ ಗೊತ್ತು ನನಗೆ ಅಂತ ಹೇಳಿದ್ರೆ ಕ್ವಶನ್ ಆನ್ಸರ್ಸ್. NCERT ಕ್ವಶನ್ಸ್ ಓದಿರ್ತೀರ, ಸೊ ಇದು ಯಾಕೆ ಗೊತ್ತಿಲ್ಲ ಹಿಂಗಾಗಿತ್ತು ಅಂದ್ಕೊಂಡು ಓದ್ತೀವಿ. ನೆಕ್ಸ್ಟ್ ಟೈಮ್ ಆ ಕ್ವಶನ್ಸ್ ಬಂದ್ರು ಸೊ ಚೋಳವರದಲ್ಲಿ ಹಿಂಗಾಗಿತ್ತು ಅಂತ ಹೇಳಿದ್ರೆ ಸಂಗಮ ಲಿಟರ್ಸ್ ಅದಕ್ಕೆ ಮುಂಚೆ ಬಂತು, ಸೊ ಇದು ಹಿಂಗೆ ಇರುತ್ತೆ ಅಂತ ಎಸ್ಟಿಮೇಟ್ ಮಾಡಿದ್ರೆ ದಟ್ ವುಡ್ ಬಿ ಕರೆಕ್ಟ್. ಆಲ್ಮೋಸ್ಟ್ 90% ಕರೆಕ್ಟೇ ಇರ್ತೀರ. ಸೊ ಹಂಗೆ ಅಸಂಪ್ಷನ್ಸ್ ಕೂಡ ಭಾಳ ಇಂಪಾರ್ಟೆಂಟ್. ಇಂಟೆಲಿಜೆಂಟ್ ಗೆಸಸ್ ಭಾಳ ಇಂಪಾರ್ಟೆಂಟ್. ಐ ಆಮ್ ಟೆಲಿಂಗ್ ಇಂಟೆಲಿಜೆಂಟ್ ಗೆಸಸ್. ಸುಮ್ಮನೆ ಗೆಸ್ ಮಾಡಿದ್ರೆ ಯೂಸ್ಲೆಸ್. ನಿಮಗೆ ಬೇಸ್ಡ್ ಆನ್ ಅದರ್ ಫ್ಯಾಕ್ಟ್ಸ್ ಸೊ ಇದಿರ್ಲಿಕ್ಕೆ ಚಾನ್ಸ್ ಇಲ್ಲ ಅಂತೇಳಿ ಗೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮಾಡಿ ಎಷ್ಟು ಜಾಸ್ತಿ ಕ್ವಶನ್ ಆನ್ಸರ್ ಸಾಲ್ವ್ ಮಾಡ್ತೀರಿ ಅಷ್ಟು ಇಂಪಾರ್ಟೆಂಟ್. ಆ ಥರ ಸೆಕೆಂಡ್ ಡಿವಿಷನ್ ಆದಮೇಲೆ ಕ್ವಶನ್ ಆನ್ಸರ್ ಸಾಲ್ವ್ ಮಾಡೋದು ಏನಾಗುತ್ತೆ, ಫಸ್ಟ್ ಡಿವಿಷನ್ ಮಾಡಿದ್ರೆ ಇವಾಗ ನಾನು ಓದಿದ್ದೇನೆ ಯೂಸೇ ಇಲ್ಲ ನನಗೆ ಗೊತ್ತೇ ಇಲ್ಲ ಅಂದ್ಕೊಂತೀವಿ, ಎದ್ಕೊಂಡು ಕಟ್ ಮಾಡ್ತೀವಿ. ಸೆಕೆಂಡ್ ರಿವಿಷನ್ಗೆ ಅರ್ಧ ತಲೆ ಕೂತ್ಕೊಂಡಿರುತ್ತೆ. ಕ್ವಶನ್ ಆನ್ಸರ್ ಸಾಲ್ವ್ ಮಾಡಿದ್ಮೇಲೆ ಆ ಟಾಪಿಕ್ ಪಕ್ಕ ತಲೆ ಕೂತ್ಕೊಂಡ್ಬಿಡುತ್ತೆ, ಮತ್ತೊಂದ್ಸಲ ಓದೋ ಅವಶ್ಯಕತೆ ಇರಲ್ಲ ನಿಮಗೆ. ಸೊ ಮೇನ್ಸಿಗೆ ಹೆಂಗೆ ಅಂತ ಹೇಳಿದ್ರೆ ಇನ್ ಡೀಟೇಲ್ ಪ್ರಿಲಿಮ್ಸಿಗೆ ಓದಿದ್ರೆ ಅಂತ ಹೇಳಿದ್ರೆ ಮೇನ್ಸಿಗೆ ಅಂತೇಳಿ ಎಕ್ಸ್ಟ್ರಾ ಓದೋ ಅವಶ್ಯಕತೆ ಇಲ್ಲ. ಆನ್ಸರ್ ರೈಟಿಂಗ್ ದಟ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್ ಯು ಶುಡ್ ಡು. ನಿಮಗೆ ಕೈ ಹಿಡಿಯೋದೇ ಜೀವನದಲ್ಲಿ ಎಷ್ಟು ಜಾಸ್ತಿ ಆನ್ಸರ್ ರೈಟಿಂಗ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಅಂದರೆ ಅಟ್ಲೀಸ್ಟ್ ಒಂದು 20 ಕ್ವಶನ್ಸ್ ಅಂದರೆ 20 ಪೇಪರ್ಸ್ ಸಾಲ್ವ್ ಮಾಡ್ಬೇಕು ನೀವು. ವಾರಕ್ಕೆ ಒಂದೇ ಬರ್ರಿ, ವಾರಕ್ಕೆ 2 ಏನು ಬೇಡ. ನೀವೇನು ಅನ್ಕೊಂತೀವಿ ಕ್ವಶನ್ ಫುಲ್ ಈ ಟಾಪಿಕ್ ಇದೆ ಇದನ್ನು ಫುಲ್ ಮುಗಿಸ್ಬಿಡ್ತೀನಿ ಆಮೇಲೆ ಬರೀ ಕಟ್ ಮಾಡ್ತೀನಿ ಅಂದರೆ ಸುಳ್ಳು. ಮುಗ್ಸೋಕ್ಕಾಗಲ್ಲ. ನಾವು ಅನ್ಕೋಬೋದು, ಯಾಕಂದರೆ ಟಾಪಿಕ್ಸ್ ಹೆಂಗಿದೆ ಅಂತ ಹೇಳಿದ್ರೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಒಂದು ಯಾವುದೋ ಒಂದು ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಬರೀ ಒಂದು ಟಾಪಿಕ್ ಇರಲ್ಲ, ಅದು ರಿಲೇಟೆಡ್ ಕಂಪ್ಲೀಟ್ ಕ್ವಶನ್ಸ್ ಏನು ಬೇಕಾದ್ರೆ ಕೇಳ್ಬೋದು ಅವರು. ಜಿಯೋಗ್ರಫಿ ಅಂದರೆ ಏನು ಬೇಕಾದ್ರೆ ಕೇಳ್ಬೋದು. ಎಕನಾಮಿಕ್ಸ್ ಅಂದರೆ ಜಾಸ್ತಿ ಕಂಟೆಂಪ್ರರಿ ಎಕನಾಮಿಕ್ಸೇ ಕೇಳ್ತಿರೋದು. ನಿಮಗೆ ಸಬ್ಜೆಕ್ಟ್ ವೈಸ್ ಯಾವುದು ಎಕನಾಮಿಕ್ಸಲ್ಲಿ ಅಂತ ಸ್ಪೆಷಲಿ ಕಂಟೆಂಪ್ರರಿ ಕರೆಂಟ್ ಅಫೇರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಗ್ಗೆಸ್ಟ್ ಥಿಂಗ್ ಅಬೌಟ್ GS ಈಸ್ ಕರೆಂಟ್ ಅಫೇರ್ಸ್. ಯು ಮೈಟ್ ಥಿಂಕ್ GS ಇಸ್ GS ಅಲ್ಲಿ ಕರೆಂಟ್ ಅಫೇರ್ಸ್ ಹಾಕ್ಬಾರ್ದು ಅಂತೇಳಿ. ಈವನ್ ಪೇಪರ್ 1 ಪೇಪರ್ 2ಗೂ ಎಷ್ಟು ಜಾಸ್ತಿ ಕರೆಂಟ್ ಅಫೇರ್ಸಿಗೆ ಲಿಂಕ್ ಮಾಡ್ತಿರೋ, ಅಂದರೆ ಕರೆಂಟ್ ಅಫೇರ್ಸಿಗೆ ಲಿಂಕ್ ಮಾಡಬೇಕು. ಈಗ ರೀಸೆಂಟಾಗಿ ಒಂದು ಬೃಂದಾವನ ಅಂತ ಹೊಡೆದೋಯ್ತಲ್ಲ, ಆಗ ಹೊಡೆದಾಗ ಕರ್ನಾಟಕದಲ್ಲೇ ಬಳ್ಳಾರಿ ಕಡೆ. ಓಕೆ, ಸೊ ಆ ಥರ ಇದನ್ನು ನಿಮಗೆ ಹಿಸ್ಟ್ರಿ ಕ್ವಶನ್ಸಲ್ಲೂ ಲಿಂಕ್ ಮಾಡ್ಬೋದು, ಮತ್ತು ವ್ಯಾಂಡಲಿಸಮ್ ಆ ಥರ ಕ್ವಶನ್ಸ್ಗಳು ಅದಕ್ಕೂ ಲಿಂಕ್ ಮಾಡ್ಬೋದು ನೀವು. ಸೊ ಪ್ರೊಟೆಕ್ಷನ್ ಮಾಡೋಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ NIA ಸ್ಟ್ರೆಂಥನ್ ಮಾಡ್ತಾ ಇದ್ದಾರೆ. ಸೊ ಆ ಕರೆಂಟ್ ಅಫೇರ್ಸ್ ಅಲ್ಲಿ ಲಿಂಕ್ ಮಾಡ್ಬೋದು. ಹಿಸ್ಟ್ರಿಲಿ NIA ತರ್ತಿದ್ದಾರೆ ನೀವು, ವಿಚ್ ಈ ಥರ ನಿಮಗೆ ಇರಲೆಂಟ್ ಅನ್ಸ್ಬೋದು, ಬಟ್ ಅಲ್ಲಿ ಕರೆಂಟ್ ಅಫೇರ್ಸಿಗೆ ಅದಂಗೆ ಆಗಿದೆ, ಅದನ್ನು ಕರೆಕ್ಟ್ ಮಾಡೋಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ರೆ ಅಂತ ಹೇಳಿದ್ರೆ ದಟ್ ಆನ್ಸರ್ ಇಸ್ ಕಂಪ್ಲೀಟ್. ಸೊ ನಿಮಗೆ ಎನಿ ಕ್ವಶನ್ ಇಂಟ್ರೊಡಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೇನು ಮ್ಯಾಟ್ರ್ ಇದೆ, ಮ್ಯಾಟ್ರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇಂಟ್ರೊಡಕ್ಷನ್ ನೀವು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಓಕೆ. ಕೆಲವರು ಅಂತಾರೆ ಇಂಟ್ರೊಡಕ್ಷನ್ಗೆ ಅಂತೇಳಿ ನೀವು ಏನೋ ಯು ಶುಡ್ ಮೇಕಪ್ ಥಿಂಗ್ಸ್, ಇದೆಲ್ಲ ಕಾಮನ್ ಆಗ್ಬಿಡುತ್ತೆ ಇಂಟ್ರೊಡಕ್ಷನ್ನು, ಅವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ನಿಮಗೆ 20 ಕ್ವಶನ್ಸ್ ಕಂಪ್ಲೀಟ್ ಮಾಡೋದೇ ಒಂದು ದೊಡ್ಡ ಟಾಸ್ಕಲ್ಲಿ. ಅನ್ಸ್ಬೋದು 20 ಕ್ವಶನ್ ಬರೆದ್ಬಿಡ್ತೀನಿ ಅನ್ಸ್ಬೋದು, ಆಗಲ್ಲ. 2 ಪೇಜ್ ಆದರೂ ಕೂಡ UPSC ಬರೆಯೋದು ಸ್ಟ್ಯಾಂಡರ್ಡ್ ಬೇರೆ. ಸೊ ಅದಕ್ಕೆ ನೀವು ಅನಲೈಸ್ ಮಾಡಿ ಬರೀಬೇಕಾಗುತ್ತೆ. ಸೊ ಕ್ವಶನ್ಸ್ ಕೊಟ್ಟ ತಕ್ಷಣ ಏನು ಮಾಡ್ತೀರಾ ಅಂತ ಹೇಳಿದ್ರೆ 20 ಕ್ವಶನ್ಸಲ್ಲೂ ನಿಮಗೆ ಗೊತ್ತಿರೋ ಟಾಪಿಕ್ಸ್ ಯಾವ್ದು ನೋಡಿಕೊಂಡು ಆ ಕ್ವಶನ್ಸ್ಗಳ ಮೇಲೆ, ಕ್ವಶನ್ ಪೇಪರ್ ಮೇಲೇ ಪೆನ್ಸಿಲಲ್ಲಿ ಇದಕ್ಕೆ ಈ ಕ್ವಶನಿಗೆ ಆರ್ಟಿಕಲ್ ನಂಬರ್ ಏನು, ಈ ಕ್ವಶನಿಗೆ ಕರೆಂಟ್ ಅಫೇರ್ಸ್ ಏನು ಹಾಕಬೇಕು, ಎಲ್ಲ ಕ್ವಶನ್ಗೆ 2 ಪಾಯಿಂಟ್, ಜಾಸ್ತಿನೇ ಬೇಡ, ಟೈಮ್ ವೇಸ್ಟ್ ಮಾಡಬೇಕು. ಟೋಟಲ್ 5 ಮಿನಿಟ್ಸಲ್ಲಿ ಎಲ್ಲ 20 ಕ್ವಶನ್ಸ್ಗೂ ಮುಗಿಸ್ಬೇಕು ನೀವು. ಜಸ್ಟ್ ಒಂದು ಕ್ವಶನಿಗೆ 2 ಪಾಯಿಂಟ್, ಒಂದು ಆರ್ಟಿಕಲ್ ನಂಬರು, ಕರೆಂಟ್ ಅಫೇರ್ಸ್. ಅಂದರೆ ಈ ಕ್ವಶನಿಗೆ ಈ ಪಾಯಿಂಟ್ ಬರೀಲೇಬೇಕು, ನಾನು ಮಿಸ್ ಮಾಡೋಂಗಿಲ್ಲ ಅನ್ನೋ ಕಾನ್ಸೆಪ್ಟ್ ಇರುತ್ತಲ್ಲ ಅದನ್ನಲ್ಲಿ ಬರ್ಕೊಂಬಿಡಿ. ಯಾಕಂದರೆ ಆನ್ಸರ್ ಫ್ಲೋ ಅಲ್ಲಿ ಮರ್ತ್ಬಿಡ್ತೀವಿ ಅದನ್ನು ಬರೆಯೋದು, ಆಮೇಲೆ ಸುಮ್ಮನೆ ಕೂರ್ಸಕ್ಕೆ ಟ್ರೈ ಮಾಡ್ತೀವಿ. ಆ ಪಾಯಿಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ನಾವು. ಸೊ ಇದಕ್ಕೆ ಇದೇ ಬರೀಬೇಕು ಅನ್ನೋದನ್ನ ಅಲ್ಲೇ ಬರ್ಕೊಂಬಿಡಿ. ಎಕ್ಸ್ಟ್ರಾ ಏನಾದ್ರು ಬರೀಬೇಕಾದ್ರೆ ಆನ್ಸರ್ ನೆನಪಾದರೆ ಬರೀ, ತೊಂದರೆ ಇಲ್ಲ. ಯು ಶುಡ್ ನಾಟ್ ಮಿಸ್ ದೋಸ್ 2 ಪಾಯಿಂಟ್ಸ್ ಫಾರ್ ದಟ್ ಕ್ವಶನ್. ಸೊ ಆ ಥರ ಮಾರ್ಕ್ ಮಾಡ್ಕೊಂತ ಹೋಗಿ ಎಲ್ಲಲ್ಲೇ, ತೊಂದರೆ ಇಲ್ಲ. ಪೇಪರ್ ಬರ್ಕೊಂಡ್ರೆ ಏನು ಅನ್ಕೊಂತಾರೆ ಅವೆಲ್ಲ ಏನಿಲ್ಲ. UPSC ಭಾಳ ಕ್ಲಿಯರ್ ಆಗಿರ್ತಾರೆ, ಫ್ರೀ ಆಗಿರ್ತಾರೆ. ನಿಮ್ಮನ್ನು ಏನೋ ಕರಡು ಥರ ನೋಡೋದು ಅವೆಲ್ಲ ಇಲ್ಲ. ಅದು ನಮ್ಮ ಇಲ್ಲಿ ಸ್ವಲ್ಪ ಲೋಕಲ್ ಆಗಿ ಮಾಡ್ತಾರೆ ಅಷ್ಟೇ. ಸೊ ಟೇಕ್ ಯುವರ್ ಓನ್ ಟೈಮ್, ಆರಾಮಾಗಿ ಕೂತ್ಕೊಂಡು ಫ್ರೀ ಮೈಂಡ್ ಮಾಡಿಕೊಂಡು ಕ್ಲೀನಾಗಿ ಬರೀಬೇಕು ಅಂದ್ಕೊಂಡು ಬರೀರಿ. ಡೆಫಿನೆಟ್ಲಿ ಎಲ್ಲರೂ ಆಗ್ತೀರ. ಮತ್ತು ಯಾವ್ದಾದ್ರು ಒಂದು ಕ್ವಶನ್ಗೆ
ಮುಗಿತಾ ಅಂದರೆ ನ್ಯೂಸ್ ಪೇಪರ್ನ ಯಾವ ಟಾಪಿಕ್ ಇಂಪಾರ್ಟೆಂಟ್ ಅಂತ ಐಡೆಂಟಿಫೈ ಮಾಡೋದು ಹೆಂಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಒಂದೇ ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟ್ ಪೇಪರ್ ಈ ಒಂದು ವಾರದಿಂದ ಯಾವುದೇ ಪೇಪರ್ ತೆಗೀರಿ, ಕರ್ನಾಟಕ ಕ್ರೈಸಿಸ್, ಪೊಲಿಟಿಕಲ್ ಕ್ರೈಸಿಸ್ ಅಂತ ಕೊಡ್ತಾರೆ. ಐ ವುಡ್ ಸಜೆಸ್ಟ್ ಯು ಗೈಸ್ ನಾಟ್ ಟು ರೀಡ್ ಪಾಲಿಟಿಕ್ಸ್. ಬಟ್ ಈ ಪಾಯಿಂಟಲ್ಲಿ ಟೇಕ್ ಅವೇ ಪಾಯಿಂಟ್ ಏನಿದೆ, ಕ್ರೈಸಿಸ್ ಆಗ್ತಾ ಇದೆ. ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಟೇಕ್ ಅವೇ ಪಾಯಿಂಟ್ಸ್ ಇದೆ. ವಿಪ್ ಅಂತ ಬರೆದಿರ್ತಾರೆ, ರೌಂಡ್ ಅಪ್ ಮಾಡಿ. ವಿಪ್ ಅಂದ್ರೆ ಏನು, ಅದರಲ್ಲಿ ಕಂಪ್ಲೀಟ್ ಪಾಲಿಟಿಕ್ ಬುಕ್ ಓದಿ, ಪೇಪರ್ ಓದೋ ಅವಶ್ಯಕತೆ ಇಲ್ಲ. ಆ ಟಾಪಿಕ್ ಮಾರ್ಕ್ ಮಾಡ್ಕೊಂಡು ಈ ಟಾಪಿಕ್ನ ಒಂದ್ಸಲ ಓದ್ಬಿಟ್ರೆ ನೆಕ್ಸ್ಟ್ ಟೈಮ್ ವಿಪ್ ಅಂತ 1000 ಸಲ ಕೊಟ್ಟರು ಓದೋ ಅವಶ್ಯಕತೆ ಇಲ್ಲ. ಸೊ ಡೈಲಿ 2 hours ನ್ಯೂಸ್ ಪೇಪರ್ ಓದೋ ಅವಶ್ಯಕತೆ ಬರಲ್ಲ. ಒನ್ಸ್ ಯುವರ್ ಕ್ಲಿಯರ್ ವಿತ್ ಯುವರ್ ಟಾಪಿಕ್ಸ್, ಫಸ್ಟ್ ನ್ಯೂಸ್ ಪೇಪರ್ ಭಾಳಷ್ಟು ಟಾಪಿಕ್ಸ್ ರಿಪೀಟ್ ಆಗ್ತವೆ. ಯು ಡೋಂಟ್ ಹ್ಯಾವ್ ಟು ರೀಡ್ ಆಲ್ ದೋಸ್ ಥಿಂಗ್ಸ್. ಒಂದ್ಸಲ ಓದ್ಬಿಟ್ರೆ ಐಡಿಯಾ ಸಿಕ್ಬಿಡುತ್ತೆ ನಿಮಗೆ. ಮತ್ತೆ ಗವರ್ನರ್ ಪವರ್ಸ್ ಏನೊಂದು ಬರುತ್ತೆ, ಪೊಲಿಟಿಕಲ್ ಕ್ರೈಸಿಸ್ ಆಗ್ತದೆ ಅಂದಾಗ ಅದರಲ್ಲೇ ಹೆಂಗೆ ಅಂತ ಹೇಳಿದ್ರೆ ಕಾರ್ಯಾಂಗ ಮತ್ತು ಶಾಸಕಾಂಗ ಮಧ್ಯೆ ಗುದ್ದಾಟ ಅಂತ ಕೊಟ್ಟಿರ್ತಾರೆ ಕ್ವಶನ್. ಸೊ ವಾಟ್ ಈಸ್ ಲೆಜಿಸ್ಲೇಚರ್, ವಾಟ್ ಈಸ್ ಎಕ್ಸಿಕ್ಯೂಟಿವ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಅದ್ರ ಮೇಲೆ ದೊಡ್ಡ ಪಾಠ ಇದೆ ಪಾಲಿಟಿಯಲ್ಲಿ, ಅದನ್ನು ಓದಿ. ಅವ್ರ ಪವರ್ಸ್ ಇಂದ ಓದಿ. ಫಸ್ಟ್ ಒಂದು ತಿಂಗಳು ಏನಾಗುತ್ತೆ, ಕಷ್ಟ ಅಂತ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಒಂದು ಪೇಪರ್ನ ಮುಗಿಸಕ್ಕೆ ನನಗೆ ಆಲ್ಮೋಸ್ಟ್ 5-6 hours ಆಗುತ್ತೆ ಅನ್ಸುತ್ತೆ. ಬಟ್ ಯು ವುಡ್ ಬಿ ಕವರಿಂಗ್ ಮೆನಿ ಸಬ್ಜೆಕ್ಟ್ಸ್. ಬರೀ ಪೇಪರ್ ಮುಗಿಸ್ತಾ ಇಲ್ಲ ನೀವು, ಪೇಪರ್ನ ಟಾಪಿಕ್ ತಗೊಂಡು ಸಬ್ಜೆಕ್ಟ್ಸ್ ಕವರ್ ಮಾಡ್ತಾ ಇದ್ದೀರಾ. ಪೊಲಿಟಿಕಲ್ ನ್ಯೂಸ್ ಬಿಟ್ಟರು ಕೂಡ ಈ ಥರ ಪಾಯಿಂಟ್ಸ್ ಮಾತ್ರ ಆಯ್ಕೆ ಮಾಡಿ ಕಟ್ ಮಾಡಿ. ಸ್ಪೋರ್ಟ್ಸ್, ನೋ ನೀಡ್ ಟು ರೀಡ್. ಈವನ್ ಇಫ್ ದೇರ್ ಇಸ್ ಒನ್ ಕ್ವಶನ್ ಅಬೌಟ್ ಪ್ರಿಲಿಮ್ಸ್ ಅಬೌಟ್ ಸ್ಪೋರ್ಟ್ಸ್ ಇನ್ ಪ್ರಿಲಿಮ್ಸ್, ಇಟ್ಸ್ ಓಕೆ. ಎಲ್ಲ ಬಾಲ್ 6 ಹೊಡೆಯೋಕ್ಕಾಗಲ್ಲ, ಇಟ್ಸ್ ಓಕೆ. ಡಾಟ್ ಕೊಡೋಣ, ಸಿಂಗಲ್ ತಗೊಳೋದು ಅವಶ್ಯಕತೆ ಇಲ್ಲ. ಬಿಟ್ಟಾಕಿ ಅಂತ ಕ್ವಶನ್ ಅಂತ ಬಿಟ್ಬಿಡಬೇಕು. ಸೊ ಮೇನ್ ಏನಿದೆ, ಎಕನಾಮಿ ಪಾರ್ಟ್ ಏನಿದೆ ಅದು ಕರೆಕ್ಟಾಗಿ ನೋಡಿ. ಸೈನ್ಸ್ ಆ್ಯಂಡ್ ಟೆಕ್, ಬೇಕಾದ್ರೆ ರೀಸೆಂಟ್ ಟ್ರೆಂಡ್ಸ್ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಿಂದೂ ಪೇಪರಲ್ಲೇ ಸೈನ್ಸ್ ಎಡಿಷನ್ ಸಪ್ರೇಟ್ ಬರುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ ಮಾತ್ರ ಕರೆಕ್ಟಾಗಿ ನೋಡಿ, ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ ಅದನ್ನ ಮಾಡೋಕ್ಕಾಗಲಿಲ್ಲ ಅಂದರೂ ತಲೆ ಕೆಡಿಸ್ಕೋಬೇಡಿ. ಅಲ್ಲಿ ಕೂತ್ಕೊಂಡಿದ್ದಾರೆ ಆ ಕಡೆ ಒಬ್ಬರು ಸರ್, ಪೂರ್ತಿ ನೀವು ಒಂದು 5-6 ನ್ಯೂಸ್ ಪೇಪರ್ಗಳನ್ನ ತಗೊಂಡು ಎಲ್ಲ ಚರ್ನ್ ಮಾಡಿ ಇಂಪಾರ್ಟೆಂಟ್ ತಗೊಂಡು ಹೇಳ್ತಾರೆ. ನಾನಂತೂ ಐ ರಿಲೇಟ್ ಓನ್ಲಿ ಅಪ್ ಆನ್ ಯು. ಕರೆಂಟ್ ಅಫೇರ್ಸ್ ಎಕ್ಸ್ಟ್ರಾ ಲಿಟ್ರಲಿ ಏನೂ ಓದಿಲ್ಲ. ವಿಷನ್ AS ಓದ್ತೀನಿ ಸರ್ ಅಂತಿದ್ದೆ, ಆಯ್ತು ಓದಿ ಡಾಕ್ಟರ್ ಅಂತಿದ್ರು. ಬಂದ್ಮೇಲೆ ನೋಡಿದ್ರೆ ವಿಷನ್ AS, ಇನ್ಸೈಟ್ಸು, ಇಲ್ಲಿನ ನ್ಯೂಸು, ಅವ್ರು ನೋಡಿದ ನ್ಯೂಸ್ ಪೇಪರು, ಮಿಂಟ್, ಈ ಎಕನಾಮಿಕ್ ಟೈಮ್ಸು, ಒಂದು 7-8 ಪೇಪರ್ಗಳು ಎಲ್ಲರಿಗೂ ನೋಟ್ಸ್ ಮಾಡಿ ಅದರಲ್ಲಿ ಇಂಪಾರ್ಟೆಂಟ್ ಅಂತ ಕೊಟ್ಟು ಇದನ್ನಷ್ಟೇ ಓದಿ ಅಂತ ಹೇಳೋರು, ಪಾಠನ ಮಾಡೋರು. ಯಾವ ಲೆವೆಲ್ಗೆ ಎಸ್ ಟೇಕನ್ ಕೇರ್ ಆಫ್ ಮೀ ಅಂದರೆ, ನನ್ನ ಮೇನ್ಸ್ ಎಕ್ಸಾಮ್ಗೆ ನಾನು 2-3 ದಿನ ಮುಂಚೆ ಇದ್ದಾಗ, ಸರ್ ನಾನು ಕರೆಂಟ್ ಅಫೇರ್ಸ್ ಏನೂ ಓದಿಲ್ಲ, ಹೆದರಿಕೆ ಇದೆ ಅಂದರೆ, ಹೌದು ಡಾಕ್ಟರ್ ಆಯ್ತು ಫೋನ್ ಮಾಡ್ತೀನಿ ಅಂತ ಹೇಳೋರು. ಆ್ಯಂಡ್ ಸಡನ್ಲಿ ಈ ಕೇಮ್ ಟು ಮೈ ಹೋಮ್. ನಮ್ಮ ರೂಮಿಗೆ ಬಂದ್ಬಿಟ್ಟು ನನ್ನ ಕೂರಿಸಿ ಬೆಳಗ್ಗಿಂದ ಸಾಯಂಕಾಲ 2 ದಿನ ಕಂಟಿನ್ಯೂಸ್ ಆಗಿ ಕರೆಂಟ್ ಅಫೇರ್ಸ್ ಪಾಠ ಮಾಡ್ಕೊಟ್ಟಿದ್ದಾರೆ. ಯು ವಿಲ್ ನಾಟ್ ಗೆಟ್ ಸಚ್ ಎ ಪರ್ಸನ್ ಆ್ಯಂಡ್ ಟೀಚರ್ಸ್ ಎನಿವೇರ್. ಅಲ್ಲ, ಅದಕ್ಕೊಂದು ದೊಡ್ಡ ಸಫಲ ಇರುತ್ತೆ. ಅಲ್ಲ, ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಅದರಿಂದ, ಯಾಕಂದರೆ ಕ್ವಶನ್ ಪೇಪರ್ಸ್ಗಳು ಮುಗಿದ್ಮೇಲೆ ಕೂಡ ಆನ್ಸರ್ಸ್ ಇದೆ. ಅವ್ರು ಬಂದು ಡಿಸ್ಕಸ್ ಮಾಡೋರು, ಹೆಂಗಾಯ್ತು ಡಾಕ್ಟರ್, ಈ ಕ್ವಶನ್ಗೆ ಏನು ಬರೋದು, ಆ ಕ್ವಶನ್ಗೆ ಏನು ಬರೋದ್ರಿ, ಇದಕ್ಕೆ ಪಾಯಿಂಟ್ ಹೇಳಿದ್ನಲ್ಲ ಅನ್ನೋದು. ಸರ್ ನೀವು ಹೇಳಿದ ಪಾಯಿಂಟೇ ಬರ್ದಿದ್ದೀನಿ ಅಂತಿದ್ದೆ. ಅವ್ರಿಗೂ ನಾನು ಸಕ್ಸಸ್ಸಲ್ಲಿ ಅವ್ರು ಖುಷಿ ಪಡ್ತಾ ಇದ್ರು. ಅಂದರೆ ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ಅಲ್ಲ. ಅಯ್ಯೋ ಇವನು ಈ ಟಾಪಿಕ್ ಹೇಳ್ಕೊಟ್ಬಿಟ್ರೆ ಮೇಲೆ ಬಂದ್ಬಿಡ್ತಾನೋ ನಮ್ಮ ಟೀಚರ್ಗಳು ಇದ್ದಾರೆ ಕೆಲವರು. ಯಾಕಂದ್ರೆ ನಾವು ಕಾಂಪಿಟೇಟರು ಅಂತ ಒಂದು ಸ್ವಲ್ಪನೂ ಕೆಟ್ಟ ಬುದ್ಧಿ ಇಲ್ಲ. ಎಲ್ಲ ಒಳ್ಳೆಯದಾಗಲಿ ಅಂತ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಯಾವಾಗ ಚಿರಋಣಿಯಾಗಿ ಇರ್ತೀನಿ. ಅವ್ರು ಸರ್ ಹೇಳಿದ್ರು ಒಂದೇ ಮಾತಿಗೆ ನಾನು ಇವತ್ತು ನಂದು ಕೆಲಸಗಳಿದ್ದು ಬೇರೆಯವರು, ಬಟ್ ಸ್ಟಿಲ್ ಅವ್ರು ಹೇಳಿದ್ರಂತಲೇ ಬಂದಿದ್ದೀನಿ. ಇನ್ನೊಂದು ಸಲ ಚಪ್ಪಳ ಕೊಟ್ಬಿಡಿ ಸರ್ ಹಾಗೆ. ಮತ್ತೆ ಯಾರಿಗೆ ಏನಾದರೂ ಕ್ವಶನ್ ಇದೆಯಾ? ನಮ್ಮ ಕ್ಲಿಯರ್ ಆಯ್ತಲ್ಲ ಕ್ವಶನ್? नेक्स्ट ईयर 2020 के लिए आप अटेंड कर रहे हैं, तो अभी से टाइमिंग कैसे रहना चाहिए? मेंस के लिए कितना करना चाहिए और मेंस कब स्टार्ट करना चाहिए? पहले कब कुछ लोग बोलते हैं कि मेंस पहले स्टार्ट करो, बाद में प्रीलिम्स करो, जब 3-4 महीने होते हैं तब. So what I do for that? As far as I know, mains and prelims are not mutually exclusive. See, आप क्या करना है कि दोनों को you should approach in the same way. प्रीलिम्स के लिए सेपरेट पढ़ना, मेंस के लिए सेपरेट पढ़ना, इट्स नॉट ए थिंग. दैट विल कम ओनली आफ्टर मेन प्रीलिम्स. बिकॉज प्रीलिम्स के बाद में आपको कैसा लगता है कि while reading for prelims you will have to remember the data. I am sorry, you don't have to remember the data. Just know the topic. Even if you know the topic, you can identify the answer. Okay, the answer will be in front of you. You just have to eliminate other things. For mains, you will have to remember the things. For that, I told you, I gave example of Nitishran, right? So you don't have to remember the stats, but you should know what it is and how to use it. So they are not mutually exclusive. Start reading for mains. Even for prelims, start reading for mains. As soon as the prelims approaches, the last 3 months you should concentrate more on question answers.
ಏನಾದ್ರು ಇದೆಯಾ? ಆಂಥ್ರೋ ಐ ವಿಲ್ ಟೆಲ್ ಯು ಪ್ರೈವೇಟ್ಲಿ ಕಂಪ್ಲೀಟ್ಲಿ. ಓಕೆ, ಯು ಹ್ಯಾವ್ ಎನಿ ಕ್ವರೀಸ್ ಯು ಕ್ಯಾನ್ ಕಾಲ್ ಮೀ, ನಥಿಂಗ್ ಟು ವರಿ. ಯಾಕಂದ್ರೆ ಇದೆಯಾ ನೋಡಿ? ಓಕೆ ಓಕೆ I mean, for especially technical subjects, you definitely need to put some diagrams and flowcharts. ಅಂದರೆ ಎಲ್ಲ ಕ್ವಶನ್ಸ್ಗೂ ಡಯಾಗ್ರಾಮ್ ಹಾಕಬೇಕು, ಎಲ್ಲ ಕ್ವಶನ್ಗೂ ಫ್ಲೋ ಚಾರ್ಟ್ ಹಾಕಬೇಕು ಅನ್ನೋದಿಲ್ಲ. ಈವನ್ ಇಫ್ ಯು ರೈಟ್ ಸ್ಟೋರಿ ಬರ್ದಂಗೆ ಫುಲ್ ಆನ್ಸರ್ಸ್ ಬರೋದು ಕೂಡ ಇಟ್ಸ್ ಓಕೆ. UPSC ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಅಂಡ್ ರೀಡ್. ನಿಮ್ಮ ಆನ್ಸರ್ಸ್ ಯಾವತ್ತೂ ಅನ್ನೋಟಿಸ್ಡ್ ಹೋಗಲ್ಲ, ಕಂಪ್ಲೀಟ್ ಓದ್ತಾರೆ. ಆಬ್ವಿಯಸ್ಲಿ ಇಫ್ ಇಟ್ ಇಸ್ ವಿಜುವಲಿ ಅಪೀಲಿಂಗ್ ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್. ಅಂದರೆ ಅವ್ರು ಟೈಮ್ ರಿಡ್ಯೂಸ್ ಮಾಡ್ತಾ ಇದ್ದಾರೆ ಓದೋಕ್ಕೆ. ದೇ ಡೋಂಟ್ ಹ್ಯಾವ್ ಟು ಪುಟ್ ಮೋರ್ ಎಫರ್ಟ್, ಬಟ್ ದಟ್ ಡಸಂಟ್ ಮೀನ್ ದಟ್ ಯು ವಿಲ್ ಹ್ಯಾವ್ ಟು ಪುಟ್ ಇಟ್. ಸೊ ಕೆಲವು ಕ್ವಶನ್ಸ್, ಈಗ 20 ಕ್ವಶನ್ಸ್ ಅಂದರೆ ಆಪ್ಷನ್ ಇನ್ನೂ ಕಡಿಮೆ ಇರುತ್ತೆ. ಸೊ ಡಿವೈಡ್ ಮಾಡ್ಕೊಳ್ಳಿ, ಒಂದು 3 ಕ್ವಶನ್ಸ್ಗೆ ನಾನು ಫ್ಲೋ ಚಾರ್ಟ್ ಹಾಕಲೇಬೇಕು. ಫ್ಲೋ ಚಾರ್ಟ್ ಆಗುತ್ತೆ ಈಸಿನೇ, ಯಾಕಂದರೆ ಸ್ಪೆಷಲಿ ಡೆಂಟಲ್ ಅಂತ ಹೇಳಿದ್ರೆ ನಮ್ಮ ಮೆಡಿಕಲ್ ಸಬ್ಜೆಕ್ಟ್ಗಳಲ್ಲಿ ಫ್ಲೋ ಚಾರ್ಟ್ ಕಾಮನ್ ಆಗಿ ಹಾಕಲೇಬೇಕು, ಹಾಕ್ತೀರಾ. ಸೊ ಅಂದರೆ ಈಗ ಮೇಯ್ನ್ ಡಿವಿಷನ್ಸ್ನ ಫ್ಲೋ ಚಾರ್ಟ್ ಅನ್ನೋಕ್ಕಿಂತ ಜಾಸ್ತಿ ಡಿವೈಡ್ ಮಾಡಬೇಕು. ಈಗ ಯಾವುದೋ ಒಂದು ಟಾಪಿಕ್ ತೊಗೊಳ್ತೀರ ಅಂತ ಹೇಳಿದ್ರೆ, ಈಗ ಕೇರಿಸ್ತುತೆ ತೊಗೊಳ್ತೀರ ಅಂತ ಹೇಳಿದ್ರೆ ಡೆಫಿನೇಷನ್ ಏನು, ಅದರದ್ದು ಇಟಿಯಾಲಜಿ ಏನು, ಫಿಸಿಯಾಲಜಿ ಏನು, ಸೊ ನೆಕ್ಸ್ಟ್ ಪೆಥಾಲಜಿ, ಪೆಥಾಲಜಿ ಏನು ಕಂಪ್ಲೀಟ್, ನೆಕ್ಸ್ಟ್ ಅದಕ್ಕೆ ಟ್ರೀಟ್ಮೆಂಟ್ ಏನು ಕೊಡ್ತಾ ಇದ್ದೀರಾ, ಕಾಂಪ್ಲಿಕೇಶನ್ಸ್ ಏನು, ಸೊ ಅದು ಮ್ಯಾನೇಜ್ಮೆಂಟ್ ಏನು. ಸೊ ಈ ಥರ ಡಿವೈಡ್ ಮಾಡಿ ನೀವು ಬರೆದ್ಬಿಟ್ರೆ ಅಲ್ಲೇ 2 ಪೇಜ್ ತುಂಬ ಇತ್ತು. ಸ್ಪೆಸಿಫಿಕ್ ಕೂಡ ಇದ್ದೀರಾ, ಟು ದ ಪಾಯಿಂಟ್. ಆ್ಯಂಡ್ ಮೇನ್ ಥಿಂಗ್ ಅಬೌಟ್ ಮೇನ್ಸ್ ಈಸ್, ಅವ್ರು ಏನೇ ಕ್ವಶನ್ ಕೊಟ್ಟರು ಒಂದು ಪಾಯಿಂಟ್ ಹಾಕ್ಬೇಕು ಅನ್ನೋಕ್ಕಿಂತ, ಆರ್ ಯು ಟೆಂಡಿಂಗ್ ಟು ದ ಕ್ವಶನ್ ಏನೋ ಕೇಳಿರ್ತಾರೆ, ಆರ್ ಯು ಟೆಂಡಿಂಗ್ ಟು ದ ನೀಡ್ ಆಫ್ ದ ಕ್ವಶನ್. ಫಸ್ಟ್ ಅದನ್ನು ಮುಟ್ಸೋದ್ರ ಮೇಲೇ ಎಕ್ಸ್ಟ್ರಾ ನೀವು ಏನಿದ್ರು ಅಲ್ಲಿ ಕುಂಕುಮ ಹಚ್ಚೋದು, ಇಲ್ಲಿ ಇಯರಿಂಗ್ ಹಾಕೋದು ಎಲ್ಲ ಮಾಡೋದು. ಫಸ್ಟ್ ಮುಖಕ್ಕೆ ಹೊಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನು ಕೆಲಸ ಮಾಡೋದು ಚೆನ್ನಾಗಿ ಕಾಣಲ್ಲ. ಸೊ ಇಫ್ ಯು ಆರ್ ಟೆಂಡಿಂಗ್ ಟು ದ ಕ್ವಶನ್ ಪರ್ಫೆಕ್ಟ್ಲಿ, ದೆನ್ ಎಕ್ಸ್ಟ್ರಾ ಪಾಯಿಂಟ್ಸ್ ಹಾಕಿದ್ರೆ ಎಕ್ಸ್ಟ್ರಾ ಮಾರ್ಕ್ಸ್ ಬರುತ್ತೆ. ಆ ಥರ ಇಟ್ಕೊಂಡು ಮಾಡಿ. ಓಕೆ, ಥ್ಯಾಂಕ್ ಯು. Of your doubts. Still, if you have any doubts, again after this, again you can continue. Still, you want to interact with him after the session? Yes. Yes. Okay. So we won't leave him today. Okay. Until he gives all his whatever you call secrets. Yes. Okay. You have to take all his secrets, how he approached the exam and all. And I hope most of the things he has covered in his speech till now. Right? Okay. Now it's a time to honor our ranker, Dr. Srikanth. Okay. But before that, I want to say a few words about him. What we can learn from him. Okay. The most important thing for a student or an aspirant is the humbleness. Okay. And I have seen that humbleness in him. ಅವ್ರು ಎಷ್ಟು ಇದರಲ್ಲಿ ಇರ್ತಿದ್ರು ಅಂದರೆ, ಹಿ ಇಸ್ ಅ ಡಾಕ್ಟರ್. ಓಕೆ, ಆ್ಯಂಡ್ ಹಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಎ ಲಾಟ್ ಆ್ಯಸ್ ಅ ಡಾಕ್ಟರ್ ಆಲ್ಸೋ. ಆ್ಯಂಡ್ ಏಜ್ ವೈಸ್ ಆಲ್ಸೋ ಇಸ್ ಆಲ್ಮೋಸ್ಟ್ ಸೇಮ್ ಏಜ್. ಬಟ್ ದ ವೇ ಹಿ ಟ್ರೀಟ್ಸ್ ಅಸ್, ಓಕೆ ಸರ್ ನೀವೇನು ಹೇಳ್ತೀರ ಮಾಡೋಣ ಸರ್, ಎಷ್ಟೇ ಅದು ಅಂದರೆ ಕ್ರಿಟಿಸಿಸಮ್ ಅಂತ ಕೊಡ್ಬೋದು, ಅಥವಾ ಹಿಂಗೆ ಥರ ಮಾಡ್ಕೋಬೇಕು ಅಂದರೆ ಎಸ್ ಸರ್ ಕಲ್ತ್ಕೊಳ್ಳೋಣ. ಅದರಲ್ಲಿ ಯಾವುದೇ ರೀತಿ ನನಗೂ ಗೊತ್ತು, ಅವರೇನು ಪ್ರಿಪ್ರೇಷನ್ ಏನು ಕಡಿಮೆ ಮಾಡಿಲ್ಲ. ಆಲ್ಮೋಸ್ಟ್ 3-4 ವರ್ಷದಿಂದ ಅವ್ರು ಏನು ಪ್ರಿಪೇರ್ ಮಾಡಿದ್ದಾರೆ, ಅವ್ರು ವರ್ಕ್ ಮಾಡ್ತಾ ಅವ್ರ ಜರ್ನಿನಲ್ಲಿ. ಸೊ ಅವ್ರ ನಾಲೆಜ್ ವೈಸ್ ಏನು ಅವ್ರಿಗೂ ಅಂದರೆ ಏನೋ ಕೊರತೆ ಇದೆ ಅಥವಾ ಓದಿಲ್ಲ ಅಂತಲ್ಲ. ಆದರೆ ಏನೇ ನಾವು ಹೇಳಿದಾಗ ಹೌ ಹಿ ಹ್ಯಾಸ್ ಟೇಕನ್ ಅದಿದೆ ಅಲ್ಲ, ಆ ಹಂಬಲ್ನೆಸ್ಸು ಬಹುಶಃ ಅವರನ್ನು ಇವತ್ತು ಇಲ್ಲಿ ಕೂರಿಸಿದೆ ನನಗೆ ಅನಿಸ್ತಿರೋದು. ಆ ಹಂಬಲ್ನೆಸ್ಸನ್ನು ಬೆಳೆಸ್ಕೊಂಡಾಗ ಎಷ್ಟೇ ಚಿಕ್ಕದಿರಲಿ ಈ ಥರ, ಯಾಕಂದರೆ ಕೆಲವೊಂದು ಸರಿ ಏನಾಗುತ್ತೆ, ನಾವೇನೋ ಹೇಳಬೇಕಾದಾಗ ಈ ಥರ ತಿದ್ಕೊಳ್ಬೇಕು ಅಂತ ಯಾರಿಗೋ ಹೇಳಬೇಕು ಅಂದರೆ ಅವ್ರು ಅದಕ್ಕೆ ರೆಡಿನೇ ಇಲ್ಲ ಇದ್ದಾಗ ನಾವು ಹೇಳೋಕ್ಕೂ ಕೂಡ ಹಿಂದೆ ಮುಂದೆ ಮಾಡಬೇಕಾಗುತ್ತೆ. ಓಕೆ, ವೆನ್ ಹಿ ಈಸ್ ನಾಟ್ ರೆಡಿ ನಾವು ಹೇಳಿದರೂ ಕೂಡ ಅವ್ರು ತೊಗೊಳೋಕ್ಕಿರಲ್ಲ. ಆದರೆ ಇವ್ರು ಆ ಥರ ಅಲ್ಲ. ಸೊ ಏನಾರ ಹೇಳಿ, ಇಲ್ಲ ಸರ್ ಅದನ್ನು ನಾನು ಕವರ್ ಮಾಡ್ಕೊಳ್ತೀನಿ, ಅದನ್ನು ಮಾಡ್ಕೊಳ್ತೀನಿ.
ಸ್ಟಿಲ್ ಇದ್ದಾಗ ರ್ಯಾಂಕ್ ಹೋಗ್ಲಿ, ರ್ಯಾಂಕ್ ಬರೋಕ್ಕಿಂತ ಮುಂಚೆ ಎಲ್ಲರೂ ಮಾತಾಡ್ತಾರೆ ಅಂತ ಅನ್ಬೋದು. ರ್ಯಾಂಕ್ ಬಂದ ಮೇಲೂ ಕೂಡ ಅವ್ರು ಬಂದಾಗ ಇಲ್ಲಿ ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡ್ತಾರೆ, ಯಾವ ರೀತಿ ಅವ್ರು ಇನ್ನೂ ಕಲ್ತ್ಕೊಳ್ಬೇಕು, ಇನ್ನೂ ಕಲ್ತ್ಕೊಳ್ಳೋದಿದೆ ಸರ್, ಇನ್ನೂ ನೀವು ಹೇಳ್ಕೊಡ್ಬೇಕು ಸರ್, ಆ ಥರ ಹೇಳ್ತಾರಲ್ಲ, ಅದು ಅಷ್ಟು ಸುಲಭ ಬರಲ್ಲ. ಸೊ ಆ ಒಂದು ಗುಣನ ಇಟ್ಕೊಂಡ್ರೆ ಡೆಫಿನೆಟ್ಲಿ ನೀವು ಕೂಡ ಆ ಡೆಸ್ಟಿನಿ ರೀಚ್ ಆಗ್ತೀರಿ. ಓಕೆ, ಸೊ ಇವತ್ತಿನ ಫಂಕ್ಷನ್ಗೆ, ಇವತ್ತು ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ನಾನು ಅಡಿಷನಲ್ DC ಆಗಿರುವಂಥ ಶಾಂತಾ ಹುಲ್ಮನಿ ಮೇಡಮ್ ಅವ್ರನ್ನ ನಾನು ಐ ವೆಲ್ಕಮ್ ಹರ್. ಓಕೆ, ಶಿ ಈಸ್ ದ ಬ್ಯಾಕ್ ಬೋನ್ ಫಾರ್ ಆಲ್ ದೀಸ್ ಇವೆಂಟ್ಸ್. ಓಕೆ, ಇಲ್ಲಿ ನಡೆಯುವಂಥ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಸೊ ಏನೇ ಸಪೋರ್ಟ್ ಬೇಕಾಗಿರ್ಬೋದು, ಅವರು ಅಂತಲ್ಲ, ಅವರು ಅಂದರೆ ಫ್ರೆಂಡ್ಸ್ ಲೀಸ್ಟಲ್ಲಿ ಇರ್ಬೋದು ಅಥವಾ ಅವ್ರ ಕೊಲೀಗ್ಸ್ ಲೀಸ್ಟಲ್ಲಿ ಇರ್ಬೋದು, ಇಲ್ಲಿ ಒಬ್ಬ ಸ್ಟೂಡೆಂಟ್ಗೆ ಏನಾದ್ರು ಹೆಲ್ಪ್ ಆಗುತ್ತೆ ಅಂತಂದರೆ, ಸೊ ಎನಿ ಟೈಮ್, ಇಂಥ ಟೈಮ್ ಅಂತಲ್ಲ, ಎಷ್ಟೇ ಬ್ಯುಸಿ ಇದ್ದರೂ ಕೂಡ, ಏನೇ ಇದ್ದರೂ ಕೂಡ ನಮಗೆ ಪ್ಲೀಸ್ ವೆಲ್ಕಮ್ ಶಾಂತಾ ಮೇಡಮ್. ಥ್ಯಾಂಕ್ ಯು. ಸೊ ಎಷ್ಟೇ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇದ್ದರೂ ಕೂಡ ಕೊನೆಗೆ ಅವ್ರು ಬರಲ್ವ, ಇನ್ನೊಬ್ರು ಆಫೀಸರ್ನವರು ಕಳಿಸ್ಬಿಟ್ಟು ಆ ಒಂದು ಪ್ರೋಗ್ರಾಮ್ನ ಸಕ್ಸಸ್ ಆಗೋ ಥರ ನೋಡ್ಕೊಳ್ತಾರೆ. ಎಷ್ಟೋ ಜನ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್ ಇಂಟ್ರ್ವ್ಯೂ ಹೋಗಬೇಕಾದ್ರೆ, ಸೊ ಯೂಶಲಿ ಏನಂತಂದರೆ ಇಲ್ಲಿ ಬಂದು ಕರೆಸಿ ನಾವು ಗೈಡೆನ್ಸ್ ಕೊಡೋದು ಒಂದು ಕಡೆಗೆ, ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತೀವಿ ನಾವು, ಫೀಲ್ಡ್ ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟ್. ಸೊ ಈಗ ಆಫೀಸರ್ಸ್ ಅಲ್ಲಿ ಹೋದರೆ, ನೀವು ಆಫೀಸಲ್ಲಿ ಹೋದರೆ ನಿಮಗೂ ಕೂಡ ಆಪ್ಷನ್ ಇದ್ದೇ ಇದೆ. ನೀವು ಯಾವತ್ತಾದರೂ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಸಿನಾರಿಯೋ ಹೇಗಿದೆ, ಅಲ್ಲಿ ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾರೆ, ಒಬ್ಬ ಆಫೀಸರ್ ಯಾವ ರೀತಿ ಪಬ್ಲಿಕ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ, ಈ ಎಲ್ಲ ವಿಚಾರಗಳು ತಿಳ್ಕೊಬೇಕು ಅಂದರೆ ಇಲ್ಲಿ ಎಷ್ಟೇ ಬಂದವ್ರು ಹೇಳ್ಬೋದು, ಆದರೆ ಅಲ್ಲಿ ನೀವು ಹೋದಾಗ ನೋಡೋದೇ ಬೇರೆ. ಅದಕ್ಕೂ ಕೂಡ ಅವಕಾಶ ಮಾಡಿಸ್ಕೊಟ್ಟಿದ್ದಾರೆ. ಅಂದರೆ ನೀವು ಯಾವ ಥರ ಆಫೀಸ್ ಹತ್ರ ಹೋಗಬೇಕು, ಎಸ್ಪೆಷಲಿ ಇಂಟರ್ವ್ಯೂ ಟೈಮಲ್ಲಿ ಕಳಿಸ್ತೀವಿ. ಸೊ ಅಲ್ಲಿ ಹೋದಾಗ ಅವ್ರ ಜೊತೆಗೆ ಒಬ್ಬರ ಜೊತೆಗೆ ಒಂದು ದಿವಸನೋ ಅಥವಾ 2 ದಿವಸನೋ ಆಫೀಸರ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾ ಅವರು ನೋಡ್ತಾ ಕಲ್ತ್ಕೊಳ್ಳೋದು ತುಂಬ ಇರುತ್ತೆ. ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಆ ವಿಚಾರವಾಗಿ ಆಮೇಲೆ ಇಲ್ಲಿ ನಿಮಗೆ ಎನಿ ಟೈಮ್ ಬಂದಾಗ, ಈಗ ಮಾಕ್ ಇಂಟರ್ವ್ಯೂಸ್ ನಡೀತಾ ಇದೆ KS ಅಲ್ಲಿ, ಸೊ ಅದಕ್ಕೂ ಕೂಡ ಅವ್ರು ನಿನ್ನೆ ರಾತ್ರಿ ಬಹುಶಃ 10 ಗಂಟೆವರೆಗೂ ಇಲ್ಲಿದ್ಬಿಟ್ಟು ಸ್ಟೂಡೆಂಟ್ಸ್ಗೆ ಇಂಟರ್ವ್ಯೂ ತೊಗೊಂಡು ಹೋಗಿದ್ದಾರೆ. ಸೊ ಈ ರೀತಿಯಾದಂಥ ಒಂದು ಸಹಕಾರ ಏನು ಕೊಡ್ತಾ ಇದ್ದಾರೆ, ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಮೇನ್ ಥಿಂಗ್, ಅವರು ಬಂದವರು ಹೆಲ್ಪ್ ಮಾಡಬೇಕು ಅಂತ ಎಷ್ಟಿದ್ದಾರೋ ಅಷ್ಟು ನಿಮ್ಮ ಕಡೆಗೂ ಇದೆ. ಓಕೆ, ಇದಾದಮೇಲೆ ಈಗ ಶ್ರೀಕಾಂತ್ ಅವರು ಕೂಡ ತಮ್ಗೆ ಎಷ್ಟೇ ಕೆಲಸಗಳಿದ್ರು ಕೂಡ ಇಲ್ಲಿ ಇವತ್ತು ಇದಕ್ಕೋಸ್ಕರ ನಿಮ್ಮನ್ನು ಗೈಡ್ ಮಾಡಬೇಕು ಅಂತ ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಓಕೆ, ಸೊ ನಾವೆಷ್ಟೇ ಹೇಳ್ಬೋದು, ಒಬ್ಬರು ಸಾಧನೆ ಮಾಡಿದವ್ರು ನಿಮ್ಮ ಎದುರುಗಡೆ ನಿಂತ್ಕೊಂಡಾಗ, ಓಕೆ, ಅವರು ನಿಮಗೆ ದಾರಿದೀಪ ಆಗೋದಿದೆ ಅಲ್ಲ. ಯಾಕೆಂತಂದರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಮಗೆಲ್ಲೋ, ಓಕೆ ನಾನು ಅವ್ರು ಹಂಗೆ ಇದ್ದೀನಿ, ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅವ್ರು ತಂದು ಕೊಡ್ತಾರೆ ನಮಗೆ. ಓಕೆ, ಸೊ ಅದೇ ರೀತಿಯಾಗಿ ಇವತ್ತಿನ ಫಂಕ್ಷನ್ಗೆ ಬಂದಿರೋಂಥ, ಓಕೆ, ಈ ಟಾಪರ್ IAS ಅಡ್ವೈಸರ್ ಆಗಿರುವಂಥ ಲೋಕೇಶಪ್ಪ ಹುಲ್ಮನಿ ಅವ್ರಿಗೂ ಕೂಡ ಐ ವೆಲ್ಕಮ್. ಅವ್ರು ನನ್ನ ತಂದೆಯವರು ಕೂಡ ಹೌದು. ಅವರು ಇಲ್ಲಿ ನಡೆಯೋಂಥ, ಇಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದವರು, ಬಟ್ ಹಿಂದ್ಗಡೆ ನಿಂತ್ಕೊಂಡು ಸಪೋರ್ಟ್ ಕೊಟ್ಟು ಪ್ರತಿ ಕ್ಷಣನೂ ನಮಗೆ, ಅಂದರೆ ಏನೇ ಒಂದು ಮಾಡ್ತೀನಿ ಅಂದಾಗ ಹಿಂದೆ ಜಗ್ಗೋರು ಭಾಳ ಜನ ಇದ್ದಾರೆ. ಓಕೆ, ಸೊ ನಾನು ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದವನು, ರಿಸೈನ್ ಮಾಡಿ ಬಂದಾಗ ಕೂಡ, ಸೊ ಎಷ್ಟೋ ಪೇರೆಂಟ್ಸು ಸಹಜವಾಗಿ ಹೇಳ್ತಾರೆ, ಬೇಡನು ಯಾಕೆ ಅದನ್ನು ಬಿಟ್ಟು ಬಂದು ಇದು ಮಾಡ್ತೀರ ಅಂತ. ಅವ್ರ ಮಾತಿಗೆ ಏನು ಹೇಳಿದ್ರು ಕೂಡ, ಬಟ್ ಹಿಂದ್ಗಡೆ ನೀವು ಒತ್ತಾಸೆಯಾಗಿ ನಿಂತ್ಕೊಂಡ್ಬಿಟ್ಟು ಇದು ಮಾಡು, ಇಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಮಗೆ ಸಪೋರ್ಟ್ ಕೊಟ್ಟಿದ್ದಾರಲ್ಲ, ಆ ವಿಚಾರವಾಗಿ ಆ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಇಲ್ಲೊಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ, ನೀವು ಓದಿ ನಿಮ್ಮ ಅಚೀವ್ಮೆಂಟ್ ಮಾಡ್ಕೊಳ್ಳೋಕ್ಕೆ. ಸೊ ಅದಕ್ಕೂ ಕೂಡ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. I request Shanta madam to speak few words. After that, we'll have a felicitation for our topper Srikanth. Okay. Am I audible? ಶ್ರೀಕಾಂತ್ ಅವರು ಹಾಗೂ ಈ ಇನ್ಸ್ಟಿಟ್ಯೂಟ್ನ ಅಡ್ವೈಸರ್ ಆಗಿರ್ತಕ್ಕಂಥ ಎಲ್ಲರೂ ಮತ್ತು ಎಲ್ಲ ನನ್ನ ಮುಂದಿನ ಸಹೋದ್ಯೋಗಿ ಮಿತ್ರರು, ಫ್ಯೂಚರ್ ಕಲೀಗ್ಸ್ ಅಂತ ನಾನು ಲೈಕ್ ಟು ಕಾಲ್, ಬಿಕಾಸ್ ಒಂದಲ್ಲ ಒಂದು ದಿನದಲ್ಲಿ ನೀವು ಎಲ್ಲ ಆಫೀಸರ್ ಆಗಿ ನಮ್ಮ ಜೊತೆಗೆ ಕೆಲಸ ಮಾಡ್ತಿದ್ದೀವಿ ನಮ್ಮ ಭಾವನೆ. So let me congratulate all of you. First step you have taken, the first step to success you have taken, because as you are aware, the success starts with your first step. 1000 miles journey starts with a single step. The first step begin, half done. Okay, well begun is
ಹಾಫ್ ಡನ್. ಸೊ ಫಸ್ಟ್ ಸ್ಟೆಪ್ಪನ್ನು ತಗೊಂಡಿದ್ದೀರಿ, ಅರ್ಧ ಕೆಲಸವನ್ನು ನೀವು ಮುಗಿಸಿದ್ದೀರಿ, ಇನ್ನು ಅರ್ಧ ಕೆಲಸ ಬಾಕಿ. ಸೊ ಹಾಗಾಗಿ ಮೊಟ್ಟ ಮೊದಲನೇದಾಗಿ ನಿಮ್ಮನ್ನ ಕಂಗ್ರ್ಯಾಚುಲೇಟ್ ಮಾಡ್ತೇನೆ. ಆ್ಯಂಡ್ ಆನ್ ಬಿಹಾಫ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್, ಆನ್ ಬಿಹಾಫ್ ಆಫ್ ಆಲ್ ಆಫ್ ಯು, I would like to congratulate Srikanth, Dr. Srikanth, once again. Now, ಯಾಕೆ I am very proud ಅಂದರೆ when we interviewed him, ಈಗ ಐ ಥಿಂಕ್ ಈಗ ಏನು ಇಂಟ್ರಡಕ್ಷನ್ ಕೊಟ್ಟರು, ಬಹುಶಃ ನೀವು ಉದಾಹರಣೆನ ಅಲ್ಲೇ ನೋಡಿದ್ರೆ ನೀವು, when I was there, ನಾನು ಅವರಿಗೆ I offered him that chair, right? He didn't sit there. See, this is all like imbibe, ಒಳಗಿಂದ ಬರಬೇಕು. ಎಲ್ಲ ವಿಚಾರಗಳು ನಾವು ಹೊರಗಿಂದ ಮಾಡೋಕ್ಕಾಗೋದಿಲ್ಲ. ಸೊ ಇಟ್ಸ್ ಆಲ್ ವ್ಯಕ್ತಿತ್ವದಲ್ಲಿನೇ ರಕ್ತಗತವಾಗಿ ಅಂತಾರಲ್ಲ, ಆ ಥರ ಬಂದರೆ ಮಾತ್ರ ನಾವು ಬರೀ ಒಂದು ದಿನಕ್ಕೆ ನಾವು ಅದನ್ನು ಡೆವಲಪ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಆಗಲ್ಲ. ಸೊ ಹಾಗಾಗಿ ಐ ಥಿಂಕ್ ದ್ಯಾಟ್ ಮೇಕ್ಸ್ ಹಿಮ್ ಟು ಸಿಟ್ ಇನ್ ದಿಸ್ ಚೇರ್ ಟುಡೇ. ಪ್ರೊಬಬ್ಲಿ ಅದು ಹೇಳೋದು ನಿಜನೇ ಅದು. ಯಾಕಂದರೆ ಆ ಒಂದು ಜ್ಞಾನದ ಹಸಿವೆ ಇರಬೇಕು, ಮತ್ತು ಜೊತೆಗೆ ಕಲಿಯುವ ಒಂದು ಹಂಬಲ್ನೆಸ್ ಇರಬೇಕು. ಅವೆರಡೂ ಇದ್ದಾಗ ನೀವು ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ನೀವು ಆರ್ ಆಲ್ ಆಸ್ಪಿರೆಂಟ್ಸ್, ಮುಂದೆ ಬರ್ತಕ್ಕಂಥವ್ರು. ಜೀವನದಲ್ಲಿ ಏನೇ ಇರ್ಬೋದು, ಎಷ್ಟೇ ನೀವು ಜ್ಞಾನ ಸಂಪಾದನೆ ಮಾಡ್ಬೋದು, ಏನೇ ಮಾಡ್ಬೋದು, ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡದೆ ಹೋದರೆ ಇಟ್ ವಿಲ್ ಬಿ ಆಫ್ ಇನ್ ಮೈನ್. ನಿಮ್ಮ ಎಲ್ಲ ಎಫರ್ಟ್ಸ್ ಕೂಡ ವ್ಯರ್ಥ ಆಗುತ್ತೆ. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಕ್ವಾಲಿಟಿ ಅಂತ ಐ ವುಡ್ ಲೈಕ್ ಟು ಸೇ. ಐ ಥಿಂಕ್ ದ ಬೆಸ್ಟ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಡಾಕ್ಟರ್ ಶ್ರೀಕಾಂತ್. ಸೊ ಲಾಸ್ಟ್ ನಾವು ಬಹುಶಃ ಅವರ ಉದಾಹರಣೆನೇ ತೊಗೊಂಡ್ಬಿಡ್ತೀನಿ. ಲಾಸ್ಟ್ ಇಂಟರ್ವ್ಯೂ ಐ ಥಿಂಕ್ ಒನ್ಸ್ ಆರ್ ಟ್ವೈಸ್ ನಮ್ಮ ಕಲೀಗ್ ಇನ್ನೊಬ್ಬರು ನಮ್ಮ ಈಗ ಹೋಮ್ ಡಿಪಾರ್ಟ್ಮೆಂಟ್ ಡೆಪ್ಟಿ ಸೆಕ್ರೆಟರಿ ಇದ್ದಾರೆ ಹಿರೇಮಠ ಅಂತ, ಅವರು ನಾನು ಅಗೇನ್ ಒನ್ ಮೋರ್ ನಮ್ಮ ಕಲೀಗ್ ಬಾನು, ಹರ್ಷಬಾನು, ಐ ಥಿಂಕ್ ವೆನ್ ದೇರ್ ಆಲ್ಸೋ ಟು ಹಿಸ್ ಆಫೀಸ್. ಸೊ ಆ 3 ಜನ ನಾವು ಇಂಟರ್ವ್ಯೂ ಮಾಡಿದಾಗ ವಿ ಟೋಲ್ಡ್ ಹಿಮ್ ದಟ್ ಯು ಹ್ಯಾವ್ ಸಮಥಿಂಗ್ ಇನ್ ಯು, ನಿಮ್ಮಲ್ಲಿ ಒಂದು ಏನೋ ಕ್ವಾಲಿಟಿ ಇದೆ, ದಟ್ ಯು ವಿಲ್ ಬಿಕಮ್ ಒನ್ ಆಫೀಸರ್. ಅದ್ರ ಬಗ್ಗೆ ಶೋರ್ ಇತ್ತು ನಮಗೆ, ಬಟ್ ಏನು ಆಗ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಶೋರ್ ಇರಲಿಲ್ಲ ಅಷ್ಟೇ. ಅಂದರೆ ಒಂದು ಕೆಲವ್ರಿಗೆ ಮಾತ್ರ ನಾವು ಆ ಥರ ಹೇಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ನಿನ್ನೆ ಇಂಟರ್ವ್ಯೂ ಮಾಡಿದಾಗ ಇಂಟರ್ವ್ಯೂ 4 to 5 ಪೀಪಲ್. ಸೊ ಅದರಲ್ಲಿ ಸ್ವಲ್ಪ ನಮ್ಗೆ ಗೊತ್ತಾಗ್ತದೆ ದೇ ಆರ್ ನಾಟ್ ಇವನ್ ಇನ್ನು ಆ ಒಂದು ರೆಡಿ ಆಗಿಲ್ಲ ಆ ಮಟ್ಟಕ್ಕೆ. ಸೊ ಅದಕ್ಕೋಸ್ಕರ ಆ ಒಂದು ಬೇಸಿಕ್ ನಾಲೆಡ್ಜ್ ಏನಿದೆ, ಬೇಸಿಕ್ ಹಂತದಲ್ಲಿ ನೀವೇನು ಕಲಿಬೇಕಾಗಿದೆ, ದಟ್ ಬಿ ಥರೋ ವಿತ್ ದಟ್. ಐ ಆಮ್ ಇಂಟು ಹೌಸಿಂಗ್ ಡಿಪಾರ್ಟ್ಮೆಂಟ್. ನಾವು ಐ ವುಡ್ ಸೇ ಕ್ಲೀನ್ ನಮ್ಮ ಫೌಂಡೇಶನ್ ಶುಡ್ ಬಿ ಪಕ್ಕ, ದೆನ್ ಎನಿಥಿಂಗ್ ಕ್ಯಾನ್ ಬಿ ಬಿಲ್ಟ್ ಆನ್ ದ್ಯಾಟ್. ನೀವು ಎಷ್ಟು ಫ್ಲೋರ್ ಆದರೂ ಕಟ್ಬೋದು. ಆ ಎಷ್ಟು ಫ್ಲೋರ್ ಕಟ್ಟಬೇಕು ಅಂದರೆ ಆ ಫೌಂಡೇಶನ್ ಅಷ್ಟು ಸ್ಟ್ರಾಂಗ್ ಆಗಿರ್ಬೋದು. G+ ಕಟ್ಟಬೇಕು ಅಂತ ಹೇಳ್ತೀವಿ ನಾವು. ವಿ ಆರ್ ಪ್ಲಾನಿಂಗ್ ಫಾರ್ 1 lakh ಹೌಸಸ್ ಇನ್ ಬ್ಯಾಂಗ್ಳೂರ್ ಫಾರ್ ಪೂರ್ ಪೀಪಲ್. ಸೊ G+14 ಹೋಗಬೇಕು ಅಂದರೆ ದಟ್ ಫೌಂಡೇಶನ್ ಶುಡ್ ಬಿ ಸೋ ಸ್ಟ್ರಾಂಗ್. ಅದಕ್ಕೆಲ್ಲ ಟೆಕ್ನಿಕಲಿ ದೇ ಹ್ಯಾವ್ ಟು ಡಿಸೈನ್ ಇನ್ ಸಚ್ ಎ ವೇ ದ್ಯಾಟ್ ಇಟ್ ಶುಡ್ ಸಸ್ಟೈನ್ ದ್ಯಾಟ್ 14 floors. ಸೊ ಹಾಗೆ ನೀವು ಎಷ್ಟು ಎತ್ತರಕ್ಕೆ ಹೋಗಬೇಕು ಅಂತಿದ್ರೋ ಅಷ್ಟು ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತೆ. ನೀವು ಎಷ್ಟು ಹೈಟ್ಗೆ ಹೋಗಬೇಕು ಅಂತಿದ್ರಿ, ಫಾರ್ ಎಕ್ಸಾಂಪಲ್ ಇಫ್ ಯು ಲೈಕ್ ಟು ಬಿಕಮ್ IAS IPS ಲೈಕ್ ಹಿಮ್, ನೀವು ಅದ್ರ ಮೇಲೆ ಹೋಗಬೇಕಾಗಿದೆ. ಯು ಆರ್ ಪ್ಲಾನಿಂಗ್ ಫಾರ್ KS, ಅದಕ್ಕಿಂತ ಸ್ವಲ್ಪ ಕಡಿಮೆ ಬೇಕಾಗ್ತದೆ. ಇದಕ್ಕಿಂತ ನೀವು ಜಸ್ಟ್ ಯು ಆರ್ ಏಮಿಂಗ್ ಎಟ್ ಸಮ್ ಇನ್ಸ್ಪೆಕ್ಟರ್ ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ ಸಮಥಿಂಗ್, ಅದಕ್ಕೆ ಆ ಥರ ವಾಟ್ ಎವರ್ ಯು ಆರ್ ಪ್ಲಾನಿಂಗ್ ಅಕಾರ್ಡಿಂಗ್ಲಿ ಯು ಹ್ಯಾವ್ ಟು ಪ್ರಿಪೇರ್, ಅಕಾರ್ಡಿಂಗ್ಲಿ ಯು ಹ್ಯಾವ್ ಟು ಗೋ ಫಾರ್ ದ ಪ್ರಿಪ್ರೇಷನ್ಸ್. ಸೊ ಅದು ಒಂದೇ ಅಂತ ಹೇಳ್ತಿಲ್ಲ ನಾನು, ಇಟ್ ಈಸ್ ನಾಟ್ ದ ಎಂಡ್. ಲೈಕ್ ನಾವು IAS IPS KS, ನಾನು ಅಡಿಷನಲ್ DC ಅವರು DC, ದಟ್ ಇಸ್ ನಾಟ್ ದ ಎಂಡ್, ದಟ್ ಇಸ್ ನಾಟ್ ದ ಲೈಫ್. ಅದ್ರ ಮೇಲೆ ಇನ್ನೂ ತುಂಬ ಇದೆ. ಯಾರಿಗೆ ಗೊತ್ತು, ನಿಮ್ಮಲ್ಲಿ ಕೂತಿರೋರೇ ಯಾರೋ ಇಲ್ಲಿನ ಮುಂದಿನ ಭವಿಷ್ಯದ ಮಂತ್ರಿ ಆಗಿರ್ಬೋದು, CM ಆಗಿರ್ಬೋದು, ಪ್ರಧಾನಿ ಆಗಿರ್ಬೋದು, ವಾಟ್ ಎವರ್ ದ ಕರೆಂಟ್ ಸಿನಾರಿಯೋ ಮಸ್ಟ್ ಬಿ, ದಟ್ ಇರ್ರೆಸ್ಪೆಕ್ಟಿವ್ ಆಫ್ ದ್ಯಾಟ್ ಏನಾದರೂ ಆಗಿರ್ಬೋದು. ಸೊ ಇಟ್ ಈಸ್ ನಾಟ್ ಲೈಕ್ ಒಂದಕ್ಕೆ ನಾವು ಏನು ಮಾಡ್ತಿದ್ದೀವಿ ಅಂದರೆ ಓಕೆ ಫಾರ್ ದ ಟೈಮ್ ಬೀಯಿಂಗ್ ವಾಟ್ ವಿ ಕಾಲ್ ಎಸ್ ಮಿಷನ್ ಆ್ಯಂಡ್ ವಿಷನ್. ಲೈಕ್ ಒಂದು ಟೈಮ್ ಬೀಯಿಂಗ್ ವಿಷನ್ ಇಟ್ಕೊಳ್ತೀರಿ. ನೆಕ್ಸ್ಟ್ ಮಿಷನ್ ಶುಡ್ ಬಿ ವೆರಿ ಬ್ರಾಡರ್. ಆ ಮಿಷನ್ ಏನು ಅಂತಂದರೆ ಲೈಕ್ ಹೆಲ್ಪಿಂಗ್ ಪೀಪಲ್ ಆ್ಯಂಡ್ ಥ್ರೂ ಯುವರ್ಸ್ ಪೋಸ್ಟ್ ಆರ್ ವಾಟ್ ಎವರ್ ಯು ಹ್ಯಾವ್ ಟು ಹೆಲ್ಪ್ ಸಮ್ ಪೀಪಲ್ಸ್. ಇವತ್ತು ಕೂಡ ನನಗೆ ನಾನು ಬಿಫೋರ್ ಕಮಿಂಗ್ ಓ ಹಿಯರ್ ನನ್ನ ಇನ್ನೊಬ್ಬರು ಜಿನೇಂದ್ರ ಅಂತ ಹೇಳ್ಬಿಟ್ಟು ದೇರ್ ಆಲ್ಸೋ ಹ್ಯಾವ್ ಇನ್ಸ್ಟಿಟ್ಯೂಟ್. ಸೊ ಅವ್ರು ನಾನು ನಿನ್ನೆ ಫೋನ್ ಮಾಡಿದಾಗ ಸರ್ ಭಾಳ ದಿನ ಆಯ್ತು ಮಾತಾಡೋಣ. ಸಿ ನಥಿಂಗ್ ರಾಂಗ್ ಇನ್ ಇಟ್. ನಾನೊಬ್ಬ ಆಫೀಸರ್ ಆಗಿದ್ದೀನಿ ಅಂದ ತಕ್ಷಣ ಐ ಶುಡ್ ನಾಟ್ ಫರ್ಗೆಟ್ ವಾಟ್ ಫಾರ್ ವೇರ್ ಐ ಕೇಮ್. ನಾವು ನಮ್ಮ ಬೇರನ್ನು ನಮ್ಮ ನೆಲವನ್ನು ಮರಿಬಾರ್ದು. ದಟ್ಸ್ ವಾಟ್ ಐ ಥಿಂಕ್. ಅವ್ರ ಬಗ್ಗೆ ಅದಕ್ಕೆ ಆ ಒಂದು ವಿಷಯ ಹೇಳಿ ಖುಷಿ ಆಗ್ತದೆ. ಈಸ್ ಅ PG ಡಾಕ್ಟರ್. ಈ ಸರ್ವ್ಡ್ ಇನ್ ಅ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆ್ಯಸ್ ಅ ಡಾಕ್ಟರ್. ಅವ್ರು ಮನ್ಸು ಮಾಡಿದ್ರೆ ಡಾಕ್ಟರ್ಸ್ ಆಗಿ ಆರಾಮ್ AC ರೂಮಲ್ಲಿ ಕೂತ್ಕೊಂಡು ಇಫ್ ದೇ ವಿತೌಟ್ ಟಚಿಂಗ್ ಅ ಪೇಷಂಟ್ ದೇ ಕ್ಯಾನ್ ಅರ್ನ್ lakhs together, ರೈಟ್? ಇವತ್ತಿನ ಸಿನಾರಿಯಲ್ಲಿ ಜಸ್ಟ್ ವಿತೌಟ್ ಟಚಿಂಗ್, ಜಸ್ಟ್ ದೇ ವಿಲ್ ಸಿ ದಟ್ ಲುಕಿಂಗ್ ಎಟ್ ಯು ಆ್ಯಂಡ್ ದೇ ಜಸ್ಟ್ ರೈಟ್ 1-2 lines
No need to light page together and to become an officer. The pages ಎಲ್ಲ ಬರಿಬೇಕು, not required. That much he has already gained. But what else you would like to achieve? That's what is making him to achieve further. So ಈ ಥರದಲ್ಲಿ ಅವರ ಒಂದು ನೀವು you have to take whatever good qualities, whatever the plus points, what is the experiences. Because ಈಗ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅವ್ರದ್ದು, ಈಗ ಆಫೀಸರ್ ಆದಮೇಲೆ you are looking him as a successor, achiever. But before that, what sort of efforts he put in, lot of struggle he put in, I can make out definitely, because when I met him first time, he was more than like some 10 kgs he must have lost. See, it's not an easy job. See, people will spend lakhs together to go to gym, and they will spend lakhs together to reduce the weight. This is also one of the best thing. As a doctor, I think just lighter moment I'm taking. But ಯಾಕೆ ಹೇಳ್ತಿದ್ದೀನಿ ಅಂದರೆ 10 kg ಲೂಸಿಂಗ್ ಬೈ ಜಸ್ಟ್ ರೀಡಿಂಗ್ ಅಂತಂದರೆ ಯು ಇಮ್ಯಾಜಿನ್. ಯು ಡೋಂಟ್ ಥಿಂಕ್ ದಟ್ ರೀಡಿಂಗ್ ಅಂದ ತಕ್ಷಣ ಏನೂ ಎನರ್ಜಿ ಬೇಕಿಲ್ಲ ಅಂತ. ಯು ಮೈಟ್ ಬಿ ಎಕ್ಸ್ಪೀರಿಯನ್ಸ್ಡ್, ಮೈಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ವೆನೆವರ್ ವಿ ಆರ್ ರೀಡಿಂಗ್ ನೋ ವಿಲ್ ಬಿ ಮೋರ್ ಹಂಗ್ರಿ, ವಿ ಫೀಲ್ ಲೈಕ್ ಈಟಿಂಗ್ ಮೋರ್. ದಟ್ಸ್ ವಾಟ್ ಐ ಆಲ್ಸೋ ಎಕ್ಸ್ಪೀರಿಯನ್ಸ್ಡ್. ನಾವೇನು ಗೇಮ್ಸ್, ಔಟ್ಡೋರ್ ಗೇಮ್ಸ್, ವಾಟೆವರ್ ಇಂಡೋರ್ ಗೇಮ್ಸ್ ವಿ ಪ್ಲೇನ, ಈಕ್ವಲಿ ದಟ್ ಮಚ್ ಆಫ್ ಎನರ್ಜಿ ಇಸ್ ರಿಕ್ವೈರ್ಡ್ ಹಿಯರ್. ಬಟ್ ವಿ ವಿಲ್ ನಾಟ್ ಫೀಲ್ ದ್ಯಾಟ್. ನಮ್ಗೆ ಗೊತ್ತಾಗಲ್ಲ ಎಷ್ಟು ಎನರ್ಜಿ ನಮಗೆ ಆಗ್ತದೆ. ಐ ಮೀನ್ ಇದನ್ನ ಬರ್ನ್ ಮಾಡ್ತೀವಿ ಅಂತ ಗೊತ್ತಾಗಲ್ಲ ಕ್ಯಾಲರೀಸ್. ಸೊ ದಟ್ ಈಸ್ ಹೌ ಇಟ್ ಈಸ್. ದಟ್ ಮೀನ್ಸ್ ವಾಟ್ ಎಂಡ್ ಆಫ್ ದ ಡೇ ವಾಟ್ ಈಸ್ ದಟ್? ಸಕ್ಸಸ್ ಮೀನ್ಸ್ ಹಾರ್ಡ್ ವರ್ಕ್. ನೋ ಶಾರ್ಟ್ಕಟ್, ನೋ shortcut or no short route for the success. You have to put in the effort. I think he also agrees with me. You have to put in the effort, you have to struggle, then only you can achieve more. That is the end of the day what I would like to say. So apart from that, as Mr. Srikanth told, ನಮ್ಮಲ್ಲಿ ಆಫೀಸರ್ಸ್ ತುಂಬ ಜನ ಇದ್ದಾರೆ. ಈಗ ನಾವೆಲ್ಲರೂ ಕೂಡ ವಿ ಫೀಲ್ ಆಲ್ವೇಸ್ ವಿ ಕೀಪ್ಸ್ ಆನ್ ಟಾಕಿಂಗ್. ನಮ್ಮ ಹಿರೇಮಠ ಆಗಿರ್ಬೋದು, ಮೊನ್ನೆ ನಾವು ಬಂದಾಗ ಲಾಸ್ಟ್ ಟೈಮ್ ನಿಮ್ಮನ್ನ ಇಂಟ್ರೂ ಮಾಡುತ್ತಲ್ಲ. So all of us came from the middle class family. None of us like ಯಾರಿಗೂ ನಮಗೇನು ಸ್ಪೂನ್ ಫೀಡಿಂಗ್ ಆಗಲಿ ಅಥವಾ ವಿ ನೆವರ್ ಬೋರ್ನ್ ವಿತ್ ಸಿಲ್ವರ್ ಸ್ಪೂನ್. ಬಟ್ ನಾವೆಲ್ಲ ಸ್ಟ್ರಗಲ್ ಮಾಡಿದ್ದೀವಲ್ಲ, ಆ ಸ್ಟ್ರಗಲನ್ನು ನಾವು ಸ್ಟ್ರಗಲ್ ಮಾಡಿದಾಗ ನಮ್ಗೆ ಯಾರೋ ದೇವರ್ ದೇರ್ ಫಾರ್ ಅ ಬ್ಯಾಕ್ ಆ್ಯಸ್ ಅ ಬ್ಯಾಕ್ ಬೋನ್. ನಮಗೆ ಕೆಲವರು ಹೆಲ್ಪ್ ಮಾಡಿರ್ತಾರೆ, ಬಟ್ ವಿ ಕಾಂಟ್ ಹೆಲ್ಪ್ ದ ಸೇಮ್ ಪೀಪಲ್. ನಮಗೆ ಹೆಲ್ಪ್ ಮಾಡಿದವ್ರಿಗೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ನನ್ನ ನೆಕ್ಸ್ಟ್ ಬರೋರಿಗೆ ಐ ಕ್ಯಾನ್ ಡೂ ಇಟ್. ಬಟ್ ಐ ರಿಕ್ವೆಸ್ಟ್ ದ ಸೇಮ್ ಥಿಂಗ್ ಟು ಯು ಪೀಪಲ್ ಆಲ್ಸೋ ಆ್ಯಂಡ್ ಟು ಶ್ರೀಕಾಂತ್ ಆಲ್ಸೋ. ನಿಮ್ಮ ಕೈಯಿಂದ ಏನು ಸೊಸೈಟಿಗೆ ಸಹಾಯ ಮಾಡೋಕ್ಕಾಗುತ್ತೋ, ನಿಮ್ಮ ಕೈಯಿಂದ ಯಾರಿಗೆ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೋ, ದ್ಯಾಟ್ ಮಚ್ ಯು ಹ್ಯಾವ್ ಟು. ದ್ಯಾಟ್ ಈಸ್ ದ ಓನ್ಲಿ ಥಿಂಗ್ ಯು ಕ್ಯಾನ್ ಗಿವ್ ಅಸ್ ಬ್ಯಾಕ್ ಟು, ಲೈಕ್ ವಾಟ್ ಎವರ್ ಇನ್ ದ ಫಾರ್ಮ್ ಆಫ್ ಗೈಡೆನ್ಸ್ ಆರ್ ಮಾನಿಟರಿ, ವಾಟ್ ಎವರ್ ಫ್ರಮ್ ಯುವರ್ ಎಂಡ್ ವಾಟ್ ಈಸ್ ಪಾಸಿಬಲ್. ನಿಮ್ಮ ಮುಂದಿನ ಜನಕ್ಕೆ ಎಷ್ಟು ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯನೋ, ದ್ಯಾಟ್ ಫ್ರಮ್ ಔಟ್ ಆಫ್ ಯುವರ್ ನಿಮ್ಮ ಪೊಸಿಷನ್ ಆಗಿರ್ಬೋದು, ಇಫ್ ಇಟ್ ಆರ್ ಪಾಸಿಬಲ್ ಸಣ್ಣ ಪುಟ್ಟ ನಾವೆಲ್ಲ ಈ ಸಣ್ಣ ಫೀಸ್ ಪೇ ಮಾಡೋದಾಗ್ಬೋದು ಸ್ಕೂಲ್ ಮಕ್ಕಳು, whatever is possible from our end, out of our this one, we have to contribute in that. So that's one. Coming to this, I think all are appearing for the next mains, right? IAS. And how many of you appeared for the KPSC last mains and got through the interview? I mean, now appearing for the interview. Only one. This is the last time. Then the next, the coming month, the interview is instead of few people. So I think my point is always I advise, even though I am a KS officer, I always advise the person first go for the IAS preparation. Even though they come and approach us for the KPSC or whatever, my first advice would be, please go for the IAS. Aim high first. When you are aiming high, if not possible, you will just you can step down to the next thing. So aim high. See, your preparation level should start from your degree days only. So already you must have started. How many of you appeared for the prelims this time? UPSC? Last week, how many? Before. So they will be very serious today. If you compare to the first timers, they will be very serious because one sari ಹೊಡ್ತಾ ತಿಂದಿರ್ತಾರೆ. ಒಂದು ಸರಿ ಹೊಡ್ತಾ ತಿಂದಾಗ ಮನುಷ್ಯನಿಗೆ ನೆಕ್ಸ್ಟ್ ಭಾಳ ಅಲರ್ಟ್ ಆಗ್ತಾರೆ. ಫಸ್ಟು ಎಕ್ಸ್ಪೀರಿಯನ್ಸಲ್ಲಿ ನಾವು ಅದಕ್ಕೆ ಏನು ಹೇಳ್ತೀವಿ, ವಿ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಏಜ್ ಆರ್ ಏನು ನಮಗೆ ಅಷ್ಟು ಸಿಗೋದಿಲ್ಲ ಟು ಎಕ್ಸ್ಪೀರಿಯನ್ಸ್ ಆನ್ ಅವರ್ ಓನ್. ವಿ ಶುಡ್ ಲರ್ನ್ ಫ್ರಮ್ ದ ಅದರ್ಸ್ ಮಿಸ್ಟೇಕ್ಸ್ ಸೊ ದ್ಯಾಟ್ ಯು ಕ್ಯಾನ್. ನಮಗೆ ಹೇಳ್ತಾ ಇದ್ರು ಸ್ಟಾರ್ಟಿಂಗಲ್ಲಿ ಫಸ್ಟ್ ನಾನು ಅಪಿಯರ್ ಆದಾಗ ದೇ ಟೋಲ್ಡ್ ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಡಿಂಟ್ ರಿಯಲೈಸ್ ದ್ಯಾಟ್.
Until unless I got a lesser marks in the first attempt, then only I realized what is the importance, why they are telling. Right? Until unless you make the writing practice, there is a logic in it. I mean, already they must have explained you how to writing practices and all. That makes you man perfect. Writing ideyalla, if you write 10 times write, one time ನೀವು write ಮಾಡೋದಕ್ಕೂ 10 times read ಮಾಡೋದಕ್ಕೂ equal ಆಗುತ್ತೆ. If you write one time, it's equivalent to more than 10 times if you are reading, I mean, completely the entire time. And selection of the topics, I mean, the selection of the optionals and all, I think I must have advised, and the institute is there to advise on that. As an officer, just I can share my experiences. So any doubts, if you have anything, just 5 to 10 minutes, if you want to interact, always welcome. Anything you would like to ask, whatever issues you have. In between, you can stop me anytime. That one point is, I was telling that preparations alli prelims especially bandu vast irutte, tumba vast. There is no sky is the limit. Anything under the sun, over the sun, they may ask. So yesterday just we were interviewing, that we were asking about latest incidents, like what is current scenario in Karnataka politics, what is going on constitutionally, how it is, what is the speaker, how they are, whether he is acting according to the constitution or not, whether the Supreme Court is having the, whether competent enough to guide or direct the speaker, what are all the, constitutional provisions it is having. So it's one, if you take one issue, just you entirely analyze that. If you are very thorough enough, you can lead the interview on that same subject itself, right? So accordingly, then one more incident, like one more important event is happening, that is Chandrayana 2, right? So in the important, commemoration of an event that is happening, anybody can tell that? Chandrayana 2, commemoration of some event which has happened long back, and that memory they are launching it. Actually, that was planned on the same day, but it was missed and they postponed it. I think it's on Monday. Tomorrow. Yeah. Can anybody tell that what is the importance? Historical importance. What is the say? You can just, how they can raise the question, you can't imagine. Where is the science, where is the history? There is a historical importance involved in this. One more importance is with that. It is related to lady. First country to launch South Pole. Donor South. Pardon me, I didn't get it. Come back again. Okay, right. I think you must have read in last newspapers. Last week it is appeared. To that only I also read. I didn't get there. It is not like something special I learned. Last week it was there. Probably doctor must have forgotten because he has already achieved paper ode idru naditide, but you should not miss it, right? Just because see, Neil Armstrong 50 years back exactly he landed on the moon. It was the last date when they fixed it. It was exactly a 50th year that date. So that is how it is historically. One more is, along with that, ladies, that we are talking about the reservations and all. See, Chandrayana 2 is also led by two major women. They are behind it, behind the success of that. It's to launch anyway, but the project head and the second down the line subordinate, both are women. So somehow they may ask about when the lady is appearing for the interview, they may ask that what is the importance of Chandrayana 2 as a lady, what you say, something. That's what just ಹೇಳಿದವರಿಗೆ ನೀವು ಮಿಸ್ ಮಾಡಿದ್ರು ಅವ್ರು ಮಾಡಬಾರ್ದು ಅಂತ. So it was appeared in the Hindu last week. I am handling 2 charges, that's why I am not concentrating much on the current affairs. However, I am coming here, that's why people like Srikanth, they will answer no, we will come to know many issues. We will raise the question, we will learn from them, right? Lot many things we will learn from others. Just we have to pose some questions, the things will come out. So, just an example I am giving, how cautious you should be on the papers. Because regularly you are reading papers, regularly you are regularly you are preparing, but still we miss out. I am not saying that I am a perfect or you are imperfect or something like that. See, everything, when you are planning for something, you should be on it.
ನೀವು ಏನನ್ನ ಮಾಡ್ತಿದ್ದೀರೋ ಅದ್ರ ಬಗ್ಗೆನೇ ಚಿಂತನೆ ಮಾಡಬೇಕು 24%. ಸೊ ಈ ಕೂತಿದ್ರೆ ನಿಂತಿದ್ರೆ ನೀವು ಪೇಪರ್ ನೋಡಿದ್ರೆ ನ್ಯೂಸ್ ನೋಡಿದ್ರೆ ಫ್ರಮ್ ದ್ಯಾಟ್ ಆ್ಯಂಗಲ್ ಯು ಶುಡ್ ಸ್ಟಾರ್ಟ್. I think better than me, I think Mr. Srikanth would have explained you everything. So we are very old in that. ಇಲ್ಲ ಥಿಂಗ್ ಈಸ್ ಇವಾಗ ಲೇಟೆಸ್ಟ್ ಅಂದರೆ I don't know what I don't remember what I did. I tell you. You told me specifically you will definitely be in the responsibility. Okay, then it's good. If somebody else is there in the sales, no, if I say it, I think it will be fine. Let me say, no, not like that, because you have some stuff in you. Otherwise, it is not possible. Only by saying, "Naan heltidini anta agodalla," because you had a step. Okay, but anyway, it's good if it is given the confidence, andre, because that's what is expected, alla. ನಮ್ಮಿಂದ ಯಾರಿಗೋ ಒಂದು ಇನ್ಸ್ಪೈರ್ ಆಗ್ತಾರೆ ಅಂದರೆ ದಟ್ಸ್ ಅ ಗ್ರೇಟ್ ಥಿಂಗ್ ಫಾರ್ ಅಸ್. ದಟ್ ಗಿವ್ಸ್ ಅ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ನಾನು ಇನ್ಫ್ಯಾಕ್ಟ್ ನಿಮಗೆ ಬೇರೆಯವ್ರನ್ನ ಆಫೀಸರ್ಸ್ ಕಳ್ಸೋಣ ಅಂತ, ಬಟ್ ಐ ಟೋಲ್ಡ್ ನಾನೇ ಬರ್ತೀನಿ. ಬಿಕಾಸ್ ಇಟ್ ಗಿವ್ಸ್ ಅಸ್, ನಮ್ಮಿಂದ ನಾವು ಮಾತಾಡಿದಾಗ ಒಬ್ಬ ಮನುಷ್ಯ ಆಗಿದ್ರೆ ಹೇಳಿದ್ರೆ ನಮ್ಮ ಹಿರೇಮಠವ್ರು ನಾವು ಮಾತಾಡ್ತಾ ಇರ್ತೀವಿ, ಸರ್ ನಾವು ಮಾತಾಡಿದ್ವಲ್ಲ ಒಂದು ಇಂಟ್ರಾಕ್ಷನ್ ಮಾಡಿದ್ವಿ, ದಟ್ ಫೆಲೋ ಗಾಟ್ ಇನ್ ಟು ದ ಲಿಸ್ಟ್, ಹಿ ಬಿಕೇಮ್ ಅನ್ ಆಫೀಸರ್. ಸೊ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಅಸ್. ಈಗ ಇಲ್ಲಿರೋರ್ಗೂ ಹೇಳ್ತಾ ಇದ್ದೀನಿ ನಾನು, ಸಮ್ ಅದರ್ ಡೇ ಇಫ್ ನಾನು ಫಸ್ಟ್ ಆಫ್ ಆಲ್ ದಟ್ಸ್ ವೈ ಐ ಕಂಗ್ರ್ಯಾಚುಲೇಟೆಡ್ ಆಲ್ ಆಫ್ ಯು, ಬಿಕಾಸ್ our intention sitting in front of you and talking is, that's the only intention we have. We should get motivated ashtene, ನಮ್ಮ ಉದ್ದೇಶನೂ ಅಷ್ಟೇನೆ, you should get into our post. So that's how it is. Anyway, thanks for remembering. That shows your humbleness. Many people like forget that, okay, ಹೇಳಿದ್ರು ಬಿಡು ಮೇಡಮ್, ಹೇಳಿದ್ರು ಗೊತ್ತಿಲ್ಲ, but he still remembering what I told, but I don't remember like that. ಮೊನ್ನೆ ನೆಕ್ಸ್ಟ್ ನೀವು ಕೂಡ ಅದೇ ಥರ 10 ಜನಕ್ಕೆ ಇನ್ಸ್ಪೈರ್ ಆಗುತ್ತೆ ನಿಮ್ಮಿಂದ 10 ಜನ ಆಫೀಸರ್ಸ್ ಆದಾಗ ದೇ ವಿಲ್ ಆಲ್ಸೋ ರೆಕಗ್ನೈಸ್ ಯುವರ್ ದಿಸ್ ಒನ್, ಆ್ಯಂಡ್ that's how it goes on. So anyway, any time, I think not only today, as he told, you can walk into our office. I am right now holding in the housing department also. I am having additional charge as a joint director admin post in the women and child department. So if you are interested to know something and you want to interact with the officers when we are in the work on the job, so that makes a difference always. So you can learn many things there. So you can always welcome. You always welcome there. You can come any point of time. You can disturb any point of time. Only thing I request you, just give your ring and come, because we will be having some meetings and other things. So before coming, just inform us, and that's it. Okay. I think apart from that, let us I think more better you have to interact with Mr. Srikanth, Dr. Srikanth. He will not be available now onwards. Once he will get into the job, he will be becoming more busy. ಮತ್ತೆ ಒಂದ್ಸರಿ ಅವ್ರು ಬ್ಯುಸಿ ಆದರೆ ನಿಮಗೆ ಟೈಮ್ ಸಿಗಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಗೆಟ್ ಮ್ಯಾಕ್ಸಿಮಮ್ ಔಟ್ ಆಫ್ ಹಿಸ್ ಎಕ್ಸ್ಪೀರಿಯನ್ಸ್. ಇವತ್ತು ನಿಮ್ಗೆ ಏನೇನು ಡೌಟ್ಸ್ ಇದೆಯೋ, ವಾಟ್ ಎಕ್ಸಾಕ್ಟ್ಲಿ ವಾಟ್ ಟು ಆಸ್ಕ್, ಡೋಂಟ್ ಹೆಸಿಟೇಟ್. ನಾವು ಕೂಡ ಐ ಥಿಂಕ್ ಶ್ರೀಕಾಂತ್ ಆಗಿರ್ಬೋದು, ನಾವಾಗಿರ್ಬೋದು, 159 ವಿ ವರ್ ಆಲ್ಸೋ ಇನ್ ದ ಸೇಮ್ ಬೆಂಚ್. ನಾವು ಕೂಡ ನಿಮ್ಮ ಥರನೇ ಕೂತ್ಕೊಂಡಿದ್ವಿ. ನಮ್ಮ ಎದುರುಗಡೆ ನಾವೀಗೇನು ಮಾತಾಡ್ತೀವಿ, ಬೇರೆಯವ್ರು ಮಾತಾಡ್ತಾ ಇದ್ರು, ನಾವು ಕೂಡ ನಿಮ್ಮ ಥರ ಕೇಳಿಸ್ಕೊಳ್ತಾ ಇದ್ವಿ. ವಿ ಇನ್ಸ್ಪೈರ್ಡ್ ಬೈ ದೇರ್ ಸ್ಪೀಚ್ ವಾಟ್ ಎವರ್, ಅಥವಾ ಹೌ ದೇ ಡಿಡ್ ಅನ್ನೋದನ್ನ. ವಿ ಸ್ಟ್ರಗಲ್ ಅ ಲಾಟ್, ಆಫ್ ಕೋರ್ಸ್, ಅದರಲ್ಲೇನು ಡೌಟ್ ಇಲ್ಲ. ಈಗೆಲ್ಲ ನಿಮಗೆ ರೆಡಿ ರೆಕನರ್ ಇದೆ, ಇನ್ಸ್ಟಿಟ್ಯೂಟ್ಸ್ ಇದೆ. ಅವಾಗಿದ್ದು 1-2 ಇನ್ಸ್ಟಿಟ್ಯೂಟ್ಸು. ಟು ಗೆಟ್ ಟು ನೋ ವಾಟ್ ಟು ರೀಡ್, ವಾಟ್ ನಾಟ್ ಟು ರೀಡ್, ಇಟ್ ವಿಲ್ ಟೇಕ್ ಮಚ್ ಟೈಮ್. ಏನನ್ನ ಓದಬೇಕು ಅನ್ನೋದಕ್ಕಿಂತ ವಾಟ್ ನಾಟ್ ಟು ರೀಡ್ ಅನ್ನೋದೇ ಭಾಳ ಇಂಪಾರ್ಟೆಂಟ್. ನವೇಡೇಸ್ ಯು ಆರ್ ಗೆಟಿಂಗ್ ಲಾಟ್ ಆಫ್ ಮೆಟೀರಿಯಲ್. ನಾವೆಲ್ಲ ಜೆರಾಕ್ಸ್ ಏನು ಸಿಕ್ಕರೂ ಕೂಡ ಜೆರಾಕ್ಸ್ ಮಾಡಿಸ್ಕೊಳ್ತಾ ಇದ್ವಿ. ಅವಾಗೆಲ್ಲ ನಮ್ಗೆ ಅಷ್ಟು 10 years ಬ್ಯಾಕ್. ಸೊ ಅಷ್ಟೊಂದು ನಮಗೇನು ಆನ್ಲೈನ್ ಆಗಲಿ ಆ ಥರದ್ದು ಅವಕಾಶ ಇರಲಿಲ್ಲ, ಆನ್ಲೈನ್ ಟೆಸ್ಟ್ ವಾಟ್ ಎವರ್. ಸೊ ಎವ್ರಿಥಿಂಗ್ ವಿ ಯೂಸ್ ಟು ಗೆಟ್ ಜೆರಾಕ್ಸ್. 30 ಪೈಸಾ ಜೆರಾಕ್ಸ್ ಹೋಗೋದು, ಎಲ್ಲ ಜೆರಾಕ್ಸ್ ತೊಗೊಳ್ಳೋದು, ಮನೇಲಿ ಓದ್ಕೊಂಡು ಅಲ್ಲಿ. ಐ ವಿಲ್ ಟೆಲ್ ಯು 100 books if you have taken, you will be able to read 10 to 15, not more than that. 20 maximum if you are genius. Take my words. So that's how it is. Don't go for collection of material, collect here. Don't collect physically, collect here, so that will be useful for you. And not only that, I was telling ನಮಗೆ ಏನು ಓದಬೇಕು, ಯಾವ ಆಪ್ಷನ್ ತಗೊಳ್ಬೇಕು, ಟು ಗೈಡ್ ದ್ಯಾಟ್ ನಮಗೆ ಒಂದು 6 months I took for that only. Otherwise I would have been somewhere else. Anyway, that's a different story altogether. I was into the, from the rural background. I did something like a TCH. I was supposed to be a teacher. Then I left the job. Then I went for the degree. I got the rank. Then I did my MBA. I joined companies. I worked for 3-4 companies. Then I realized it is not enough. I should get more. So then I realized
when we felicitated our senior Mrs. Rupadi. Miss Rupadi, you must have heard, is a famous IPS officer. She is my senior in the college, Davangere. So when as a student leader, when we felicitated her, we understand that now something else I should do. Then I realized, by the time I realized it was late. And when I got married, it was 27, 28 almost. After that, I started writing prelims, and somehow I couldn't succeed. Then I came back for the KPSC. Once I wrote, then I got lesser mark. Then again I took some effort. I resigned from the company, and then I read, and I succeeded. Somehow it is like, however, whenever I thought like to do something, like immediately I took some decisions and I went on doing something. It was not planned. I would like to say that it was not planned at all. But that is, you are very lucky that you are already planned, very planned, well planned. One famous saying is, by failing to plan, we are planning to fail. By failing to plan, we are planning to fail. So planning is very, very, very important. If you plan 5 minutes for the day, so day will be very fruitful. If you don't have any plan, just 5 minutes if you plan, the day will be entirely fruitful. So for the week, for the month, so from today you should have plan for the day, plan for the week, plan for the month. Even hours also you can plan if you want. But don't waste your time in planning only. Okay? So just waste 5 to 10 minutes per day, and accordingly follow it up. End of the day, please try to analyze whether I utilized the time or not. If at all, wherever you have spent wasted time, that you have to make out for the next day. But if you are planning in a very meticulously, that will lead you to the success. Time management is the key. The last point I would like to say is time management. Including Prime Minister, including everybody are having 24 hours. Anybody is having more than that? Not even a second or a minute. When they are successful, why can't we? When Mr. Srikanth is having 24 hours and he became an officer, why can't you? Correct. He is also having 24 hours. You are also having 24 hours. The difference is how you make use of the time. I think I will stop that at this point. And some other time, if at all anything like you would like to interact with the current scenario, like how to, as an officer we are working, what all the challenges we face, how the political scenario, how to work along with the current scenario, like that. So many issues are. That's why any points if you would like to interact, any time ಅಲ್ಲಿ ತಾವು ನನ್ನ ಹತ್ರ interact ಮಾಡ್ಬೋದು. ಫೋನಲ್ಲೂ ಕೂಡ ಮಾತಾಡಿ, ಅಥವಾ you can walk into my office and you can interact with me. Okay. Thank you so much. Once again, I would like to congratulate Dr. Srikanth, and even congratulate all of you to taking for this opportunity and giving the patient hearing on my speech. Thank you so much. Thank you, madam. Thanks for your supportive speech and inspirational speech. Okay. Now it's a time that will honor our rank holder, Dr. Srikanth. Okay. Photo, sir, come, sir. Sir, up one. Project. First sound.
Thank you, Srikanth. Thanks for receiving our small gift and honor. And now we'll give some 15 minutes for the interaction, 15 to 20 minutes for the interaction. Like you can ask any question to the Srikanth sir. Okay, even you can ask to Madam also. Okay. Then after that, snacks has been arranged. Okay. Then you can take the snacks and come back to the session so that we'll have a detailed discussion about regarding syllabus and what all the materials need to be taken, all the details regarding the entire course, like how you should plan for your journey, for UPSC journey. Okay, so you can start asking questions to the. The questions may be related to your time management, or how you used to manage, or what suggestions he can give to you, or anything. Okay, or even like memory techniques also, whatever it may be, just you can pose your questions. Okay, thank you. Really, any other questions here? ಜೋರ ಮೇಡಮ್. ಸ್ವಲ್ಪ ಇದೆಲ್ಲ ಅಂತ ಮಿಸ್ಕನ್ಸೆಪ್ಷನ್ ಇಟ್ಕೊಂಡು ಹೋಗ್ಬೇಡಿ. ಈಗ ಇಂಡಿಯಾದ UPSC ಎಷ್ಟು ಒಳ್ಳೆ ಸಂಸ್ಥೆ ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಇನ್ ಎನಿ ಲ್ಯಾಂಗ್ವೇಜ್. ನಾನೇ ಹೇಳ್ತಾ ಇದ್ದಿಲ್ಲ, ನಾನೇ MBBS ಸೇರ್ಕೊಂಡೋದಂತಂದ್ರೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. MBBS ಸೇರ್ಕೊಂಡ್ಮೇಲೆ ಐ ವಾಸ್ ಫ್ಲೂಯೆಂಟ್ ಇನ್ ಇಂಗ್ಲೀಷ್. ದಟ್ಸ್ ದ ರೀಸನ್ ಐ ಚೋಸ್ ಇಂಗ್ಲೀಷ್. ಕನ್ನಡದಲ್ಲಿ ಬರೀತಾ ಇದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಆ್ಯಕ್ಚುಲಿ ಅಡ್ವಾಂಟೇಜ್. ಈಗ ಯಾಕಂದರೆ ಈಗ ನಾನೇ ಏನೋ ಯೋಚನೆ, ಈಗ ವಾಚ್ ಅಂತಂದರೆ ಫಸ್ಟ್ ನಾನು ಕನ್ನಡದಲ್ಲಿ ಇಮ್ಯಾಜಿನ್ ಮಾಡ್ತೀನಿ ಏನೋ ಅಂತೇಳಿ. ನಾನು ಏನೇ ಇಂಗ್ಲೀಷ್ ಪದ ಕೇಳ್ಬೋದು, ನಾನು ಥಿಂಕ್ ಮಾಡೋದು ಕನ್ನಡದಲ್ಲಿ. ಸೊ ನಾನು ಇಂಗ್ಲೀಷ್ ಮಾತಾಡಬೇಕು ಅಂದ್ರೂ ಕೂಡ ಕನ್ನಡದಲ್ಲಿ ಮೈಂಡಲ್ಲಿ ಕನ್ನಡ ಓಡ್ತಾ ಇರುತ್ತೆ, ಅದನ್ನ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ಸೊ ನಮ್ಮ ಮದರ್ ಟಂಗ್ ಅಷ್ಟೇ ಇಂಪಾರ್ಟೆಂಟ್. ನಿಮಗೆ ಒಂದು ಅಡ್ವಾಂಟೇಜಲ್ಲೇ ಇರ್ತೀರ, ಯಾವುದೇ ಕ್ವಶನ್ ಕೇಳಿದ್ರು ಕೂಡ ಅದನ್ನ ಅನಲೈಸ್ ಮಾಡೋದಿರುತ್ತೆ. ಎಷ್ಟೊಂದ್ಸಲ ಇಂಗ್ಲೀಷ್ ಅರ್ಥ ಆಗದೇನೆ ಅವಾಗ ಆನ್ಸರ್ ಕರೆಕ್ಟಾಗಿ ಮಾಡೋಕ್ಕಾಗದೇ ಇರ್ಬೋದು. ಕನ್ನಡದಲ್ಲಿ ಬರಿತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ, ಅನಲೈಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಸ್ಪಷ್ಟವಾಗಿ ಏನು ಬರೀಬೇಕು ಅಂತ ಬರಿತಾ ಇದ್ದೀರಾ, ಕ್ವಶನಿಗೆ ಏನು ನೀಡಿದೆ ಅದನ್ನು ಕರೆಕ್ಟಾಗಿ ಮುಟ್ಟಿಸ್ತೀರ ನೀವು, ಅದು ಇಂಪಾರ್ಟೆಂಟ್. ಯಾವುದೇ ರೀತಿಯಾದ ಡಿಸ್ಕ್ರಿಪೆನ್ಸೀಸ್ ಇರಲ್ಲ. ಕನ್ನಡದಲ್ಲಿ ಬರಿತಾ ಇದ್ದಾರೆ ಅಂತ ಹೇಳಿ ಕಡಿಮೆ ಮಾರ್ಕ್ಸ್ ಕೊಡೋದು ಹಂಗೆಲ್ಲ ಏನಿಲ್ಲ. ಇನ್ಫ್ಯಾಕ್ಟ್ ಇನ್ನೂ ಅಡ್ವಾಂಟೇಜ್ ಇರುತ್ತೆ, ಯು ಕ್ಯಾನ್ ಗೋ ಅವೆಡ್. ಇಂಟರ್ವ್ಯೂ ಕೂಡ ಕನ್ನಡದಲ್ಲೇ ಕೊಡ್ಬೋದು ನೀವು, ಯಾವುದೇ ರೀತಿಯ ತೊಂದರೆ ಇಲ್ಲ. ಎಕ್ಸಾಕ್ಟ್, ಶುಡ್ ಬಿ ಪ್ರೌಡ್. ಕನ್ನಡದಲ್ಲಿ ಬರಿತಾ ಇದ್ದಾರೆ ಅಂದರೆ ಆ ಪ್ರೌಡ್ ಅಂತೇಳಿ ಅರವೆಂಟ್ ಆಗಬೇಡಿ. ಆ ಪ್ರೌಡ್ನೆಸ್ನ ನೀವು ಹೊರ ಸೂಸ್ಬೇಕು. ವೈಬ್ ಅಂತಾರಲ್ಲ, ಯು ಶುಡ್ ಸೆಂಡ್ ದಟ್ ವೈಬ್. ಯು ಆರ್ ಕಾನ್ಫಿಡೆಂಟ್ ಅನ್ನೋದು ಅವ್ರಿಗೆ ಅರ್ಥ ಆದರೆ ಸಾಕಷ್ಟೇ. ಮೇನ್ ಬೇಕಾಗುತ್ತೆ ಅದು. ಇನ್ನೊಬ್ಬರಿಗೆ ನೀವೇನು ಹೇಳಬೇಕು ಅಂತಿದ್ರೆ ಅರ್ಥ ಆಗಬೇಕಾಗಿರೋ ಮಾಧ್ಯಮ ಅಷ್ಟೇ ಅದು. ಇಟ್ ಇಸ್ ನಾಟ್ ದ ಮೇನ್ ವಿಡಿಯೋ. Study while doing jobs. You are asked the right person. ನಾನು ಕೂಡ ಮೊದಲು ಜಾಬ್ ಮಾಡ್ಕೊಂತಾನೆ ಕನ್ನಡ ರೈಟ್. I can understand that. See, I was working as an orthopedic surgeon. Then even after mains, I was working in Apollo in Bangalore. I prepared for interview. See, as I told you, you don't need to read 18 hours a day. But only 4 to 5 hours of productive study is more important. So rather than sitting for longer hours, do productive study. Even if you read, I told you to start with just 2 hours. If you're able to, you should convince yourself. You don't need to convince anyone else. If you are satisfied with 2 hours you are studying today, you will have the hunger to read more tomorrow. Because you will start loving what you are reading. Because you might think that UPSC preparation is a harsh thing. No, it's a wonderful thing. You will start learning new things and you will have the hunger to read more. If you read any new subject or if you read anything about a new country, you will start reading about those people over there, roads, conditions, everything. You might think that it's not useful. It will be helpful in your ethics, it will be helpful in your essays, and it will be helpful for you as a person in general. You will have more ideas. You will have, see, after becoming an IAS officer or any kind of officer, you will have to interact with people. If you know more, you can interact better. So it's always good to read things. Start with simple, just 2 hours you just read, productive 2 hours. I mean, if you're sitting for 3 hours, your productive study will be maximum 1.5 to 2 hours. That will be the max for any normal human being.
and the more time you take, the lesser productive study it will be. Take breaks in between. I used to do the same thing. Maximum 1.5 to 2 hours I used to read continuously. Then I used to sit blankly. I think psychologically it is proved that one person cannot concentrate more than 45 to 50 minutes. I think Exactly. 50 to 65 minutes. But after that you have to go for some 5 minutes. Yes, yes. It's proved also. It is not like me or Srikanth. It is scientifically they are studied and it is established. As I said, take breaks, and it's not mandatory that you should read daily. Yes, it's definitely helpful, but if you feel like today is not your day, take off. I mean, We used to do the same thing. Yes. We feel like going to movie. People will say that no, but you will be very serious while sitting for the reading. exactly. So that if you want to go out, go out. But next moment, next day you should make it a day. Like, ನಮಗೆ ಹೋಗ್ಬೇಕು ಅಂತ every day not every day is not Sunday. And after seeing a movie, don't indulge yourself in the movie and analyze it. That's more important. It is only for a recreation purpose. My point I No, ನಾನು ಅವಾಗಲೇ ಮೂವೀಸ್ ಹೋಗಿ ಅಂತ ಹೇಳಿದೆ. something else ನಿಮಗೆ ಬೇರೆ ಏನೋ ಇಂಟ್ರೆಸ್ಟ್ ಇದೆ. It depends on your thing. We used to do the whatever I used to do. ಇಲ್ಲ ನಾನು ಅದೇ ಹೇಳಿದೆ ಅವಾಗ ಮೂವೀಸ್ ಅಂತ ಹೇಳಿ ಕೇಳಿಸಿ. You attend to your question? I think related to this concentration, just I would like to tell one small story, 5 minutes or something. So yesterday I read, I think Gururaj Karjigi ಅವ್ರದ್ದು ಆರ್ಟಿಕಲ್ ಬರ್ತದೆ, ಓದ್ತಾ ಇರ್ತೀನಿ. ಅದರಲ್ಲಿ ಒಂದು ಬ್ಯೂಟಿಫುಲ್ ಇತ್ತು. ಹಾಂ, ಅದರಲ್ಲಿ ಒಂದು ಮಗಳು ತಂದೆ ದೇವಸ್ಥಾನಕ್ಕೆ ಫೋರ್ಸ್ ಮಾಡಿ ಕಳಿಸ್ತಾರೆ ಅವ್ರಿಗೆ. ಆಯಿತು ದೇವಸ್ಥಾನಕ್ಕೆ ಹೋಗ್ಬಾ ಅಂತ. ಎವ್ರಿ ಡೇ ಶಿ ಯೂಸ್ ಟು ಗೋ ಆ್ಯಂಡ್ ವಾಪಸ್ ಬರ್ತಾ ಇದ್ರು. ತಂದೆಗೇನೋ ಒಂದು ಸ್ವಲ್ಪ ಕಲೀಲಿ ಅಥವಾ ಬೇರೆ ಏನೋ ಒಂದು ಉದ್ದೇಶ ಇಟ್ಕೊಂಡು ಭಕ್ತಿ ಮತ್ತು ಏನೇನು ಬೇರೆ ವಿಚಾರಗಳಿಗೆ ಹೋಗದೇ ಇರಲಿ ಅಂತ ಯೂಸ್ ಟು ಟೈಮ್. ಅವ್ರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಬಟ್ ಎವ್ರಿ ಡೇ ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತಿರ್ತಾರೆ, ಏನಕ್ಕೆ ನಾನು ಕಳಿಸ್ತೀರಿ ಡ್ಯಾಡಿ, ನನಗೆ ಅಲ್ಲಿ ಹೋದರೆ ಎಲ್ಲರೂ ಭಕ್ತಿನೇ ಇರಲ್ಲ, ಒಬ್ರು ಮೊಬೈಲಲ್ಲಿ ಮಾತಾಡ್ತಾರೆ, ಏನೋ ಸುತ್ತರಿಬೇಕಾದ್ರೆ ಯಾರನ್ನ ನೋಡ್ತಿರ್ತಾರೆ, ಏನೇನೋ ಅವರು ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ, ಸುಮ್ಮನೆ ವೇಸ್ಟ್ ನಾನು ಅಲ್ಲಿ ಹೋಗಿ ಬರೋದು ಅಂತ ಹೇಳ್ತಾ ಇರ್ತಾರೆ. ಸೊ ಆಫ್ಟರ್ ದ್ಯಾಟ್ ಒನ್ ಡೇ ಇದೆಲ್ಲ ಒಂದು ಗ್ಲಾಸ್ ಕೊಟ್ಬಿಟ್ಟು ಫುಲ್ ಕಂಪ್ಲೀಟ್ಲಿ ಫಿಲ್ಡ್ ಗ್ಲಾಸ್ ಕೊಡ್ತಾರೆ ಅವ್ರ ಕೈಯಲ್ಲಿ, ಒಂಚೂರು ಸ್ಪೇಸ್ ಬಿಟ್ಟು, ಅಂದರೆ ಮೂವ್ ಮಾಡಿದ್ರೆ ಚೆಂದ ಇರೋಲ್ಲ. ಹಿ ಗಿವ್ ದ ಗ್ಲಾಸ್ ಟು ಹರ್ ಆ್ಯಂಡ್ ಹಿ ಲಾಸ್ಟ್ ಟು ಟೇಕ್ ಇಟ್ ಟು ದ ಟೆಂಪಲ್. ತಗೊಂಡು ಹೋಗ್ಬಿಟ್ಟು ಟೆಂಪಲ್ಗೆ ಹೋಗಿ, ಬಟ್ ಒಂದು ಕಂಡೀಷನ್, ಇದನ್ನು ತೊಗೊಂಡು ಹೋಗಿ ವಾಪಸ್ ಬರಬೇಕು, ಒಂದೇ ಹನಿ ನೀರು ಕೂಡ ಚೆಲ್ಲಬಾರ್ದು ಅಂತ ಹೇಳಿರ್ತಾರೆ ಕಂಡೀಷನ್ ಅವರು. ಅದು ಆಮೇಲೆ ಅವಳು ತೊಗೊಳ್ತಾಳೆ, ಅದನ್ನು ಭಾಳ ಕೇರ್ಫುಲ್ಲಾಗಿ ಮತ್ತು ನಡಿಬೇಕಾದ್ರೆ ಮೂವ್ ಆಗ್ತದಲ್ಲ, ಸ್ಲೋಲಿ ಶೀಲ್ ಗೋ ಅಲ್ಲೆಲ್ಲ ಹೋಗ್ಬಿಟ್ಟು ಪ್ರದಕ್ಷಿಣೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಾಪಸ್ ಬರ್ತಾಳೆ. ಬಂದ ಮೇಲೆ ತಂದೆ ಒಂದು ಕ್ವಶನ್ ಕೇಳ್ತಾರೆ, ಏನು ನೋಡಿದೆ ಇವತ್ತಲ್ಲಿ, ಏನೇನಾಯಿತು ಟೆಂಪಲಲ್ಲಿ? ಶೀ ಟೋಲ್ಡ್, ನನಗೇನೂ ಗೊತ್ತಿಲ್ಲ, ನನಗೆ ಏನಿದ್ರು ನೀನು ನೀರು ಚೆಲ್ಲಬಾರ್ದು ಅಂತ ಇದನ್ನೇ ನೋಡ್ಕೊಂಡು ಹೋಗಿ ಬಂದೆ, ಹಾಗಾಗಿ ನಾನು ಏನನ್ನೂ ನೋಡಲಿಲ್ಲ ಅಂತ. ಮೆಸೇಜ್ ಇಸ್ ದೇರ್ ಓನ್ಲಿ. ಅಲ್ಲಿ ಪೂರಾ ಕಾನ್ಸಂಟ್ರೇಷನ್ ಅವ್ರದ್ದು ಗ್ಲಾಸ್ ಮೇಲೆ ಇತ್ತು, ಬೇರೆ ಏನೂ ವಿದ್ಯಮಾನಗಳ ಬಗ್ಗೆ ಇರಲಿಲ್ಲ. ಹಾಗೆ ಆಸ್ ಎ UPSC ಆಸ್ಪಿರೆಂಟ್ ಯು ಶುಡ್ ಬಿ ಲೈಕ್ ತಪಸ್ಸು ಥರ. ನೀವು ಕೂತಿದ್ರೆ ನಿಮ್ಮ ಸರೌಂಡಿಂಗಲ್ಲಿ ಏನಾಗ್ತದೆ ಅನ್ನೋದು ಅರಿವಿಲ್ಲದೆ ನೀವೇನು ಮಾಡ್ತಿದ್ರು ಅದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ದಟ್ ಇಸ್ ದ ಮೆಸೇಜ್ ಐ ಥಿಂಕ್ ದಟ್ ಈಸ್. Like what kept you motivated throughout your journey? Like exam preparation ಬಗ್ಗೆ ಹೇಳಿದ್ರಿ and how you prepared, ಯಾವ subject ಬಗ್ಗೆ ಹೇಗೆ ಅಂತ, but what kept you motivated throughout your whole journey? I mean, obviously you will lose concentration. That is definitely there. No one is such good person that, I mean, ಯಾರು ದೇವರಲ್ಲ, ಹಿಂಗೆ ಮಾಡ್ತಿದ್ರೆ ಹಿಂಗೆ ಮಾಡೋಕ್ಕಾಗಲ್ಲ. ಡೆಫಿನೆಟ್ಲಿ ನಿಮಗೆ ಕಾನ್ಸಂಟ್ರೇಷನ್ ಲೂಸ್ ಆಗುತ್ತೆ, ಮೋಟಿವೇಶನ್ ಹೋಗ್ಬಿಡುತ್ತೆ. ನನಗೆ ಎಷ್ಟೊಂದ್ಸಲ ಹೇಳ್ತಾ ಇದ್ದಿಲ್ಲ, ಯಾರು ಲುಕ್ರಿಟಿವ್ ಜಾಬ್ ಹೋಗಿ ನಾನು ವಾಪಸ್ ಹೋಗ್ಬಿಡೋಣ ಅಂತ ಭಾಳ ಸಲ ಅನಿಸಿದೆ, ಡೆಫಿನೆಟ್ಲಿ ಅನಿಸಿದೆ. ಬಟ್ ಸಿ ಮೇಡಮ್ ಹೇಳಿದ್ರಲ್ಲ, ಒಂದು ಗುರಿ ಇರಬೇಕು, ವಿಷನ್ ಮಿಷನ್ ಬಗ್ಗೆ ಮಾತಾಡೋದು. ಯು ಶುಡ್ ಹ್ಯಾವ್ ಎ ವಿಷನ್, ನಾನು ಈ ಥರ ಏನೋ ಮಾಡಲೇಬೇಕು ಸಮಾಜಕ್ಕೆ ಅನ್ನೋದು. ಅದು ನನಗಿತ್ತು. ಯುವರ್ ವಿಷನ್ ಮೈಟ್ ಬಿ ಸಮಥಿಂಗ್ ಎಲ್ಸ್. ಅದು ಏನೇ ಇರಲಿ, ಸಮಾಜಕ್ಕೆ ನಾನು ಮಾಡಬೇಕು ಅಂದರೆ ಬ್ರಾಡರ್ ಥಿಂಗ್ ಹೇಳಿದೆ. ಟು ಬಿ ಪ್ರಿಸೈಸ್, ನನಗೆ ಯಾವಾಗಲೂ ಚಿಕ್ಕ ಹುಡುಗ ಇದ್ದಾಗಿಂದ ನಾನು ಚಿತ್ರದುರ್ಗದಲ್ಲಿ ಹುಟ್ಟಿ ಬೆಳೆದು ನೋಡಿದ್ದು. ಇವತ್ತಿನವರೆಗೂ ಕೂಡ ಕಚ್ಚಾ ರೋಡ್ಗಳ ಥರ ಇದೆ, ಒಂದು ಡಿಸ್ಟಿಕ್ ಪ್ಲೇಸ್ ಇದ್ರೂ ಕೂಡ ಅದು ಅತಿ ಹಿಂದುಳಿದ ಪ್ರದೇಶ. ನನಗೆ ಯಾವಾಗಲೂ ಇದ್ದು ಚಿತ್ರದುರ್ಗ ಕೇಂದ್ರ ಮಾಡಬೇಕು ಅಂತೇಳಿ. ಐ ಡೋಂಟ್ ನೋ ಇಫ್ ಐ ವಿಲ್ ಬಿ ಏಬಲ್ ಟು ಡೂ ದಟ್ ಆರ್ ನಾಟ್. ಆಸ್ ಎ ಎಸ್, ಅಂದರೆ ಈಗ ನಾನು ಆ ಪೊಸಿಷನ್ ಸಿಗುತ್ತಾ ಇಲ್ಲೋ ಐ ಡೋಂಟ್ ನೋ, ಬಟ್ ಮಾಡಬೇಕು. ನಾನು ಚಿತ್ರದುರ್ಗಕ್ಕೆ ಏನೋ ಮಾಡಬೇಕು. ನಾವು ಫ್ರೆಂಡ್ಸ್ ಇದ್ದಾಗಿಂದನೂ ಅದೇ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದೊಂದು ಬ್ರಾಡರ್ ಪರ್ಸ್ಪೆಕ್ಟಿವ್ ಆಯ್ತು. ಈಗ ಬಟ್ ಚಿತ್ರದುರ್ಗಕ್ಕೆ ಮಾಡಿದ್ರೆ ಹಿಂಗೆ, ಈ ಥರ ಸ್ಥಳಗಳು ತುಂಬ ಇದೆ.
UPSC ಅನ್ನೋದು ಎಷ್ಟು ದೊಡ್ಡ ಸಂಸ್ಥೆ ಅಂತ ಹೇಳಿದ್ರೆ ನಿಮಗೆ ಯು ವಿಲ್ ಹ್ಯಾವ್ ಮೆನಿ ಅವೆನ್ಯೂಸ್ ಟು ಡೂ ಥಿಂಗ್ಸ್. ಬರೀ ಚಿತ್ರದುರ್ಗ ಅಷ್ಟೇ ಅಲ್ಲ, ದೇಶದಲ್ಲಿ ಯಾವ ಮೂಲೆಯಲ್ಲಿ ಏನು ಬೇಕಾದ್ರೂ ಒಳ್ಳೆ ಕೆಲಸ ಮಾಡೋಷ್ಟು ಒಳ್ಳೆ ಪೊಸಿಷನ್ ಇದೆ. ನೀವು ಮಾಡಬೇಕು ಅನ್ನೋ ಒಳ್ಳೆ ಛಲ ಇರಬೇಕಷ್ಟೇ. ಅದು ನನ್ನಲ್ಲಿ ಇತ್ತು. ಇಟ್ ಆಲ್ವೇಸ್ ಕೆಪ್ ಮೀ ಮೋಟಿವೇಟಿಂಗ್. ಡಾಕ್ಟರ್ ಆಗಿ ಕೂಡ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ಬೋದಿತ್ತು, ಮಾಡಿದ್ದೀನಿ ಕೂಡ. ಸೊ ಆನ್ ಅ ಬ್ರಾಡರ್ ಪರ್ಸ್ಪೆಕ್ಟಿವ್, ಒಂದು ರೋಗಿಗೆ ಮಾಡೋದಕ್ಕೂ ಒಂದು ಸಮಾಜಕ್ಕೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ದಟ್ ಕೆಪ್ ಮೀ ಮೋಟಿವೇಟಿಂಗ್. ಕೇಳಿ, ತೊಂದರೆ ಇಲ್ಲ. ಎಷ್ಟೇ ನಿಮಗೆ ಸಣ್ಣ ಕ್ವಶನ್ ಅಂತೂ ತೊಂದರೆ ಇಲ್ಲ, ಕೇಳ್ಬೋದು. ಕೇಳಿ ರೋಹಿಣಿ ಅವರ ಗೀತಾ. ಯಾವಾಗಲೇ 1.5 hours ಇಂಟ್ರಾಕ್ಟ್ ಮಾಡಿದ್ವಿ. ಅಲ್ಲ, you should extract more. No, I know you people have so many doubts. Correct? Please open up. ಕೇಳಿ ತೊಂದರೆ ಇಲ್ಲ. Tomorrow if you want to ask, you will not be ready. So confidence ಯಾಕಂದ್ರೆ ಫಸ್ಟ್ ಅಟೆಂಪ್ಟ್ ಕೊಟ್ಟಿದ್ದು, ಬಟ್ ಇವಾಗ ಓದ್ತಾ ಇದ್ರೆ ಯಾಕೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಫಸ್ಟ್ ಥಿಂಗ್ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನನ್ನ ಬಲಗಳೇನು, ನನ್ನ ವೀಕ್ನೆಸ್ ಏನು ಅಂತ ಅರ್ಥ ಮಾಡ್ಕೊಬೇಕು. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಅನಲೈಸ್, ಸ್ವಾಟ್ ಅನಲೈಸ್ ಅಂತ ಕರೀತಾರೆ. ಸೊ ಅಂದ್ರೆ ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಯು ಕೆನಾಟ್ ಕಾನ್ಸಂಟ್ರೇಟ್ ಆನ್ ಯುವರ್ ಅಂದ್ರೆ ಪವರ್ಫುಲ್ ನೇಮ್. ಇದರಲ್ಲಿ ನನ್ನ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಕ್ವಾಲಿಟಿ ಸ್ಟ್ರಾಂಗ್ ಇದೆ. ಐ ಡಿಂಟ್ ನೋ. ನಾನು ಓದ್ತಾ ನನಗೆ ಇಷ್ಟ ಆಗಿ ಸ್ಟಾರ್ಟ್ ಆಯಿತು. ಸೊ ಓದ್ತಾ ನನಗೆ ಈಸಿಯಾಗಿ ಆರ್ಟಿಕಲ್ಗಳು ನೆನ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಯಾವುದೇ ಕ್ವಶನ್, ಯಾವುದೇ ಟಾಪಿಕ್ ಬಂದರೂ ಕೂಡ ಯೂಸ್ ಟು ಲಿಂಕ್ ಕ್ವಾಲಿಟಿ ಟು ದಟ್ ಟಾಪಿಕ್. ಜಿಯೋಗ್ರಫಿ ಗಂಗಾಧರ್ ಸರ್ ಪಾಠ ಮಾಡಿದ್ಮೇಲೆ ಅಲ್ಲಿಗಿಂತ ಮುಂಚೆ ನನಗೆ ಜಿಯೋಗ್ರಫಿ ಕರೆಕ್ಟಾಗಿ ಅರ್ಥ ಆಗಿರಲಿಲ್ಲ. ಎಷ್ಟು ಚೆನ್ನಾಗಿ ಬಿಡಿಸಿ ಎಕ್ಸ್ಪ್ಲೇನ್ ಮಾಡೋದು ಅಂತ ಹೇಳಿದ್ರೆ, ನಾನು ನಿಮ್ಗೆ ಹೇಳಿದ್ದೀನಿ ಪಾಲಿಟಿ ಜಿಯೋಗ್ರಫಿಯಿಂದ ನಾನು ಇವತ್ತಿನ ದಿನ ಇಲ್ಲಿ ಲಿಸ್ಟಲ್ಲಿ ಇರೋದು. ಬಿಕಾಸ್ ನಾನು ಯಾವುದೇ ಕ್ವಶನ್ ಕೇಳಿದ್ರು ಕೂಡ ಅನಲೈಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಒಂದೇ ಎಕ್ಸಾಂಪಲ್ ಹೇಳಿದೆ, ನೀವು ಯಾವಾಗಲೇ ಕಾಫಿದ ಎಕ್ಸಾಂಪಲ್ ಹೇಳಿದೆ. ಸೊ ಅದನ್ನ ಇಟ್ಕೊಂಡು ಒಂದು ಜಿಯೋಗ್ರಫಿ ಇಟ್ಕೊಂಡು ಹಿಸ್ಟ್ರಿ, ಪಾಲಿಟಿ ಎಲ್ಲ ತಗೊಂಡೋಗ್ಬೋದು. ಸೊ ಆ ಥರ ನಂದು ಏನು ಸ್ಟ್ರಾಂಗ್ ಪಾಯಿಂಟ್ ನಾನು ಅನಲೈಸ್ ಮಾಡ್ಕೊಂಡೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಎಸ್, ವೀಕ್ನೆಸಸ್ಗಳು ಸರಿಪಡಿಸ್ಕೋಬಹುದು. ಎಲ್ಲ ವೀಕ್ನೆಸಸ್ ಸರಿಪಡಿಸ್ಕೊಳಕ್ ಆಗಲ್ಲ. ಯು ವಿಲ್ ಹ್ಯಾವ್ ಟು ಹೈಡ್ ಸಮ್. ದಟ್ ಈಸ್ ಮನುಷ್ಯ ಅಂದ್ಮೇಲೆ ಹಂಗೆ ಎಲ್ಲ ಸರಿಪಡಿಸ್ಕೊಳಕ್ ಆಗಲ್ಲ. ಅವಾಗಲೇ ಒಂದು ಎಕ್ಸಾಂಪಲ್ ಹೇಳಿದೆ, 10 ಬಾಲಿಗೆ 10 ಬಾಲ್ 6 ಹೊಡೆಯೋಕ್ಕಾಗಲ್ಲ. ಒಂದು ಬಾಲ್ ತೊಂದರೆ ಇಲ್ಲ, ಬೀಟ್ ಆಗಲಿ. 10 ವಿಕೆಟ್ ಇರುತ್ತೆ, 1 ವಿಕೆಟ್ ಬೋಲ್ಡ್ ಆದ್ರೆ ತೊಂದರೆ ಇಲ್ಲ. ಒಂದ್ಸಲ ಔಟ್ ಆಗಿದ್ದಾರೆ, ತೊಂದರೆ ಇಲ್ಲ. ಇನ್ನೂ 9 ಜನ ಬ್ಯಾಟ್ಸ್ಮನ್ಗಳಿದ್ದಾರೆ, ಆಯ್ತಲ್ಲ. ಸೊ ಯು ಕ್ಯಾನ್ ಆಲ್ವೇಸ್ ಕಮ್ ಬ್ಯಾಕ್. ಇಟ್ ಇಸ್ ಆಲ್ವೇಸ್ ನೆಕ್ಸ್ಟ್ ಚಾನ್ಸ್. ಅಂಡ್ ಒಂದು ಅರ್ಥ ಮಾಡ್ಕೊಳ್ಳಿ, UPSCನೇ ಎಲ್ಲ ಅಲ್ಲ. ಒಬ್ಬ ಒಳ್ಳೆ ಮನುಷ್ಯನಾಗಿ ನೀವು ಇದನ್ನ ಓದ್ಕೊಂಡ್ಮೇಲೆ ಇದೊಂದು ಎಕ್ಸ್ಪೀರಿಯನ್ಸ್ ಇದೆ, ನೀವು ಒಂದು ಒಳ್ಳೆ ವ್ಯಕ್ತಿಯಾಗಿ ನೋಡ್ತೀರಾ. ಸೊ ಸಮಾಜಕ್ಕೆ ನಿಮ್ಗೆ ಮಾಡೋಕ್ಕೆ ಬಹಳಷ್ಟು ಅವೇರ್ನೆಸ್ ಇದೆ, ಮಾಡ್ತೀರಾ. ಅಷ್ಟೆಲ್ಲ ಯೋಚನೆ ಮಾಡೋದು ಬೇಡ, ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಮಾಡ್ತೀರಾ ನೀವು. ಕಾನ್ಫಿಡೆಂಟ್, ನನ್ನ ಬಗ್ಗೆ ನನಗೆ ಏನಂತ ಅರ್ಥ ಮಾಡ್ಕೊಂಡ್ರೆ ಮುಗೀತು. ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಬಿಲ್ಡ್ ಆನ್ ಯುವರ್ ಪಾಸಿಟಿವ್ಸ್, ಡೋಂಟ್ ಡ್ವೆಲ್ ಇನ್ ಯುವರ್ ನೆಗೆಟಿವ್ಸ್. ಅದೇ ಇಂಪಾರ್ಟೆಂಟ್ ಮೋಸ್ಟ್. ಮತ್ತೆ ಎಕ್ಸಾಮ್ ಆಲ್ರೆಡಿ ಟೆನ್ಷನ್ ಮಾಡ್ಕೊಂಬಾರ್ದು ಅಂದ್ಕೊಂಡು ಹೋಗಿದ್ದೆ, ಬಟ್ ಟೆನ್ಷನ್ ಅಲ್ಲ, ಇಟ್ಸ್ ಕ್ವೈಟ್ ನ್ಯಾಚುರಲ್. ಈಗ ನಾನು ಪಾಸ್ ಆಗಿದ್ದೀನಿ ಅಂದ್ರೆ ನಾನು ಬರೋದು ನನಗೂ ಟೆನ್ಷನ್ ಆಗುತ್ತೆ. ಅಲ್ಲ, ಎಕ್ಸಾಮ್ಸ್ ಇರೋದೇ ಟೆನ್ಷನ್ ಮಾಡ್ಕೊಳ್ಲಿಕ್ಕೆ. ನಾನು ಅವಾಗಲೇ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ಕರ್ಜಿಗೆ ಎಕ್ಸಾಂಪಲ್ ಹೇಳಿ, ಒಳ್ಳೊಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ಆ ಥರ. ಯಾಕಂದ್ರೆ ನಿಮಗೆ ಯಾವತ್ತೂ ಕೂಡ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರಲ್ಲ. ಇವತ್ತಲ್ಲ, ನೀವು ಇನ್ನೂ 10 ವರ್ಷ ಬಿಟ್ಟು ಯೋಚನೆ ಮಾಡಿ, ಆ ದಿನಕ್ಕೆ ತಕ್ಕಂತೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇರಲ್ಲ. ನೀವು ಒಂದು 10,000 ಕ್ವಶನ್ ಆನ್ಸರ್ಸ್ಗಳು ಸಾಲ್ವ್ ಮಾಡಿರಿ, ಡೈರೆಕ್ಟ್ ಕ್ವಶನ್ಸ್ ಯು ವಿಲ್ ನೆವರ್ ಗೆಟ್ ಇಟ್. ಬಟ್ ಹೆಂಗೆ ಅಂತ ಹೇಳಿದ್ರೆ, ನಿಮ್ಮ ಇವತ್ತು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ಗಳು, ನೀವು ಓದಿದ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಲ್ಲಿಂದ ಯು ಕ್ಯಾನ್ ಎಲಿಮಿನೇಟ್ ಥಿಂಗ್ಸ್. ಸೊ ಒಂದು ಎಕ್ಸಾಂಪಲ್ ಹೇಳಿದ್ರೆ ನಿಮ್ಗೆ ಅವಾಗಲೇ, ಸೊ ಇದಿದೆ ಅಂತ ಹೇಳಿದ್ರೆ ಆ ಆಪ್ಷನ್ ಅದಿರೋ ಚಾನ್ಸ್ ಇಲ್ಲ ಅಂತೇಳಿ ಎಲಿಮಿನೇಟ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕು. ಯು ವಿಲ್ ಹ್ಯಾವ್ ಟು ಟೇಕ್ ಇಂಟೆಲಿಜೆಂಟ್ ಗೆಸಸ್, ನಾಟ್ ಜಸ್ಟ್ ಅಂದರೆ ಬ್ರೂಟಲಿಸಮ್ ಗೆಸ್ ತಗೋಬೇಕಂತಲ್ಲ. 50% ಯು ವಿಲ್ ಡೆಫಿನೆಟ್ಲಿ ಬಿ ಎಲಿಮಿನೇಟ್ ಮಾಡೋ ಚಾನ್ಸ್ ಗ್ಯಾರಂಟಿ ಇರುತ್ತೆ. ಯಾಕಂದ್ರೆ ಯು ಹ್ಯಾವ್ ರೆಡ್ ಸೋ ಮಚ್. ಅದ್ರಲ್ಲಿ 50% 2 ಕ್ವಶನ್ಸ್ ಅಲ್ಲಿ ಏನಿದೆ, ಯು ವಿಲ್ ಹ್ಯಾವ್ ಟು ಟೇಕ್ ಇಂಟೆಲಿಜೆಂಟ್ ಗೆಸಸ್, ಇದು ಅದು ಅಂತೇಳಿ ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಟು ಟೇಕ್. ಯಾಕಂದ್ರೆ ಯಾರು ಕೂಡ 70 ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಫಸ್ಟ್ ರ್ಯಾಂಕ್ ಬಂದವನಿಗೂ ಇರಲ್ಲ. ನಾವು ಈ ಸಲ ಪಾಸ್ ಆಗಿರೋ ಹುಡುಗರಲ್ಲಿ ಕೇಳ್ಕೊಳ್ಳಿ, ಲಾಸ್ಟ್ ಟೈಮ್ ಪ್ರಿಲಿಮ್ಸ್ ಎಷ್ಟು ಮಾರ್ಕ್ಸ್ ಇದೆ ಅಂತ ಹೇಳೋದು ಹೇಳ್ತಾರೆ. ಸೊ ಡೋಂಟ್ ಲೂಸ್ ಹಾರ್ಟ್. ಪ್ರಿಲಿಮ್ಸ್ ಲಕ್ ಕೂಡ ಇದೆ, ನಿಮ್ಮ ಎಫರ್ಟು ಇದೆ. ನೆಕ್ಸ್ಟ್ ಟೈಮ್ ಆಗುತ್ತೆ, ಡೆಫಿನೆಟ್ಲಿ ಮಾಡಿ ಚೆನ್ನಾಗಿ. ಕಾನ್ಫಿಡೆನ್ಸ್ ಹೆಂಗೆ ಅಂತ ಸೈಡ್ ನಮಗೂ ಇರುತ್ತೆ, ಅವ್ರಿಗೂ ಇರುತ್ತೆ, ಎಲ್ಲರಿಗೂ ಅದೊಂದು ಫಿಯರ್ ಅನ್ನೋದು ಇರಬೇಕು. ಆ ಫಿಯರ್ ಅನ್ನೋದು ಇಟ್ ಈಸ್ ಅ ಮೋಟಿವೇಟಿಂಗ್ ಫ್ಯಾಕ್ಟರ್, ಇಟ್ ಇಸ್ ನಾಟ್ ಎ ನೆಗೆಟಿವ್ ಥಿಂಗ್. ಆ ಫಿಯರ್ ಇದ್ದಾಗಲೇ ಮನುಷ್ಯ ಬೆಳೆಯೋಕ್ಕೆ ಸಾಧ್ಯ. ಫಿಯರ್ ಇಲ್ಲದೆ ಇದ್ರೆ ನೀವು ಬರೋದೇ ಇಲ್ಲ. ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಫಿಯರ್ ಇಲ್ಲದೆ ಇದ್ರೆ ನೋಡ್ರಿ ವುಡ್ ಹ್ಯಾವ್ ಬೀನ್ ಹಿಯರ್. ನಿಮ್ಮ ಭವಿಷ್ಯದ ಬಗ್ಗೆ ಎಲ್ಲರಿಗೂ ಫಿಯರ್ ಇರೋದ್ರಿಂದನೇ ಯು ಆರ್ ಹಿಯರ್, ರೈಟ್? ಫಿಯರ್ ಈಸ್ ಅ ಪಾಸಿಟಿವ್ ಥಿಂಗ್. ಟೇಕ್ ಇಟ್ ಆಸ್ ಅ ಪಾಸಿಟಿವ್ ಥಿಂಗ್. ದ ಸೆಕೆಂಡ್ ಥಿಂಗ್, they have called for 1000 posts. ಎಷ್ಟು ಪೋಸ್ಟ್ ನೀವು ಬೇಕಾಗಿರೋದು? 1 in 1000.
ನೀವು 1000 ಬೇಕಿಲ್ಲ ನಿಮಗೆ, ಓನ್ಲಿ 1 in 1000 ಅಲ್ವಾ? ಒಂದು ಸಾಕು ನಿಮಗೆ, 100 ಬೇಕಿಲ್ಲ. ಸೊ 1,000 ಇದೆ ನಿಮಗೆ ಆಪ್ಷನ್. ಸೊ ಆಲ್ವೇಸ್ ಇಟ್ ವಿಲ್ ಥಿಂಕ್ ಇನ್ ಅ ಬ್ರಾಡರ್ ವೇ. ಮತ್ತು ನಿಮಗೆ ಟು ಗೆಟ್ ಔಟ್ ಆಫ್ ದ್ಯಾಟ್, ಅಪಾರ್ಟ್ ಫ್ರಮ್ ದ್ಯಾಟ್ ಇನ್ನೂ ಸೈಕಲಾಜಿಕಲ್ ಫಿಯರ್ ಇರುತ್ತೆ. ಫಿಸಿಕಲಿ ವೆನ್ ಯು ಆರ್ ಫಿಟ್ ದಟ್ ಯು ಕ್ಯಾನ್ ಕಮ್ ಔಟ್ ಆಫ್ ಸರ್ಟನ್ ಥಾಟ್ಸ್. ನೀವು ಎಕ್ಸರ್ಸೈಸ್ ಮಾಡೋದಾಗಲಿ, ಯೋಗ, ಧ್ಯಾನ, ಸಮಥಿಂಗ್ ವಾಟ್ ಎವರ್ ಯು. ಸೊ ಇಟ್ ವಿಲ್ ಮೇಕ್ ಯು ಸ್ಟ್ರಾಂಗರ್. ಯಾವಾಗ ಸ್ಟ್ರಾಂಗ್ ಅಂದರೆ ಅಗೇನ್ ಸ್ಟ್ರಾಂಗ್ ಮೈಂಡ್ ಇದ್ದರೆ ಸೌಂಡ್ ಮೈಂಡಿನ ಸೌಂಡ್ ಬಾಡಿ. ಸೊ ಅದು ಒಂದಕ್ಕೊಂದು ರಿಲೇಷನ್ ಇರುತ್ತೆ. ಆ್ಯಂಡ್ ಮೆಂಟಲಿ ಶುಡ್ ಬಿ ಫಿಟ್. ಆವಾಗ ನಿಮಗೆ ಈ ಥರ ಫಿಯರ್ಗಳು ಸ್ಟಾರ್ಟ್ ಪ್ರಾಕ್ಟೀಸಿಂಗ್. ಈಗ ಕ್ವಶನ್ ಕೇಳಿ ಅಂದರೆ ದಟ್ ಇಟ್ ಸೆಲ್ಫ್ ಇಸ್ ಒನ್ ಸ್ಟೆಪ್. ಬಂದು ಸ್ಟಾರ್ಟ್ ಟಾಕಿಂಗ್ ಓವರ್ ಹಿಯರ್. ನೀವು ನಿಂತ್ಕೊಂಡು ಮಾತಾಡಿ. ಯು ಟಾಕ್ ಟು ಯುವರ್ ಫ್ರೆಂಡ್ಸ್. ದಟ್ ಐ ಥಿಂಕ್ ಸೋ ಮೆನಿ ವೇಸ್ ಆರ್ ದೇರ್ ಟು ಗೆಟ್ ಔಟ್ ಆಫ್ ದ. ಅದು ಒಂದು ಪಾರ್ಟ್. ಆಸ್ ಎ ಸೆಟ್, ನಾಲೆಡ್ಜ್ ಈಸ್ ಪವರ್. gain the knowledge, wherever you are strong, gain the knowledge, definitely that strength will come. Group discussion ಏನಾದರೂ ಬರ್ತಾ ಗ್ರೂಪ್ ಡಿಸ್ಕಷನ್ ಇನ್ ಲಿಮಿಟೆಡ್ ಪೀರಿಯಡ್ ಇಟ್ಸ್ ವೆರಿ ಗುಡ್. ಹೆಂಗೆ ಅಂತ ಹೇಳಿದ್ರೆ ಲೈಕ್ ಮೈಂಡೆಡ್ ಪೀಪಲ್ ಜೊತೆಗಿರ್ಬೇಕು ನೀವು. ಅಂದರೆ ಎತ್ತಿ ಏರಿಗಳಿತ್ತು, ಕೋಣ ನೀರುಗಳಿತ್ತು ಅನ್ನೋದು ಇರಬಾರ್ದು ಅಲ್ಲ. ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು. ಈಗ ಇಟ್ ಡೆಫಿನೆಟ್ಲಿ ಹೆಲ್ಪ್ ಮೀ, ಬಿಕಾಸ್ ನಾನು ಗಂಗಾಧರ್ ಸರ್, ಹೇಮಂತ್ ಸರ್ ಅಂತ ಇನ್ನೊಬ್ಬಿದ್ರು. ಸೊ ವಿ 3 guys ಯೂಸ್ ಟು ಸಿಟ್ ಆ್ಯಂಡ್ ರೀಡ್ ಫಾರ್ ಪ್ರೆಸೆನ್ಸ್. ಎಷ್ಟೊಂದು ಟಾಪಿಕ್ಸ್ ನನಗೆ ಗೊತ್ತಿರಲ್ಲ. ಎಷ್ಟೇ ಓದ್ತೀನಿ ಅಂತ ಹೇಳಿದ್ರು ಯು ಕೆನಾಟ್ ಕವರ್ ಎವ್ರಿಥಿಂಗ್. ಆ್ಯಂಡ್ ಎಲ್ಲ ಕವರ್ ಮಾಡಿದ್ರು ಕೂಡ ಎಲ್ಲ ನನ್ನ ತಲೆ ಒಳಗೆ ಓದಿರಲ್ಲ. ಎಷ್ಟೊಂದು ಟಾಪಿಕ್ಸ್ ನನಗೆ ಸರ್ ಹೇಳ್ಕೊಡೋರು, ನಾನು ಇನ್ನೊಬ್ರಿಗೆ ಹೇಳ್ತಿದ್ದೆ, ಹೇಮಂತ್ ಸರ್ ಒಂದು ಸ್ವಲ್ಪ ಹೇಳ್ತಾ ಇದ್ರು. ಸೊ ಯು ವಿಲ್ ಗೆಟ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಬಟ್ ಹೆಂಗೆ ಅಂತ ಹೇಳಿದ್ರೆ, ಈಗ ನಮ್ಮ ವಾರಲ್ಲಿ ಯಾರೋ ಒಬ್ರು 2 ತಾಸಿಗೆ ಜಾಸ್ತಿ ಓದೋಕ್ಕಾಗಪ್ಪ, ನಡಿ ಪಿಕ್ಚರ್ಗೆ ಹೋಗೋಣ ಅಂತಂದಿದ್ರೆ ಡೆಫಿನೆಟ್ಲಿ ನನಗೂ ಒಂದು ವೀಕ್ನೆಸ್ ಇರುತ್ತಲ್ಲ, ಆಯ್ತು ಹೋಗ್ಬಿಡ ನಡಿ, ಇವತ್ತು ಬೇಡ ನಾಳೆ ನೋಡೋಣ ಹಂಗಿರ್ತಿತ್ತು. ಆ ಥರ ಇರ್ಬೋದು. ಲೈಕ್ ಮೈಂಡೆಡ್ ಪೀಪಲ್ ಜೊತೆಗೆ ಸೇರಿಕೊಂಡು ಎಫರ್ಟ್ ಹಾಕಿ ಲಿಮಿಟೆಡ್ ಆಗಿ, ಅಂದರೆ ಡಿಸ್ಕಷನ್ ಮೇಲೆ ಕಂಪ್ಲೀಟ್ ಅಲ್ಲೇ ಆಗಬಾರ್ದು. ನಿಮ್ಮ ಎಫರ್ಟೇ ಕಂಪ್ಲೀಟ್ಲಿ. ಆದರೆ ಆ ಡಿಸ್ಕಷನ್ ಇಟ್ ವಿಲ್ ಏಡ್ ಯು. ಯಾಕಂದರೆ ಒಂದು ಎಕ್ಸ್ಟ್ರಾ ಒಂದು ಸ್ಪಾರ್ಕ್ ಹೇಳಿದ್ದೆ ನಿಮಗೆ ಅವಾಗಲೇ. ಸೊ ಆ ಥರ ನಿಮಗೆ ಗೊತ್ತಿರೋದು ಇನ್ನೊಬ್ರಿಂದ ಏನೋ ಬಂದಿರೋದು ಪಾಯಿಂಟ್ ಕೇಳಿದ್ದು ಭಾಳ ಚೆನ್ನಾಗಿ ನೆನ್ಪಿಡುತ್ತೆ ಭಾಳಷ್ಟು ಜನಕ್ಕೆ. ಆ್ಯಂಡ್ ವಿಜುವಲ್ ಮೆಮರಿ ಅಂದರೆ ಯು ಶುಡ್ ವಾಟ್ ಎವರ್ ಯು ರೀಡ್ ಜಸ್ಟ್ ವಿಜುವಲೈಸ್ ಇಟ್. ಆ್ಯಂಡ್ ಅಸೋಸಿಯೇಟ್ ಮೆಮರಿ ಅಂತ ಕರಿತೀವಿ. ಇಫ್ ಯು ಅಸೋಸಿಯೇಟ್ ಥಿಂಗ್ಸ್ ವಿತ್ ಸಮಥಿಂಗ್ ಹ್ಯಾಪನ್, ಏನೋ ಒಂದು ವಿಷಯಕ್ಕೆ ಅಸೋಸಿಯೇಟ್ ಮಾಡಿದ್ರೆ ಅದನ್ನು ಆ ಇನ್ಸಿಡೆಂಟ್ ನೆನ್ಸ್ಕೊಂಡ್ರೆ ಈ ಟಾಪಿಕ್ ನೆನಪಾಗುತ್ತೆ ನಿಮಗೆ. ಎಲ್ಲ ಟಾಪಿಕ್ಸ್ ಹಂಗೆ ಮಾಡೋಕ್ಕಾಗಲ್ಲ, ಯಾಕಂದರೆ 90% ಟಾಪಿಕ್ಸ್ ಆಲ್ರೆಡಿ ನೆನ್ಪಿಟ್ಬಿಟ್ಟಿರುತ್ತೆ. ನಿಮಗೇನು ಡೇಟಾ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಅವ್ರು ಮಾತ್ರ ಎಲ್ಲ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಾಗ ನಿಜ ಎಕ್ಸಾಂಪಲ್ ಹೇಳಿದೆ. ಸೊ ಆ ಥರ ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಬೇಕೇ ಬೇಕು. ಅದನ್ನ ಹೆಂಗೆ ನೆನ್ಪಿಟ್ಕೊಳ್ತೀರಾ, ಯು ಶುಡ್ ಡಿವೈಸ್ ಯುವರ್ ಓನ್ ಸ್ಟ್ರಾಟಜಿ. ಎಲ್ಲರೂ ನನಗೆ ವರ್ಕ್ ಆಗಿ ನಿಮಗೆ ವರ್ಕ್ ಆಗಲ್ಲ. ಸೊ ಮೇನ್ ಥಿಂಗ್ ಈಸ್ ಅಸೋಸಿಯೇಷನ್. ನಿಮ್ಮ ಮೆಮರಿಗೆ, ನಿಮ್ಮ ಸ್ಟ್ರಾಂಗ್ ಮೆಮರೀಸ್ ಏನಿರುತ್ತೆ ಅದ್ರ ಜೊತೆಗೆ ಈ ಟಾಪಿಕ್ನ ಅಸೋಸಿಯೇಟ್ ಮಾಡೋಕ್ಕಾಗುತ್ತಾ? ಇಫ್ ಯು ಏಬಲ್ ಟು ಡೂ ದಟ್ ಇಸ್ ದ ಬೆಸ್ಟ್ ಥಿಂಗ್. ಪಕ್ಕ ನೆನ್ಪಿಡಿಯುತ್ತೆ. ಇಲ್ಲ ತೊಂದರೆ ಇಲ್ಲ, ಎಲ್ಲ ಟಾಪಿಕ್ಸ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೋಂಟ್ ಓವರ್ ಡೂ ಇಟ್. ಲಿಮಿಟೆಡ್ ಟಾಪಿಕ್ಸ್ ಕರೆಕ್ಟಾಗಿ ತೊಗೊಂಡು ರಿಪೀಟಾಗಿ ಮಾಡಬೇಕು. ದೆನ್ ಯು ವಿಲ್ ಡೆಫಿನೆಟ್ಲಿ ರಿಮೆಂಬರ್. ಅವಾಗ ಹೇಳ್ತೇನೆ, ರಿವಿಷನ್ ಅಂದರೆ ಮತ್ತೊಂದ್ಸಲ ಫುಲ್ ಓದೋದಲ್ಲ. ಫಸ್ಟ್ ರೀಡಿಂಗ್ ಈಸ್ ದ ಬೆಸ್ಟ್ ರೀಡಿಂಗ್. ಬಟ್ ಯು ವಿಲ್ ನಾಟ್ ಗೆಟ್ ಟು ನೋ ಎವ್ರಿಥಿಂಗ್ ಇನ್ ಫಸ್ಟ್ ರೀಡಿಂಗ್, ಬಿಕಾಸ್ ಯು ಟೆನ್ ಟು ಇಗ್ನೋರ್ ಸರ್ಟನ್ ಥಿಂಗ್ಸ್. ಯಾಕಂದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮ ಸ್ಮೃತಿ ಪಟದಲ್ಲಿ ಕೂತ್ಕೊಳಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ರಿವಿಷನ್ ಬೇಕು. ಫಸ್ಟ್ ಟೈಮ್ ಇನ್ ಡೀಟೇಲ್ ಕ್ಲೀನಾಗಿ ಓದಿದ ಮೇಲೆ, ಅಸೋಸಿಯೇಟ್ ಮಾಡಿದ ಮೇಲೆ, ಯು ಜಸ್ಟ್ ರೈಟ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ವಿತ್ ಇನ್ ದಟ್ ಪೇಜ್. ಈ ಪೇಜಲ್ಲಿ ಏನು ಟಾಪಿಕ್ ಅದು ಅಂಡರ್ಲೈನ್ ಮಾಡ್ತಿರೋ, ಸೈಡಿಗೆ ಬರ್ಕೊಂಡಿರೋ, ನೀವು ಬಿಟ್ಟು